30 ಕ್ಯಾಂಡಲ್ ಮೇಲೆ ನಾವು ಎಂಟ್ರಿ ಎಕ್ಸಿಟನ್ನು ಮಾಡೋದು ಅಂತ ಸ್ಟ್ರಾಟಜಿ. ಈ ಸ್ಟ್ರಾಟಜಿನ ಒಂದು ಫಾರಿನ್ ಟಾಮ್ ಹಗಾರ್ಡ್ ಅಂತ ಒಬ್ಬರು ಟ್ರೇಡರ್ಸ್ ಇದ್ದಾರೆ, ಅವ್ರ ಕಡೆಯಿಂದ ಅವ್ರ ಒಂದು ವೆಬಿನಾರ್ದಲ್ಲಿ ನಾನು ತಿಳ್ಕೊಂಡಿದ್ದೆ. ಸೊ ಇಂಡಿಯನ್ದಲ್ಲಿ ಕೆಲವೊಂದು ಸಲ ಯೂಟ್ಯೂಬ್ದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಬಟ್ ಅಲ್ಲಿ ನಾನು ಸ್ವಲ್ಪ ಅವ್ರು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದು ಒಂದು ವೆಬಿನಾರ್ ಇತ್ತು, ಅದರಲ್ಲಿ ನೋಡಿ ಈ ಸ್ಟ್ರಾಟಜಿ ತಿಳ್ಕೊಂಡೆ. ಬಟ್ ಈ ಥರ ಸಾಕಷ್ಟು ಸ್ಟ್ರಾಟಜಿ ಇದ್ದಾವೆ, ಬಟ್ ಈ ಸ್ಟ್ರಾಟಜಿ ನಾನು ಯಾಕೋ ಒಂದು ಸಲ ಒಂದು ಇಂಟ್ರೆಸ್ಟಿಂಗ್ ಇರ್ತದೆ. ಯಾಕಂದ್ರೆ ವೆರಿ ಸಿಂಪಲ್ ಸ್ಟ್ರಾಟಜಿ ಇದೆ. ಇದರಲ್ಲಿ ಏನೋ ಅಂತ ಇಂಡಿಕೇಟರ್ ಯೂಸ್ ಮಾಡಬೇಕಾಗಿಲ್ಲ, ಜಸ್ಟ್ ಒಂದು 20 ಮೂವಿಂಗ್ ಅವರೇಜ್ ಇಂಡಿಕೇಟರ್ ಇದ್ದರೆ ಸಾಕು, ಯಾಕಂದರೆ ಟ್ರೆಂಡ್ ಯಾವ ಥರ ಇದೆ ತಿಳ್ಕೊಳ್ಳೋಕ್ಕೆ. ಬಟ್ ಸ್ಟ್ರಾಟಜಿ ಏನಿದೆ ಅಂದರೆ, ಇನಿಷಿಯಲಿ ಮಾರ್ಕೆಟ್ ಓಪನ್ ಆದಮೇಲೆ ಎಂಟ್ರಿ ಆಗುವಂಥದ್ದಲ್ಲ. 9:30 ಒಂದು ಕ್ಯಾಂಡಲ್ ಓಪನ್ ಆಗುತ್ತೆ, ಆ ಕ್ಯಾಂಡಲ್ ಮೇಲೆ ನಾವು ಯಾವ ಥರ ಡಿಸಿಷನ್ ತೊಗೊಂಡು ಯಾವ ಎಂಟ್ರಿ ತಗೋಬೇಕು, ಲಾಂಗು ಅಥವಾ ಶಾರ್ಟು. ಮತ್ತೇನೆಂದರೆ ಈ ಸ್ಟ್ರಾಟಜಿಯಲ್ಲಿ ಕೇವಲ 2 ಎಂಟ್ರಿ ಸಿಗ್ತವೆ. ಒಂದು ಸ್ಟಾಪ್ ಲಾಸ್ ಇಟ್ಟಾದರೆ ನೆಕ್ಸ್ಟ್ ಇನ್ನೊಂದು 2 ಸ್ಟಾಪ್ ಲಾಸು. ಸೊ 2 ಎಂಟ್ರಿ, ಅದಕ್ಕಿಂತ ಜಾಸ್ತಿ ಆಗಲ್ಲ ಇದರಲ್ಲಿ. ಯಾಕಂದರೆ ಮಾರ್ಕೆಟ್ ಒಂದು ಸೈಡ್ ಮೂವ್ ಆಗಲೇಬೇಕು, ಇಲ್ಲಾಂದರೆ ನಾರ್ಮಲಿ ಒಂದು ರೇಂಜಲ್ಲಿ ಮೂವ್ ಆದರೆ ಸ್ಟ್ರಾಟಜಿನೇ ಇದರಲ್ಲಿ ಎಂಟ್ರಿನೇ ಸಿಗಲ್ಲ ನಮಗೆ. ಸೊ ಹಂಗಾಗಿ ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು ಸ್ಟ್ರಾಟಜಿ. ಸೊ ಲಾಸ್ಟ್ 3 ಮಂತ್ಸಿಂದ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡ್ತಾಯಿದ್ದೆ. ಸೊ ವರ್ಕ್ ಅಂದರೆ ಫಸ್ಟ್ 1 ಮಂತ್ ಬ್ಯಾಕ್ ಟೆಸ್ಟ್ ಮಾಡಿದೆ. ಬ್ಯಾಕ್ ಟೆಸ್ಟ್ ಅಂದರೆ ಓಲ್ಡ್ ಲಾಸ್ಟ್ ಒಂದು 6 ಮಂತ್ ಅಥವಾ 1 ಇಯರ್ ಚಾರ್ಟ್ ತೊಗೊಂಡೆ. ನಾನು ಮೊದಲು ವರ್ಕ್ ಮಾಡ್ತಾ ಇರೋದು ಇದ್ರ ಮೇಲೆ ವರ್ಕ್ ಮಾಡ್ತಿದ್ದೆ, HDFC ಬ್ಯಾಂಕ್ ಮೇಲೆ. 1 ಇಯರ್ HDFC ಬ್ಯಾಂಕ್ ತೊಗೊಂಡು ಅದ್ರ ಮೇಲೆ ಈ ಸ್ಟ್ರಾಟಜಿ ಎಷ್ಟು ವರ್ಕ್ ಆಗುತ್ತೆ ಅಂತೇಳಿ ಡೇ ವೈಸ್ ಸ್ಟ್ರಾಟಜಿ ಎಷ್ಟು ಎಂಟ್ರಿ ಸಿಗ್ತವೆ, ಎಷ್ಟು ಎಕ್ಸಿಟ್ ಸಿಗ್ತವೆ, ಏನು ಪಾಯಿಂಟ್ಸ್ ಕವರ್ ಮಾಡ್ಬೋದು ಅದೆಲ್ಲ ನೋಡಿದೆ. ಆಮೇಲೆ ಫಾರ್ವರ್ಡ್ ಟೆಸ್ಟಿಂಗ್ ಅಂದರೆ ಲೈವ್ ಮಾರ್ಕೆಟಲ್ಲಿ ಸ್ವಲ್ಪ ಸಣ್ಣ ಕ್ವಾಂಟಿಟಿ 10, 20 ಆ ಥರ ಈ ಸ್ಟ್ರಾಟಜಿ ಪ್ರಕಾರ ಬೈ ಮಾಡ್ತಿದ್ದೆ. ಸೊ ಲಾಸ್ಟ್ 1 ಮಂತಲ್ಲಿ ಸ್ವಲ್ಪ ಕ್ವಾಂಟಿಟಿ ಇನ್ಕ್ರೀಸ್ ಮಾಡಿದೆ. ಸೊ ಮತ್ತು ಇನ್ನೊಂದು ನಾನು ಟ್ರೇಡ್ ಮಾಡ್ತಾ ಇರೋದು ಸ್ಟಾಕು ಚೇಂಜ್ ಮಾಡಿದೆ. ಇದು ಮ್ಯಾಚ್ಡಾಗ್ ಅಂತ ಒಂದು ಸ್ಟಾಕ್ ತೊಗೊಂಡೆ. ಅದು ಆ್ಯಕ್ಚುಲಿ ನನಗೆ 2000 ಇದ್ದಾಗಿಂದ ಇದ್ರ ಮೇಲೆ ನಾನು ಟ್ರೇಡ್ ಮಾಡ್ತಾಯಿದ್ದೆ. 100, 150, 100, 50 ಕ್ವಾಂಟಿಟಿ ಈ ಥರ ತೊಗೊಂಡು ನಾನು ಟ್ರೇಡ್ ಮಾಡ್ತಾಯಿದ್ದೆ. ನನಗೆ ಇದರಲ್ಲಿ ಸ್ವಲ್ಪ ಏನೋ ಈ ಟ್ರೇಡಲ್ಲಿ ನನಗೆ ಜಾಸ್ತಿ ಲಾಸೇ ಆಗಿದೆ, ಹಾರ್ಡ್ಲಿ ಒಂದು 2-3 ಲಾಸ್ ಆಗಿರ್ಬೋದು. ಬಟ್ ನನಗೆ ಇದರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಈ ಸ್ಟಾಕ್ದಲ್ಲಿ. ಸೊ ಹಂಗಾಗಿ ನಾನು ನಾರ್ಮಲ್ ಟ್ರೇಡ್ ಜಾಸ್ತಿ ಮಾಡಿದೆ, ಇದರೊಂದಲ್ಲೇ ಮಾಡ್ತೀನಿ. ಸೊ ಲಾಸ್ಟ್ ಮಂತ್ ನಾನು ಇದರಲ್ಲಿ ಟ್ರೇಡ್ ಮಾಡಿದ್ದೀನಿ. ಒಂದು ಟ್ರೇಡ್ ಮಾಡಿರೋದು ನಾನು ನಿಮ್ಗೆ ಜಸ್ಟ್ ಒಂದು ಸ್ಟ್ರಾಟಜಿ ಅಂದರೆ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತು ಲಾಸ್ಟ್ ಮಂತ್ ಎಷ್ಟು ಪಾಯಿಂಟು ನಾನು ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಎಷ್ಟು ಅಮೌಂಟ್ ಹಾಕಿದೆ ಅಂತ ತೋರಿಸಲ್ಲ, ಬಟ್ ಏನಿದೆ ಅಂದರೆ ಈ ಸ್ಟ್ರಾಟಜಿಯಿಂದ ಈ ಥರ ಎಷ್ಟು ಪಾಯಿಂಟ್ಸ್ ನಾವು ತೊಗೋಬೋದಿತ್ತು. ಆಮೇಲೆ ಆ್ಯಕ್ಚುಲಿ ಸ್ವಲ್ಪ ಒಂದು 50,000 ಅಥವಾ 60,000 ರೂಪಾಯಿ ಕ್ಯಾಪಿಟಲ್ ಇದ್ದರೆ ಈ ಸ್ಟ್ರಾಟಜಿ ನಾವು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದರೆ ಎಷ್ಟು ನಾವು ಅದರ ಮೇಲೆ ರಿಟರ್ನ್ಸ್ ಪಡಿಬೋದು ಅನ್ನೋದು ಒಂದು ಎಕ್ಸೆಲ್ ಶೀಟ್ ಮಾಡಿದ್ದೀನಿ. ಸೊ ಇದು ಬ್ಯಾಕ್ ಟೆಸ್ಟಿಂಗ್ ಎಕ್ಸೆಲ್ ಶೀಟ್ ಇದೆ. ಸೊ ಇದು 100% ಇದು ನಾವು ಫಾರ್ವರ್ಡ್ ಟೆಸ್ಟ್ ಮಾಡಿದಾಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 30-35% ಒಂದು ಎರರ್ ಇರುತ್ತೆ. ಸೊ 70% ಎಕ್ಸಾಕ್ಟ್ಲಿ ನಂಬರ್ ಹಿಡಿದ್ರು ಆಲ್ಮೋಸ್ಟ್ ಒಂದು 100% ರಿಟರ್ನ್ ಇದೆ. 100% ನಾರ್ಮಲಿ ಯಾವ ಸೆಟಪ್ಸು ಜಾಸ್ತಿ ಕೊಡಲ್ಲ. ಬಟ್ ಕೆಲವೊಂದು ಸಲ ಏನಿತ್ತು, ಮಾರ್ಕೆಟ್ ಒಂದು ಸೈಡ್ ಮೂವ್ ಇದ್ದಾಗ, ಏನೋ ಒಂದು ಬಿಗ್ ಇವೆಂಟ್ ಮುಂದಿದ್ದಾಗ ಅಥವಾ ಇವೆಂಟ್ ಆದಾಗ ಒಂದು ಸೈಡ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ನಾರ್ಮಲಿ ರಿಟರ್ನ್ ಜಾಸ್ತಿ ಸಿಗೋ ಚಾನ್ಸಸ್ ಇರುತ್ತೆ. ಬಟ್ ಇದನ್ನು ನಾನು ಚೆಕ್ ಮಾಡಿದ್ದು ಮೇ ಮಂತಲ್ಲಿ ಅಂದರೆ ನೆಕ್ಸ್ಟ್ ಎಲೆಕ್ಷನ್ ಇತ್ತು. ಸೊ ಮೋದಿಯವ್ರದ್ದು ನೆಕ್ಸ್ಟ್ ಇನ್ನೊಂದು ಟರ್ಮ್ ಅವರೇ ಆಗ್ತಾರೆ ಒಂದು ಗ್ಯಾರಂಟಿ ಇತ್ತು. ಹಾಗಾಗಿ ಮಾರ್ಕೆಟು ಸ್ವಲ್ಪ ಮೂವಲ್ಲಿತ್ತು, ಒಂದು ಸೈಡ್ ಮೂವಲ್ಲಿತ್ತು. ಸೊ ಈಗ ಹಾಗಾಗಿ ಅದರಲ್ಲಿ ನನಗೆ ಬ್ಯಾಕ್ ಟೆಸ್ಟ್ ಮಾಡಿದಾಗ ಸ್ವಲ್ಪ ನಂಬರ್ ಏನೋ ಪಾಸಿಟಿವ್ ಆಗಿ ಜಾಸ್ತಿ ಕಂಡಿದ್ದಾವೆ. ಸೊ ಬಟ್ ನಾರ್ಮಲಿ ಎಲ್ಲ ಸ್ಟಾಕಲ್ಲಿ ಚೆಕ್ ಮಾಡಿದರೆ ಹಾರ್ಡ್ಲಿ ಒಂದು 70%, 60-70% ಈ ಸ್ಟ್ರಾಟಜಿ 100% ರಿಸಲ್ಟ್ ಕೊಡುತ್ತೆ. ಸೊ ಇಲ್ಲಿ ಸ್ಟ್ರಾಟಜಿ ಬಗ್ಗೆ ಹೇಳಬೇಕಾಗಿದ್ದು ಏನಂದರೆ, ಈ ಸ್ಟ್ರಾಟಜಿ ಹೆಸರು 9:30 ಸ್ಟ್ರಾಟಜಿ ಅಂತಾರೆ. ಅವ್ರವ್ರು ಇಷ್ಟ, ಅವ್ರವ್ರು ಬೇಕಾದವರು. ಕೆಲವೊಬ್ಬರು 9:30 PM ಕ್ಯಾಂಡಲ್ ಬ್ರೇಕ್ಔಟ್ ಅಂತ ಇನ್ನೊಬ್ರು ಹೇಳಿದರೆ, ಇನ್ನೊಬ್ರು ಏನಂತಾರೆ ಏನೋ ಹೆಸರು ಕೊಟ್ಟಿದ್ದಾರೆ ಅವ್ರಿಗೆ ಇಷ್ಟ. ಬಟ್ ನನಗೇನಂದರೆ 9:30 ಅಂದರೆ ಈಸಿಯಾಗಿ ಎಲ್ಲರಿಗೂ ತಿಳ್ಕೊಳ್ಳೋಕೆ ಈಸಿ ಆಗುತ್ತೆ. 9:30 ಸ್ಟ್ರಾಟಜಿ ಅಂತ ಹೇಳಿದ್ದೀನಿ. 9:30 ಸ್ಟ್ರಾಟಜಿ ಅಂದರೆ ಏನಪ್ಪ ಅಂದರೆ, ಇಲ್ಲಿ ತೋರಿಸ್ತೀನಿ. ಸ್ಟ್ರಾಟಜಿ ಅಂದರೆ ಇಲ್ಲಿದೆ ನೋಡಿ. ಮಾರ್ಕೆಟ್ 9:15 ಓಪನ್ ಆಗುತ್ತೆ. 9:15 ಓಪನ್ ಆಗಿ 3:30 ತನಕ ಮಾರ್ಕೆಟ್ ಇರುತ್ತೆ. ಸೊ ಮಾರ್ಕೆಟಲ್ಲಿ ನಾವು ಈ ಕ್ಯಾಂಡಲ್ಸನ್ನು 5 ಮಿನಿಟ್ಸ್, 1 ಮಿನಿಟ್ಸ್, 2 ಮಿನಿಟ್ಸ್ ಈ ಥರ ನಾವು ನೋಡ್ಕೋಬೋದು. 9:15 ಸ್ಟ್ರಾಟಜಿಯಲ್ಲಿ ಏನು ಹೇಳುತ್ತೆ ಅಂದರೆ, 9:30 ಸ್ಟ್ರಾಟಜಿಯಲ್ಲಿ ಏನು ಹೇಳುತ್ತೆ ಅಂದರೆ, ಫಸ್ಟ್ ನಾವು 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಸೆಟ್ ಮಾಡ್ಕೋಬೇಕು. ಸೊ ಸಪೋಸ್ ಯಾವ ಥರ ಅಂದರೆ, ಈಗ ನೋಡಿ ನಾನು 15 ಮಿನಿಟ್ಸಲ್ಲಿ ಇದ್ದೀನಿ ಈಗ. ಸೊ ನೆಕ್ಸ್ಟು ಈ ಸ್ಟ್ರಾಟಜಿ ಪ್ರಕಾರ ಏನೈತಂದರೆ, 9:30 ಅಂದರೆ ಫಸ್ಟ್ ಕ್ಯಾಂಡಲ್. ಇಲ್ಲಿ ಒಂದು ಎಕ್ಸಾಂಪಲ್ ಇಲ್ಲಿ ತೊಗೊಳ್ಳೋಣ. ಜನವರಿ ಫಸ್ಟ್ ಕ್ಯಾಂಡಲ್ ಇದು, ಹೌದಾ? ಇದು 9:15 ಕ್ಯಾಂಡಲ್.
ನೆಕ್ಸ್ಟ್ 15 ಮಿನಿಟ್ಸಿಗೆ ಇನ್ನೊಂದು ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ. ಇದೇ 9:30 ಸ್ಟ್ರಾಟಜಿ. 9:30 ಕ್ಯಾಂಡಲ್. ಈ 9:30 ಕ್ಯಾಂಡಲ್ ಏನಂದರೆ ಹೈ ಮತ್ತು ಲೋವನ್ನು ಮಾರ್ಕ್ ಮಾಡೋದು. ಹೈ ಲೋ ಮಾರ್ಕ್ ಮಾಡಿ ಯಾವ ಸೈಡ್ ಇದು ಬ್ರೇಕ್ ಆಗುತ್ತಲ್ಲ ಹೈಯನ್ನು ಅಥವಾ ಲೋವನ್ನು, ಯಾವ ಸೈಡ್ ಈ ರೇಂಜ್ ಬ್ರೇಕ್ ಆಗುತ್ತಲ್ಲ ಪ್ರೈಸು, ಆ ಸೈಡ್ ನಾವು ತೊಗೋಬೇಕು. ಸಪೋಸ್ ಈ ಅಪ್ ಸೈಡ್ ಮೂವ್ ಆಗ್ತಿದ್ರೆ ಬೈ ಮಾಡಬೇಕಾಗುತ್ತೆ, ಡೌನ್ ಸೈಡ್ ಮೂವ್ ಆಗ್ತಿದ್ರೆ ಸೆಲ್ ಮಾಡಬೇಕಾಗುತ್ತೆ. ಇದು ನೆನಪಿಟ್ಕೊಳ್ಳಿ, ಇದು ಇಂಟ್ರಾಡೇ ಸ್ಟ್ರಾಟಜಿ. ಇದು ಪೊಸಿಷನ್ ಆಗಲ್ಲ, ಯಾಕಂದರೆ ಇಂಟ್ರಾಡೇ ಒಂದು ಶಾರ್ಟ್ ಮೂವ್ಮೆಂಟನ್ನು ಗೇನ್ ಮಾಡಲಿಕ್ಕೆ ಈ ಸ್ಟ್ರಾಟಜಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಚಾರ್ಟ್ ನೋಡೋಕ್ಕಿಂತ ಮುಂಚೆ ಫಸ್ಟ್ ಆ ಸ್ಟ್ರಾಟಜಿ ಬಗ್ಗೆ ಏನಿದೆ ಅಂತ ಸಲ ನಿಮಗೆ ಹೇಳ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಚಾರ್ಟ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ರಿಕ್ವೈರ್ಡ್ ಕ್ಯಾಪಿಟಲ್ 30,000 to 60,000 ಬೇಕು. ಯಾಕಂದರೆ ಈ ಸ್ಟ್ರಾಟಜಿಯಲ್ಲಿ ನಾವು ಸಣ್ಣ ಸ್ಟಾಕ್ ಅಂದರೆ 300, 200 ಅಥವಾ 500, 300 ರುಪೀಸ್ ಸ್ಟಾಕ್ ಚೆಕ್ ಮಾಡಿದ್ರೆ ಸೊ ಮೂವ್ಮೆಂಟ್ ಸಿಗಂಗಿಲ್ಲ. 2.3 ಪಾಯಿಂಟಿಗೆ ಹೋಲ್ ಡೇ ಅಷ್ಟೇ ಅಲ್ಲಿ ಮೂವ್ ಆಗ್ತಿರ್ತದೆ. ಸೊ ನಾನು ಇಲ್ಲಿ ಸ್ಟಾಕ್ ಸೆಲೆಕ್ಟ್ ಮಾಡಿದ್ದಂದರೆ ಮಿನಿಮಮ್ 1,000 ರುಪೀಸ್ ಇರಬೇಕು. 1,000 rupees to 3,000 rupees, ಅಂಡರ್ 3,000 rupees ಸ್ಟಾಕ್ ನಾನು ಸೆಲೆಕ್ಟ್ ಮಾಡಿದ್ದೆ. ಸೊ ಅದರಲ್ಲಿ ಮ್ಯಾಚ್ಡಾಕ್ ಒಂದು ನಾನು ಫೇವರೆಟ್ ಸ್ಟಾಕ್ ಇತ್ತು, ಅದ್ರ ಮೇಲೆ ನಾನು ಬ್ಯಾಕ್ ಟೆಸ್ಟ್ ಮಾಡಿದ್ದೀನಿ. ಸೊ ಟೆಸ್ಟಿಂಗ್ ಪೀರಿಯಡ್ ಏನಪ್ಪ ಅಂದರೆ May 1st May 31st ಇತ್ತು. ಆಮೇಲೆ ಟೈಮ್ ಪೀರಿಯಡ್ ಅಂತೂ 15 ಮಿನಿಟ್ ಟೈಮ್ ಪೀರಿಯಡ್ ಇದೆ. ಇದು ರಿಸ್ಕ್ ರಿವಾರ್ಡ್ ಏನಂದರೆ, ರಿಸ್ಕ್ ರಿವಾರ್ಡ್ ಅಂದರೆ ನಾವು ಒಂದು ಶೇರನ್ನು ಬೈ ಮಾಡಿದಾಗ, ಆ ಶೇರ್ ಬೈ ಮಾಡಿದಾಗ ನಾವು ಏನೋ ಒಂದು ಪ್ಲ್ಯಾನ್ ಇರ್ತದೆ. ಇಷ್ಟೇ ರಿಟರ್ನ್ ಬಂದರೆ ಈ ಶೇರಲ್ಲಿ ನಾನು ಎಕ್ಸಿಟ್ ಆಗ್ತೀನಿ. ಸಪೋಸ್ ನಾನು ಬೈ ಮಾಡಿದಂಥ ಶೇರು ಮೂವ್ ಆಗಲಿಲ್ಲ, ವಾಪಸ್ ನೆಗೆಟಿವಲ್ಲಿ ಹೋಗ್ತಾ ಇದ್ದರೆ ಇಷ್ಟು ಪಾಯಿಂಟಿಗೆ ನಾನು ಎಕ್ಸಿಟ್ ಆಗ್ತೀನಿ ಅಂತ ಒಂದು ಪ್ಲ್ಯಾನ್ ಇರುತ್ತೆ. ಅದಕ್ಕೆ ರಿಸ್ಕ್ ರಿವಾರ್ಡ್ ಅಂತ. ಸೊ ರಿಸ್ಕ್ ರಿವಾರ್ಡ್ ಏನಂದರೆ, ನನಗೆ ₹1 ಹಾಕಿದರೆ ₹2 ಬರಬೇಕು. ಈಗ ನಾನು ಏನೋ ₹1 ಕಳ್ಕೊಳ್ಳಿಕ್ಕೆ ರೆಡಿ ಇದ್ದೀನಿ, ಬಟ್ ₹2 ಬಂದರೆ ಪ್ರಾಫಿಟಲ್ಲಿ ₹2 ಬರಬೇಕು. ಸೊ ಒಂಥರ ಬೆಟ್ಟಿಂಗ್ ಕಟ್ತಾರಲ್ಲ, ಹೆಂಗಂದರೆ ಲಾಸ್ ಆದರೆ ₹1 ಬರಲಿ, ಟೇಲ್ ಆದರೆ ₹1 ಲಾಸ್ ಆಗಲಿ, ಹೆಡ್ ಆದರೆ ₹2 ಬರಲಿ. ಸೊ 1:2 ಅಂದರೆ ನೀವು ಪ್ರತಿ ಒಂದು ಸತಿ ಹೋದಾಗ ನಿಮ್ಮ ಪ್ರತಿ ಒಂದು ವಿನ್ನಿಗೆ 50 ಪೈಸೆ ಕಳ್ಕೊತೀರಿ. ಪ್ರತಿ ಒಂದು ವಿನ್ನಿಗೆ ₹2 ಬರುತ್ತೆ, ಒಂದು ಲಾಸಿಗೆ ₹1 ಲಾಸ್ ಆಗ್ತೀರಿ. ಸೊ ಎಂಡ್ ಆಗಲಿ ನೀವು 10 ಟ್ರೇಡ್ ಮಾಡಿದಾಗ 5 ಟ್ರೇಡಲ್ಲಿ ಲಾಸ್ ಆದರೆ ಎಷ್ಟಾಗುತ್ತೆ, ನಿಮ್ಮದು ₹5 ಹೋಗುತ್ತೆ. ಬಟ್ 5 ಟ್ರೇಡಲ್ಲಿ ವಿನ್ ಆದರೆ ₹20 ಬರುತ್ತೆ. ಸೊ 20ಅಲ್ಲಿ ₹10 ಮೈನಸ್ ಮಾಡಿದರೆ ಅಗೇನ್ ನೀವು ಓವರಾಲ್ ₹10 ಪ್ರಾಫಿಟಲ್ಲಿ ಇರ್ತೀರಿ. ಸೊ 1:2 ಸ್ಟ್ರಾಟಜಿ ಅಂತ ರಿಸ್ಕ್ ರಿವಾರ್ಡ್ ಅಂದರೆ ಟೋಟಲಿ ನೀವು ಎವರೇಜಲ್ಲಿ ಒಂದು 50% ನೀವು ನಿಮ್ಮ 50% ವಿನ್ ಆದ್ರೂ ಇವನ್ ಇವಾಗ 10% ನಿಮ್ಮ ಪ್ರಾಫಿಟಲ್ಲಿ ಇರ್ತೀರಿ. 1:2 ಸ್ಟ್ರಾಟಜಿ ಇದ್ದರೆ, 1:3 ಇದ್ದಾವೆ, 1:5 ಸ್ಟ್ರಾಟಜಿ ಇದಾವೆ. ಸ್ಕ್ಯಾಲ್ಪಿಂಗ್ ಮಾಡೋರು 1:1 ಮಾಡ್ತಿದ್ದಾರೆ. ಈ ಥರ ರಿಸ್ಕ್ ರಿವಾರ್ಡ್. ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಅಂದರೆ, ಇಲ್ಲಿ ನಾನು ಸ್ಟಾಪ್ ಲಾಸ್ ಇಟ್ಟಿದ್ದೇನೆಂದರೆ, ನಮ್ದು ಏನಾದರೂ ಪಾಯಿಂಟ್ಸ್ ನಾ ಅಂದ್ಕೊಂಡು ಸೈಡ್ ಮೂವ್ ಆಗಲಿಲ್ಲ, ಮಾರ್ಕೆಟು ನಾ ಎಂಟ್ರಿ ಕೊಟ್ಟು ಸೈಡ್ ಮೂವ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 20 ಪಾಯಿಂಟ್ಸ್ ನಾನು ಎಸ್ ಎಲ್ ಇಟ್ಟಿರ್ತೀನಿ. ಅದಕ್ಕಿಂತ ಜಾಸ್ತಿ ಆಗಿಲ್ಲ. ಅದಕ್ಕಿಂತ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ, ಆ್ಯಕ್ಚುಲಿ ಇಂಟ್ರಾಡೇ ಮಾಡ್ಬೇಕಾದ್ರೆ 2 to 3% ನಿಮ್ಮದು ರಿಸ್ಕ್ ಇರಬೇಕು. ಒಂದು ಸಲ ಏನಾದರೂ ಎಂಟ್ರಿಗೆ ಒಂದು ಕ್ಯಾಪಿಟಲ್ ಮೇಲೆ 2 to 3% ಏನಾದ್ರು ಲಾಸ್ ಆದರೆ ಅದು ಮ್ಯಾಚ್ ಆಗಲ್ಲ ನಿಮ್ಮ ರಿಸ್ಕ್ ರಿವಾರ್ಡ್ಗೆ. 2 to 3% ಏನಾದರೂ ನೆಗೆಟಿವ್ ಅಂದರೆ ಡೈರೆಕ್ಟ್ಲಿ ಎಕ್ಸಿಟ್ ಆಗಿಬಿಡಿ ಟ್ರೇಡ್. ಯಾಕಂದರೆ ರಿಸ್ಕ್ ರಿವಾರ್ಡ್ ಹೇಳೋದೇನೆಂದರೆ, ನಿಮ್ಮ ಕ್ಯಾಪಿಟಲ್ 2 to 3% ಏನಾದರೂ ನೆಗೆಟಿವ್ ಆದರೆ ಅಲ್ಲಿರೋದು ವೇಸ್ಟ್. ಯಾಕಂದರೆ ಅಲ್ಲಿ ಕುಂತು ಹೋಪ್ ಮಾಡೋದು ಮಾರ್ಕೆಟ್ ಅಪ್ ಆಗುತ್ತೆ ಅಂದರೆ ಬಿಕಾಸ್ ಅಲ್ಲಿ 2 to 3% ಡೌನ್ ಆದರೆ ಅದು ಇನ್ನೂ ತಳಗೆ ಹೋಗೋ ಚಾನ್ಸ್ ಇರುತ್ತೆ. 5%, 10%. ಇನ್ಸ್ಟೆಡ್ ಆಫ್ ನಾವು 10% ಹೋಗಿ ಅದನ್ನ ಎಕ್ಸಿಟ್ ಆಗ್ಬೋದು, 2% ಆಗೋದು ಚಲೋ. ಸೊ 2% 3% ನಿಮ್ಮದು ಲಾಸ್ ಇದ್ದಾಗ ಏನಾಗುತ್ತೆ ಅಂದರೆ, ಸೊ ನೀವು ಎಂಟೈರ್ ಕ್ಯಾಪಿಟಲ್ ಕಳ್ಕೊಬೇಕಂದ್ರೂ ಅಟ್ಲೀಸ್ಟ್ ನೀವು ಇಲ್ಲ ಅಂದರೂ 10ರಿಂದ 20 ಟ್ರೇಡ್ ಹೋಗಬೇಕಾಗುತ್ತೆ. ಸಪೋಸ್ ಏನೋ ಒಂದು ₹100 ಇದ್ದರೆ ನೀವು ಒಂದು ಟ್ರೇಡಲ್ಲಿ 2% ಕಳ್ಕೊಟ್ಟು ಹೋದರೆ 50 ಟ್ರೇಡಲ್ಲಿ ನೀವು ಲಾಸ್ ಆದಾಗ ಕಂಟಿನ್ಯೂ ನಿಮ್ಮ ಕ್ಯಾಪಿಟಲ್ ಗ್ಲೋ ಆಗುತ್ತೆ. ಸೊ 100% ನೀವು 50 ಟ್ರೇಡ್ ಲಾಸ್ ಅಂತೂ ಆಗೇ ಆಗಲ್ಲ. ಹಾರ್ಡ್ಲಿ 50% ಇದ್ರೂ 25% ಪ್ರಾಫಿಟ್ ಆಗಿ 20% ಲಾಸ್ ಆಗಿತ್ತು. ಸೊ ಅದರಲ್ಲಿ 25%ಅಲ್ಲಿ 1:2 ರಿಸ್ಕ್ ರಿವಾರ್ಡ್ ಇಟ್ಕೊಂಡು ನೀವು ಟ್ರೇಡ್ ಮಾಡಿದರೆ ಅಲ್ಲಿ ಮತ್ತೆ ನಿಮ್ಮ ಪ್ರಾಫಿಟ್ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ, ನಾನು ಸಾಕಷ್ಟು ಟ್ರೇಡಿಂಗ್ ವಿಡಿಯೋ ನೋಡುವಾಗ ನಾನು ತಿಳ್ಕೊಂಡಿದ್ದೀನಿ, ಬುಕ್ಸಲ್ಲಿ ತಿಳ್ಕೊಂಡಿದ್ದೀನಿ. 70% ಆಫ್ ದ ಟ್ರೇಡ್ಸ್ ಎಲ್ಲರೂ ಪ್ರಾಫಿಟ್ ಇರ್ತಾರೆ. ಓನ್ಲಿ 20 to 25% ಲಾಸ್ ಇರ್ತಾರೆ. ಬಟ್ ಅವ್ರು ಲಾಸ್ ಏನಿರ್ತಾವಲ್ಲ ಭಾಳ ದೊಡ್ಡ ಲಾಸ್ ಇರ್ತಾವೆ. ಸೊ 70% ಏನು ಗೇನ್ ಮಾಡಿರ್ತಾರಲ್ಲ ಅದು ಡಬಲ್ ಟ್ರಿಪಲ್ ಲಾಸ್ ಬರ್ 20 to 25 ಟ್ರೇಡಲ್ಲಿ ಲಾಸ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಎಲ್ಲ ಬುಕ್ಕಲ್ಲಿ ಹೇಳೋದಂದರೆ ಕಟ್ ಯುವರ್ ಲಾಸ್. ಅಂದರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಡಿಮೆ ನಿಮ್ಮದು ಲಾಸನ್ನು ಮಾಡ್ಕೊಳ್ಳಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜಾಸ್ತಿ ನಿಮ್ಮ ಪ್ರಾಫಿಟನ್ನು ಮೂವ್ ಆಗಿಕ್ಕೆ ಬಿಡಿ. ಯಾಕಂದರೆ ಮನುಷ್ಯನ ಸೈಕಾಲಜಿ ಯಾವ ಥರ ಇರುತ್ತಂದರೆ, ಒಂದು ಸಲ ನಮ್ಮದು ನೆಗೆಟಿವಿಂದ ಪಾಸಿಟಿವ್ ಹೋಗ್ತಂದರೆ ನಾವು ಅದನ್ನು ಇನ್ನೂ ಮೂವ್ ಮಾಡೋಕ್ಕೆ ಬಿಡೋಂಗಿಲ್ಲ. ಅದು ಪಾಸಿಟಿವ್ ಒಂದು ಪ್ರಾಫಿಟನ್ನು ನಾವು ಬೆಳೆಯೋಕ್ಕೆ ಬಿಡೋಲ್ಲ, ಅಲ್ಲೇ ಕಟ್ ಮಾಡಿಬಿಡ್ತೀವಿ ಅದನ್ನು. ಯಾಕಂದರೆ ಇನ್ನೇನೋ ಮತ್ತು ಈಗ ಆಲ್ರೆಡಿ ಪಾಸಿಟಿವ್ ಬಂದಿದೆ ಮತ್ತು ವಾಪಸ್ ನೆಗೆಟಿವ್ ಆದರೆ ತುಂಬ ಪ್ರಾಬ್ಲಮ್ ಆಗಿದೆ, ಒಂದು ಹೆದರಿಕೆ ಅಂತ ಅದನ್ನು ಕಟ್ ಮಾಡ್ತೀವಿ. ಅದೇ ರೀತಿ ಒಂದು ತೊಗೊಂಡು ಸ್ಟಾಕ್ 1,000ರಿಂದ 500 ಹೋಗಿ 500 ಮೈನಸ್ 500 ಹೋದರೆ ನಾವು ಅದನ್ನು 1,000 ಏನು ಮಾಡ್ಬೇಕಂತ ಹೋಪಲ್ಲೇ ಕೊಡ್ತೀವಿ. ಈಗ ಬರುತ್ತೆ, ಇದು ಮೇಲೆ ಹೋಗುತ್ತೆ, ಇದು ಮೇಲೆ ಹೋಗುತ್ತೆ. ಬಟ್ ಸಾಧ್ಯನೇ ಇಲ್ಲ, ಮೇಲೆ ಹೋಗಲ್ಲ. 10ರಲ್ಲಿ 1 ಅಥವಾ 2 ಸಲ ಚಾನ್ಸ್ ಇರುತ್ತೆ ಹೋಗೋದು.
ಬಟ್ ಅದು 2 ಸಲ 3 ಸಲ ಏನು ಹೋಗಿದಿರುತ್ತಲ್ಲ ಅದು ನಮ್ಮ ಮೈಂಡಲ್ಲಿ ಕೂತು ಈ ಟೈನು ಹೋಗುತ್ತೆ ಅಂದ್ಕೊಂಡು ನಾವು ಬಿಡ್ತೀವಿ. ಸೊ ಹೋಪಲ್ಲಿ ಕೂತು ಮೂವ್ ಆಗುತ್ತೆ ಅಂತ. ಬಟ್ ಅದು 500, 1000, 1000, 2000, 3000 ಲಾಸ್ಟಿಗೆ ಏನಾಗುತ್ತೆ ಅಂದರೆ ಒಂದು ನಮ್ಮ ಕ್ಯಾಪಿಟಲ್ ಡ್ಯಾಮೇಜ್ ಆಗುತ್ತೆ ಅಂತ ನಾವು ಎಕ್ಸಿಟ್ ಆಗ್ತೀವಿ. ಇಲ್ಲ ಅಂದರೆ ಸಾಕಪ್ಪ ಇದ್ರ ಕಥೆ ಇಷ್ಟ ಅಂತೂ ಏನೋ ಒಂದು ಹೋಪ್ ಕಳ್ಕೊಂಡು ಟ್ರೇಡಿಂಗಲ್ಲಿ ಎಕ್ಸಿಟ್ ಆಗೋ ಚಾನ್ಸು. ಸೊ ಅದಕ್ಕೆ ಹೇಳೋದು, ಒಂದು ರಿಸ್ಕ್ ನೀವು ಎಲ್ಲೇ ಯಾವುದೇ ಒಂದು ಎಂಟ್ರಿ ಕೊಟ್ಟರು ರಿಸ್ಕ್ ಮಾತ್ರ ಫಸ್ಟ್ ಡಿಫೈನ್ ಆಗಿರಬೇಕು. ಸೊ ಇಲ್ಲಿ ಮ್ಯಾಕ್ಸ್ ರಿಸ್ಕ್ ಏನಿದೆ 20 ಪಾಯಿಂಟ್ಸ್. ಸಪೋಸ್ ನೀವು ಎಂಟ್ರಿ ಕೊಟ್ಟು ಮೂವ್ಮೆಂಟ್ದಿಂದ 20 ಪಾಯಿಂಟ್ಸ್ ಏನಾದರೂ ಪ್ರೈಸ್ ನಿಮ್ಮ ಅಪೋಸಿಟ್ ಮೂವ್ ಆದರೆ ಡೈರೆಕ್ಟ್ಲಿ ಎಕ್ಸಿಟ್ ಆಗುತ್ತೆ. ಅಲ್ಲಿ ಸ್ಟಾಪ್ ಸೆಟ್ ಎಕ್ಸಿಟ್ ಮ್ಯಾನುವಲಿ ಆಗಿಬಿಟ್ಟು ಡೈರೆಕ್ಟ್ಲಿ ಸ್ಟಾಪ್ ಲಾಸ್ ಇಟ್ಬಿಟ್ರೆ ತಾನೇ ಹಿಟ್ ಹಾಕೊಂಡು ಎಕ್ಸಿಟ್ ಆಗಿ ಹೋಗಿಬಿಡ್ತದೆ. ಇಲ್ಲಿ ನಾವು ಯೂಸ್ ಮಾಡಿದ ಇಂಡಿಕೇಟರ್ ಅಂದರೆ 20 ಮೂವಿಂಗ್ ಎವರೇಜ್ ಅಂದು ವಾಲ್ಯೂಮ್ ಜಾಸ್ತಿ. ನಾನು ಆ್ಯಕ್ಚುಲಿ ವಾಲ್ಯೂಮ್ ನೋಡ್ತೀನಿ, ಬಟ್ ವಾಲ್ಯೂಮ್ ಇದರಲ್ಲಿ ಅಷ್ಟು ನೀವು ನೋಡಿದ್ರು ಪರವಾಗಿಲ್ಲ, ನಡೆಯುತ್ತೆ. ಬಟ್ ಈ 20 EMA ಇದೆಯಲ್ಲ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ರೂಲ್ಸ್ ಯಾವ ಥರ ರೂಲ್ಸ್ ಇದಾವೆ ಅಂದರೆ ಲಾಂಗ್ ಎಂಟ್ರಿಗೆ ಮತ್ತು ಶಾರ್ಟ್ ಎಂಟ್ರಿಗೆ ಸೇಮ್ ರೂಲ್ಸ್ ಇದ್ದಾವೆ. ಬಟ್ ಲಾಂಗ್ ಎಂಟ್ರಿ ಅಂದರೆ ಬೈ ಮಾಡೋದು, ಶಾರ್ಟ್ ಎಂಟ್ರಿ ಅಂದರೆ ಸೆಲ್ ಮಾಡೋದು. ಸೊ ಸೇಮ್ ಲಾಂಗ್ ಎಂಟ್ರಿ ಏನು ಹೇಳುತ್ತೆ ಅಂದರೆ ಅದೇನು 930 ಕ್ಯಾಂಡಲ್ಸ್ ಇರುತ್ತಲ್ಲ ಅದರದ್ದು ಹೈ ಮತ್ತು ಲೋವನ್ನು ಮಾರ್ಕ್ ಮಾಡಿಕೊಂಡು ಪ್ರೈಸ್ ಯಾವ ಸೈಡ್ ಮೂವ್ ಆಗುತ್ತಲ್ಲ ಆ 930 ಕ್ಯಾಂಡಲ್ ಬ್ರೇಕ್ ಮಾಡಿದರೆ ಅಲ್ಲಿ ನಾವು ಲಾಂಗ್ ಎಂಟ್ರಿ ತೊಗೋಬೇಕು. ಅದೇ ರೀತಿ 930 ಕ್ಯಾಂಡಲ್ ಲೋವನ್ನು ಬ್ರೇಕ್ ಮಾಡಿದರೆ ಶಾರ್ಟ್ ಎಂಟ್ರಿ ಅಂದರೆ ಸೆಲ್ ಮಾಡಬೇಕು. ಇನ್ನೊಂದು, ನೀವು ಯಾವಾಗಾದರೂ ಲಾಂಗ್ ಮಾಡೋ ಟೈಮ್ದಲ್ಲಿ ಪ್ರೈಸು 20 EMA ಮೇಲಿದ್ರೇ ಲಾಂಗ್ ತೊಗೋಬೇಕಾಗುತ್ತೆ ಇಮಿಡಿಯೇಟ್ಲಿ. ಸಪೋಸ್ 20 EMA ಕೆಳಗೆ ಪ್ರೈಸ್ ಇದ್ದು ಕ್ಯಾಂಡಲ್ಸು 930 ಕ್ಯಾಂಡಲ್ಸ್ ಅಪ್ ಬ್ರೇಕ್ ಆಗ್ತಿದ್ರೆ ಸ್ವಲ್ಪ ವೇಟ್ ಮಾಡಿ, ಪ್ರೈಸ್ ಆ್ಯಕ್ಷನ್ ಆಗುತ್ತೆ ತನಕ. ಅಂದರೆ ಅಲ್ಲ ಆ 20 EMA ಕ್ರಾಸ್ ಆಗೋ ತನಕ ವೇಟ್ ಮಾಡಿ. ಯಾಕಂದರೆ 20 EMA ಅಂದರೆ ಏನಪ್ಪ ಅಂದರೆ ಒಂದು ಇಂಟರ್ಡೇಯಲ್ಲಿ ಟ್ರೆಂಡ್ ಹೇಳುತ್ತೆ, ಸ್ಟ್ರಾಂಗ್ ಟ್ರೆಂಡ್ ಯಾವ ಥರ ಇದೆ ಅಂದರೆ 20 EMA ಪ್ರೈಸ್ ಅಬೋವ್ ಇತ್ತಂದರೆ ಇದು ನೆಗೆಟಿವ್. ಪ್ರೈಸ್ ಏನಾದರೂ 20 EMA ಮೇಲೆ ಇತ್ತಿದ್ರೆ ಇದು ಪಾಸಿಟಿವ್ ಸೈನ್ ತೋರಿಸುತ್ತೆ. ಅದೇ ರೀತಿ 20 EMA ಕೆಳಗೆ ಪ್ರೈಸ್ ಏನಾದರೂ ಮೂವ್ ಆಗ್ತಿದ್ರೆ ಇದು ನೆಗೆಟಿವ್ ಸೈನ್ ತೋರಿಸುತ್ತೆ. ಸೊ ಅದಕ್ಕೆ 20 EMA ನಾವು ಯಾವಾಗಲೂ ಎಂಟ್ರಿ ಕೊಡುವಾಗ ಟ್ರೆಂಡ್ ಅಪ್ವರ್ಡ್ ಇದೆ ಡೌನ್ವರ್ಡ್ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಇದು ಅರ್ಥ ಆಗುತ್ತೆ. ಅದೇ ಒಂದ್ಸಲ 930 ಕ್ಯಾಂಡಲ್ ಹೈ ಬ್ರೇಕ್ ಆದ್ಮೇಲೆ ನೀವು ಎಂಟ್ರಿ ಮಾಡ್ಬೋದು, ಲಾಂಗ್ ಎಂಟ್ರಿ ಮಾಡ್ಬೋದು. 930 ಕ್ಯಾಂಡಲ್ ಲೋ ಬೇಕಾದರೆ ಶಾರ್ಟ್ ಎಂಟ್ರಿ ಕೊಡ್ಬೋದು. ಇನ್ನೊಂದೇನಪ್ಪ ಅಂದರೆ 930 ಕ್ಯಾಂಡಲ್ ಏನಾದರೂ ಡೋಜಿ ಟೈಪ್ ಅಂದರೆ ಅದು ಪ್ಯಾಟರ್ನ್ ಸರಿಯಾಗಿ ಆಗಲಿಲ್ಲ, ವಿಕ್ಸ್ ಜಾಸ್ತಿ ಇದ್ದು ಅಥವಾ ಒಂದು ಸೈಡ್ ವಿಕ್ಸ್ ಜಾಸ್ತಿ ಇದ್ದು ಏನೋ ಒಂದು ಕನ್ಫ್ಯೂಸಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗ್ತಿದ್ರೆ ವೇಟ್ ಮಾಡಿ. ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಏನು ಸಿಗುತ್ತೆ ಅದನ್ನ ನೋಡ್ಕೊಂಡು ಕ್ಲಿಯರಿಟಿ ಮೇಲೆ ನಾವು ಎಂಟ್ರಿ ಕೊಡ್ಬೋದು. ಇಲ್ಲಿ ನೆಕ್ಸ್ಟ್ ಆ ಚಾರ್ಟ್ ಓಪನ್ ಮಾಡಿದಾಗ ಗೊತ್ತಾಗ್ತದೆ ಡೋಜಿ ಅಂದರೆ ಕ್ಲಿಯರಿಟಿ ಕ್ಯಾಂಡಲ್ ಯಾವ ಥರ ಇದೆ, ಕ್ಲಿಯರಿಟಿ ಇಲ್ಲ, ಇಂಡಿಸಿಷನ್ ಕ್ಯಾಂಡಲ್ ಏನಾದರೂ ನಾನು ಹೇಳ್ತೀನಿ ಇಲ್ಲಿ. ಸೊ ಇದಂತೂ ಎಂಟ್ರಿ ರೂಲ್ಸ್ ಇದ್ದಾವೆ. ಪ್ರೀ ಎಂಟ್ರಿ ಯಾವಾಗ ಮಾಡ್ಬೋದು? ಪ್ರೀ ಎಂಟ್ರಿ ಮಾಡ್ಬೋದು 2 ಸಲ ಎಂಟ್ರಿ ಮಾಡ್ಬೋದು. ಇಲ್ಲಿ ಮ್ಯಾಕ್ಸಿಮಮ್ 1 ರಿಂದ 2 ಎಂಟ್ರಿ. ಒಂದು ಕ್ಯಾಂಡಲ್ಸು ಫಸ್ಟ್ ಟೈಮ್ ಸ್ಟಾಪ್ ಲಾಸ್ ಸೆಟ್ ಆದಾಗ ಅಗೇನ್ ಅದು ಯಾವುದಾದ್ರೂ ಲೋ ಅಥವಾ ಹೈ 930 ಕ್ಯಾಂಡಲ್ ಲೋ ಅಥವಾ ಹೈ ಬ್ರೇಕ್ ಆಗ್ತಾ ಇದ್ದರೆ ಅಲ್ಲಿ ಮತ್ತೊಂದು ಎಂಟ್ರಿ ಮಾಡಿ. ನಾನು ನೆಕ್ಸ್ಟ್ ತೋರಿಸ್ತೀನಿ. ಹಾರ್ಡ್ಲಿ ಇಲ್ಲಿ 2-3 ಸ್ಟಾಪ್ ಲಾಸ್ ಸೆಟ್ ಆಗಿದ್ದಾವೆ. ಬಟ್ ಸೆಕೆಂಡ್ ಎಂಟ್ರಿ ಯಾವ ಥರ ಮಾಡೋದು ಒಂದು 3-4 ತಿಂಗಳಲ್ಲಿ ನಾನು ಸೆಕೆಂಡ್ ಎಂಟ್ರಿನೂ ಮಾಡಿದ್ದೀನಿ. ಸೊ ಅದು ಈಸಿಯಾಗಿ ನಾನು ತೋರಿಸ್ಬೋದು ಇಲ್ಲಿ. ಆಮೇಲೆ ಇದ್ರದ್ದು ಇನ್ನೊಂದು ಇಂಪಾರ್ಟೆನ್ಸ್ ಏನಪ್ಪ ಅಂದರೆ ಕಾಷನ್ಸ್ ಅಂದರೆ ಏನಂದರೆ ಅದೇ ಹೇಳಿದ್ನಲ್ಲ, ಕ್ಯಾಂಡಲ್ಸ್ ಏನಾದರೂ ಡೋಜಿ ಅಥವಾ ಯಾವುದೋ ಥರ ಸ್ಟ್ರೆಂತ್ ನಮ್ಗೆ ಗೊತ್ತಾಗಿಲ್ಲ, ಬೈಯರ್ಸ್ ಸ್ಟ್ರೆಂತ್ ಅಥವಾ ಲೋ, ಆ ಕ್ಯಾಂಡಲಲ್ಲಿ ಯಾರ್ದು ಸ್ಟ್ರೆಂತ್ ಇರಲ್ಲ, ಬೈಯರ್ಸ್ ಇರಲ್ಲ ಮತ್ತು ಸೆಲ್ಲರ್ಸ್ದು ಸ್ಟ್ರೆಂತ್ ಇರಲ್ಲ, ಏನೋ ಒಂದು ಕ್ಯಾಂಡಲ್ ಇಂಡಿಸಿಷನ್ ಥರ ಕಾಣ್ತಿದ್ರೆ ಬಿಗ್ ವೀಕ್ಸ್ ಅಂದರೆ ಆ ಕ್ಯಾಂಡಲ್ ಮೇಲಿನ ವೀಕ್ಸ್ ಇರ್ತಾವಲ್ಲ ದೊಡ್ಡ ವೀಕ್ಸ್ ಥರ ಫಾರ್ಮೇಷನ್ ಆದರೆ ಸ್ವಲ್ಪ ವೇಟ್ ಮಾಡಿ. ಯಾಕಂದರೆ ಅದು ಗೊತ್ತಾಗಲ್ಲ ಯಾವ ಥರ ಆ ಸೈಡ್ ಮೂವ್ ಆಗುತ್ತೆ ಅಂತ ಪ್ರೈಸ್. ಮತ್ತು ಇನ್ನೊಂದೇನೆಂದರೆ ಸಪೋಸ್ ಈ ಪ್ರೈಸ್ ಏನಾದರೂ 20 ಮೂವಿಗಿಂತ ದೂರ ಗ್ಯಾಪ್ ಅಪ್ ಓಪನ್ ಆಗಿ ದೂರ ಏನಾದರೂ ಹೋಗಿ ಪ್ರೈಸ್ ಅಲ್ಲಿ ಏನಾದರೂ 930 ಕ್ಯಾಂಡಲ್ ಬ್ರೇಕ್ ಆಗ್ತಿದ್ರೆ ಅವಾಗೂ ವೇಟ್ ಮಾಡಿ. ಯಾಕಂದರೆ 20 EMಗಿಂತ ಜಾಸ್ತಿ ಪ್ರೈಸ್ ಅಬೋವ್ ಮೂವ್ ಆದಾಗ ಅದು ಮತ್ತೆ 20 EM ಟಚ್ ರಿಟ್ರೇಸ್ ಆಗಿ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಪ್ರಾಫಿಟ್ ಬುಕ್ ಮಾಡ್ಕೋ ಚಾನ್ಸಸ್ ಇರುತ್ತೆ. ಯಾರಾದರೂ ಲಾಂಗ್ ಹೋಗಿರ್ತಾರಲ್ಲ ಅವ್ರು ಪ್ರಾಫಿಟ್ ಬುಕ್ ಮಾಡೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಸೇಮ್ 20 EM ಕೆಳಗಡೆ ದೂರ ಹೋಗಿ ಪ್ರೈಸ್ ಏನಾದರೂ ಓಪನ್ ಆದರೆ ಅಲ್ಲಿ ಸ್ವಲ್ಪ ವೇಟ್ ಮಾಡಿ. ಅದರ ಒಂದು ಟ್ರೆಂಡ್ ಪ್ಯಾಟರ್ನ್ ತಿರೋದಂತ ಪ್ಯಾಟರ್ನ್ ಕ್ಲಿಯರ್ ಆದಮೇಲೆ ನೀವು ಎಂಟ್ರಿ ಕೊಡ್ಬೋದು. ಅಲ್ಲಿ ಇಮಿಡಿಯೇಟ್ ಎಂಟ್ರಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಸಪೋಸ್ ಗ್ಯಾಪ್ ಅಪ್ ಓಪನ್ ಮಾಡಿದಾಗ ಅಲ್ಲಿ ನಿನ್ನೆ ಯಾರಾದರೂ ಬೈ ಮಾಡಿರ್ತಾರಲ್ಲ ಇವತ್ತು ಗ್ಯಾಪ್ ಅಪ್ ಓಪನ್ ಆದರೆ ಅವ್ರಿಗೆ ಏನಾಗುತ್ತೆ ಒಂದು ಪ್ರಾಫಿಟ್ ಸಿಕ್ಬಿಡುತ್ತೆ. ಆಲ್ರೆಡಿ ಪಾಯಿಂಟ್ ಅವ್ರು ಎಷ್ಟು ಹೋಗುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಇಮಿಡಿಯೇಟ್ಲಿ ಮಾರ್ಕೆಟ್ ಅವ್ರ ಪಾಯಿಂಟ್ಗಿಂತ ಜಾಸ್ತಿ ಓಪನ್ ಆದಾಗ ಅವ್ರು ಅದನ್ನು ಮುಂದೆ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡಲ್ಲ. ಅಲ್ಲೇನು ಮಾಡ್ತಾರೆ ಪ್ರಾಫಿಟ್ ಬುಕ್ ಮಾಡೋಕ್ಕಾಗ್ತಾರೆ. ಸೊ ಅವಾಗ ಏನಾಗುತ್ತೆ ಪ್ರಾಫಿಟ್ ಬುಕ್ ಮಾಡಿದಾಗ ಪ್ರೈಸ್ ಇಮಿಡಿಯೇಟ್ಲಿ ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಪ್ಯಾನಿಕಲ್ಲಿ ಏನಾಗುತ್ತೆ ಮತ್ತು ನ್ಯೂ ಸೆಲ್ಲರ್ಸ್ ಬಂದು ಸೆಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಅಲ್ಲಿ. ಸೊ ಅದಕ್ಕಾಗಿ ಏನು ಹೇಳಿದಂದರೆ ಎಲ್ಲಾದರೂ ನಿಮಗೆ 20 EMಗಿಂತ ದೂರ ಓಪನ್ ಆದರೆ ಪ್ರೈಸು, ಸೊ ನಿಮ್ಮದು ಎಂಟ್ರಿಯನ್ನು ಸ್ವಲ್ಪ ನೋಡಿಕೊಂಡು ತೊಗೋಬೇಕು ಅದನ್ನು. ಆಮೇಲೆ ನೋಟ್ಸ್ ಏನಪ್ಪ ಅಂದರೆ 930 ಕ್ಯಾಂಡಲ್ಸ್ ಬಿಗ್ಗರ್ ದೆನ್ ಎವರೇಜ್ ಕ್ಯಾಂಡಲ್ಸ್ ಇದ್ದಾಗ 50% ಬ್ರೇಕ್ಔಟ್ ನಾವು ಸಪೋಸ್ ಕ್ಯಾಂಡಲ್ಸ್ ಏನಾದರೂ ದೊಡ್ಡದಿದ್ದರೆ ಫಸ್ಟ್ ಕ್ಯಾಂಡಲ್ಸ್ ಅಂದಿದ್ದು ದೊಡ್ಡದು ಏನಾದರೂ 100 ಪಾಯಿಂಟ್ಸು 20 ಪಾಯಿಂಟ್ಸು 30 ಪಾಯಿಂಟ್ಸು 40 ಪಾಯಿಂಟ್ಸು SL ಬರ್ತಿದ್ರೆ ಆ ಕ್ಯಾಂಡಲ್ಸ್ 50% ನಾವು ನೋಡಿಕೊಂಡು ಎಂಟ್ರಿ ತೊಗೋಬೇಕಾಗುತ್ತೆ. ಸೊ ಒಂದು ಕ್ಯಾಂಡಲ್ಸ್ ಈಗ ದೊಡ್ಡದೊಂದು ಕ್ಯಾಂಡಲ್ ಫಾರ್ಮಿಗೆ ಅದು 40-45 ಪಾಯಿಂಟ್ಸ್ ರೇಂಜಲ್ಲಿ ಇತ್ತಂದರೆ
ಅವಾಗ ನಾವು ಅದನ್ನು 20% ಅರ್ಧಕ್ಕೆ ಅದರದ್ದು ಎಸ್ ಎಲ್ ಇಡಬೇಕಾಗುತ್ತೆ. ಸೊ ಅದೇ ರೀತಿ ಏನಾದರೂ ನೀವು ಎಂಟ್ರಿ ಕೊಟ್ಟ ಸೈಡ್ ಮಾರ್ಕೆಟ್ ಮೂವ್ ಆಯಿತು, ಸಪೋಸ್ ನೀವು ಟಾರ್ಗೆಟ್ ಏನೋ ಒಂದು 20 ಪಾಯಿಂಟ್ಸ್ ಇಟ್ಕೊಂಡಿರ್ತೀರ, ಪ್ರೈಸ್ 10 ಪಾಯಿಂಟ್ಸ್ ಮೂವ್ ಆಗುತ್ತೆ, ಮೂವ್ ಆಗಿ ಎಲ್ಲಿಂದ ಮತ್ತೆ ರಿವರ್ಸ್ ಆಗಕ್ಕೆ ಬರುತ್ತೆ ನೀವು ಎಂಟ್ರಿ ಸೈಡ್ದಾಗ. ಆ ಟೈಮ್ದಾಗ ಒಂದು ಸಲ ಪ್ರೈಸ್ 1:1 ಮೂವ್ ಆದರೆ, ನೀವು ಸಪೋಸ್ ಇವತ್ತು 20 ರೂಪಾಯಿ ಟಾರ್ಗೆಟ್ ಇಟ್ಟಿರ್ತೀರ, ನೀವು 20 ಪಾಯಿಂಟ್ಸ್ ಟಾರ್ಗೆಟ್ ಇಟ್ಟಿರ್ತೀರ, ಪ್ರೈಸ್ 10 ಪಾಯಿಂಟ್ಸ್ ಮೂವ್ ಆಗುತ್ತೆ, ಆಮೇಲೆ ನೆಗೆಟಿವ್ ಹಾಕೋತಾ ಬರುತ್ತೆ. ಅವಾಗ ಏನು ಮಾಡಬೇಕಂದ್ರೆ ನೀವು ಸ್ಟಾಪ್ ಲಾಸನ್ನು ಲಿಫ್ಟ್ ಮಾಡಿ ನಿಮ್ಮ ಎಂಟ್ರಿ ಪಾಯಿಂಟಿಗೆ ಇಡಬೇಕು. ಅಂದರೆ ಇಲ್ಲಿ ಏನಾಗುತ್ತೆ, ಬ್ರೇಕ್ ಲಾಸು ಆಗಿಲ್ಲ, ಪ್ರಾಫಿಟ್ ಆಗಿಲ್ಲ, ಮಾರ್ಕೆಟ್ದಿಂದ ಏನಾಗುತ್ತೆ, ನೀವು ನಿಮ್ಮ ಸ್ಟಾಪ್ ಲಾಸನ್ನು ಅಪ್ ಮಾಡಿದಾಗ ನೀವೆಲ್ಲಿ ಎಂಟ್ರಿ ಆಗಿರ್ತಿಲ್ಲ ನೆಕ್ಸ್ಟ್ ಅಲ್ಲೇ ಎಕ್ಸಿಟ್ ಆಗ್ತದೆ. ಸೊ ಇಲ್ಲಿ ಬರೀ ಜಸ್ಟ್ ಒಂದು ಅದು ಬ್ರೋಕರೇಜ್ ಚಾರ್ಜ್ ಅಷ್ಟು ಪೇ ಮಾಡಬೇಕಾಗುತ್ತೆ, ಬಟ್ ಇಲ್ಲಿ ಯಾವುದೇ ಲಾಸ್ ಇಲ್ಲ, ಪ್ರಾಫಿಟ್ ಇಲ್ಲ. ಇನ್ನೊಂದು ಲಾಸ್ಟ್ ಒಂದು 5ನೇ ಪಾಯಿಂಟ್ ಏನಂದರೆ, ಕ್ಯಾಂಡಲ್ ಏನಾದರೂ ಟಾರ್ಗೆಟ್ ಹಿಟ್ ಆಯಿತು 1:2, 20 ಪಾಯಿಂಟ್ 1:2 ಅಂದಾಗ ನೀವು ಮಾಡ್ತೀರಿ 10 ಎಸ್ ಎಲ್ ಇಟ್ಟಿರ್ತಾರೆ, 20 ಟಾರ್ಗೆಟ್ ಇಟ್ಟಿರ್ತಾರೆ. 20 ಇಟ್ಟಾಗ ಪ್ರೈಸ್ ಮೂವ್ ಆಗುತ್ತೆ, ಮೂವ್ ಆಗಿ ನಿಮ್ಗೆ 20 ಪಾಯಿಂಟ್ಸ್ ಹಿಟ್ ಆಗುತ್ತೆ, ಬಟ್ ಅಲ್ಲಿಗೆ ನಿಂದ್ರಲ್ಲ, ಅದು ಮೂವ್ ಆಗ್ತಾ ಹೋಗುತ್ತೆ. ಹೆಂಗಂದರೆ ಒಂದು ಕ್ಯಾಂಡಲ್ ನಿಮ್ಮ ಟಾರ್ಗೆಟ್ ಹಿಟ್ ಆಗಿ ಅದು ಕ್ಲೋಸ್ ಆಗಲಾರ್ದೆ ಅಪ್ ಮೂವ್ ಆಗ್ತಿದ್ರೆ ಅದನ್ನು ನಮ್ಗೆ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ, ವೇಟ್ ಮಾಡಿ ಅದು ಕ್ಯಾಂಡಲ್ ಕ್ಲೋಸ್ ಆಗುತ್ತಾಗ. ನೀವು ಫಸ್ಟ್ ಎಂಟ್ರಿ ಮಾಡಿದ ಕ್ಯಾಂಡಲ್, ಅದು ಫಸ್ಟ್ ಕ್ಯಾಂಡಲಲ್ಲಿ ನೀವು ಟಾರ್ಗೆಟ್ ಹಿಟ್ ಆದ್ರೂ ಆ ಕ್ಯಾಂಡಲ್ ಕ್ಲೋಸ್ ಆಗೋ ತನಕ ವೇಟ್ ಮಾಡಿ. ಯಾಕಂದರೆ ಅದು ಕ್ಯಾಂಡಲ್ ಸ್ವಲ್ಪ ಏನಾಗುತ್ತೆ ಒಂದು ನೀವು 20 ಪಾಯಿಂಟ್ ಇಟ್ಟಿರ್ತಾರೆ, ಸಡನ್ಲಿ ಆ ಕ್ಯಾಂಡಲ್ 30-40 ಪಾಯಿಂಟ್ಗೆ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ಏನಾದರೂ ಒಂದು ಅಡಿಷ್ನಲ್ ಪಾಯಿಂಟ್ ಸಿಗ್ತಿರ್ತಾವೆ, ಅದ್ರ ಸಲುವಾಗಿ ಫಸ್ಟ್ ನೀವೇನು ಎಂಟ್ರಿ ಮಾಡಿರ್ತಾರೆ ಕ್ಯಾಂಡಲ್ಲು, ಆ ಕ್ಯಾಂಡಲ್ ಏನಾದರೂ 20 ಪಾಯಿಂಟ್ಸ್ ನೀವು ಇಟ್ಕೊಂಡು ಟಾರ್ಗೆಟ್ ಹಿಟ್ ಆದ್ರೂ ಕ್ಲೋಸ್ ಅಬೋ ಆದರೆ ದಯವಿಟ್ಟು ನಿಮ್ಮ ಪ್ರಾಫಿಟನ್ನು ಕ್ಯಾರಿ ಮಾಡಿ, ಅಲ್ಲಿ ಎಕ್ಸಿಟ್ ಆಗೋಕ್ಕೆ ಹೋಗಬೇಡ್ರಿ. ಆಮೇಲೆ ಇಷ್ಟೆಲ್ಲ ಆದಮೇಲೆ ಒಂದು ಎಕ್ಸೆಲ್ ಶೀಟ್ ಮಾಡಿದ್ದೀನಿ. ಸೊ ಇಲ್ಲಿದೆ. ಇದೇನೆಂದರೆ ನಾನು ಎಲ್ಲೆಲ್ಲಿ ಎಂಟ್ರಿ ಕೊಟ್ಟಿದ್ದೀನಿ, May 1 ರಜೆ ಲೇಬರ್ಸ್ ಡೇ ಅಂತೇಳಿ, ಅಲ್ಲಿಂದ May 2 ನಾನು ಎಂಟ್ರಿ ಲಾಂಗು ಶಾರ್ಟ್ ಎಂಟ್ರಿ ಇದ್ದಾವೆ. ಸೊ ಇದೇನಿದಲ್ಲ ಇವೆಲ್ಲ ಎಂಟ್ರಿ ಏನಿದಲ್ಲ, ಇದೇನಪ್ಪ ಅಂದರೆ ಡೇಟ್ ಹೇಳುತ್ತೆ. ಡೇಟ್ ಅಂದರೆ ಯಾವ ಡೇಟಿಗೆ ಎಂಟ್ರಿ ತಂದಿದ್ದೀನಿ, ಟ್ರೇಡ್ ಟೈಪ್ ಏನಿದೆ, ಸೆಲ್ ಇದೆ ಅಥವಾ ಬೈ ಇದೆ, ಎಂಟ್ರಿ ಪಾಯಿಂಟ್ ಏನು, ಎಂಟ್ರಿ ಯಾವ ಪಾಯಿಂಟಿಗೆ ಎಂಟ್ರಿ ಆಗಿದೆ, 2336 ಪ್ರೈಸಿಗೆ ನಾನು ಎಂಟ್ರಿ ಮಾಡಿದ್ದೆ. ಸೆಲ್ ಇದ್ದಾಗ ಅಂದರೆ ನಾನು ಶಾರ್ಟ್ ಮಾಡಬೇಕು, ಇಲ್ಲಿ ಶಾರ್ಟ್ ಮಾಡಿದ್ದೆ, ಇಲ್ಲಿ ಅದನ್ನು ರಿಕವರ್ ಮಾಡಿದ್ದೆ. ಸೊ ಲಾಂಗ್ ಇದ್ದ 2340 ಪಾಯಿಂಟಿಗೆ ನಾನು ಎಂಟ್ರಿ ಕೊಟ್ಟಿದ್ದೆ. ಸ್ಟಾಪ್ ಲಾಸ್ ಎಷ್ಟು, ಎಸ್ ಎಲ್ ಇಂದ ಸ್ಟಾಪ್ ಲಾಸ್ 15 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟಿದ್ದೆ. ಅದು ಎಷ್ಟು ಮೂವ್ ಆಯಿತು ಅಂದರೆ 2375 ಆಯಿತು. ಇಲ್ಲಿ ಪಾಯಿಂಟ್ ಎಷ್ಟು ಬಂದೋಯ್ತು ಅಂದರೆ 35 ಪಾಯಿಂಟ್ಸ್ ನಾನು ಗೇನ್ ಮಾಡಿದೆ, ಅಂದರೆ ಪ್ರಾಫಿಟ್ ಮಾಡಿದೆ. ಸೊ 35 ಪಾಯಿಂಟಿಗೆ 50,000 ರೂಪಾಯಿ ಅಂತ ಸಪೋಸ್ ಕ್ಯಾಪಿಟಲ್ ಇದ್ದಾವಂದರೆ ಈ ಪ್ರೈಸಿಗೆ ನನಗೆ 102 ಶೇರ್ ಸಿಗ್ತವೆ. ನೆನ್ಪಿಟ್ಕೊಳ್ಳಿ, ಇಂಟ್ರಾಡೇ ಮಾಡುವಾಗ ಈ ಕ್ಯಾಪಿಟಲ್ ಏನಿದೆ 5x ಕ್ಯಾಪಿಟಲ್ ನಮ್ಗೆ ಬೆನಿಫಿಟ್ ಕೊಡ್ತಾರೆ ಡಿಮ್ಯಾಟ್ದವರು. ಸೊ ಅಂದರೆ ನನ್ನ ಹತ್ರ 50,000 ರೂಪಾಯಿ ಆದರೆ ನನ್ನ ಹತ್ರ ಈಗ ಆ್ಯಕ್ಚುಲಿ ನನ್ನ ಹತ್ರ ವರ್ಚುವಲ್ ನನ್ನ ಅಮೌಂಟ್ ಇರೋದು ಎಷ್ಟಾದರೆ 50,000. ಬಟ್ ಡಿಮ್ಯಾಟ್ ಅಕೌಂಟಲ್ಲಿ ನನಗೆ ಎಷ್ಟು ಕೆಪಾಸಿಟಿ ಬೈಯಿಂಗ್ ಪವರ್ ಕೊಡ್ತಾರೆ ಅಂದರೆ 2,50,000 ರೂಪಾಯಿ ಪ್ರೈಸ್, 2,50,000 ರೂಪಾಯಿ ಅಮೌಂಟ್ದನ್ನು ಪ್ರೈಸ್ ಶೇರ್ಸ್ ಬೈ ಮಾಡ್ಬೋದು. ಸೊ ಇದು 50,000 ಇಂಟು 5x ಮಾಡಿದ್ರೆ 2,50,000 ರೂಪಾಯಿ ಆಗುತ್ತೆ. 2,50,000 ರೂಪಾಯಿ 2,340 ಶೇರ್ ಎಷ್ಟು ತೊಗೋಬೋದಪ್ಪ ಅಂದರೆ 102 ಶೇರ್ ನಾವು ತೊಗೋಬೋದು. ಇದು ಗೊತ್ತೈತಲ್ಲ. ನೆಕ್ಸ್ಟ್ ಇದು ಎಷ್ಟು ಪಾಯಿಂಟ್ಸ್ ನಾನು ಗೇನ್ ಮಾಡಿದ್ದೀನಿ ಇಂಟು ಕ್ವಾಂಟಿಟಿ, ಆವಾಗ ಏನಾಗುತ್ತೆ ನನಗೆ ಪ್ರಾಫಿಟ್ಟು ಲಾಸು ತೋರಿಸುತ್ತೆ. ಇಲ್ಲಿ ಆ್ಯಕ್ಚುಲಿ -15 ಪಾಯಿಂಟು ನಾನು ಲಾಸ್ ಮಾಡ್ಕೊಂಡಿದ್ದೀನಿ, 108 ಕ್ವಾಂಟಿಟಿ ಇತ್ತು ಇವಾಗ. ಸೊ ಅಂದರೆ 1,600 ರೂಪಾಯಿ ಲಾಸ್ ಆಯಿತು. ಅದೇ ರೀತಿ ನೆಕ್ಸ್ಟು ಸೆಕೆಂಡ್ ಅದೇ ಸೇಮ್ ಡೇನೇ ನಾನು ಇನ್ನೊಂದು ಟ್ರೇಡ್ ತೊಗೊಂಡೆ, ಲಾಂಗು. ಫಸ್ಟ್ ಸೆಲ್ ಮಾಡಿದ್ದೆ, ಆಮೇಲೆ ಲಾಂಗ್ ಮಾಡಿದೆ, ಅಂದರೆ ಬೈ ಮಾಡಿದೆ ಸೆಕೆಂಡ್ ಎಂಟ್ರಿ. ಆವಾಗ 35 ಪಾಯಿಂಟ್ಸ್ ನನಗೆ ಪ್ರಾಫಿಟ್ ಆಯಿತು. 35 ಇಂಟು 102 ಶೇರ್ ಆದಾಗ, ಯಾಕಂದರೆ ಶೇರ್ ಇಲ್ಲಿ ನೋಡಿ ಕ್ಯಾಪಿಟಲ್ ನಿಮ್ಮದು ಇದರ ಏನು ಮಾಡಿದೆ ಅಂದರೆ 50,000 1,600 ರೂಪಾಯಿ ಕಳೆದಾಗ ನಿಮ್ಮಲ್ಲಿ ಕ್ಯಾಪಿಟಲ್ ಉಳಿದಿದ್ದಷ್ಟು 48,340. ಈ ಕ್ಯಾಪಿಟಲ್ಗೆ ನೀವು ನೆಕ್ಸ್ಟ್ ಶೇರ್ ಬೈ ಮಾಡಬೇಕಾಗುತ್ತೆ, ಈ ಕ್ಯಾಪಿಟಲ್ಗೆ ಆಗಲ್ಲ. ಸೊ 48,384ಕ್ಕೆ 102 ಶೇರ್ ಬಂದು, ಬಟ್ ಇಲ್ಲಿ 35 ನಾನು ಪಾಯಿಂಟ್ ಗೇನ್ ಮಾಡಿದ್ದಕ್ಕೆ ಅದೇನಾಯ್ತಪ್ಪ ಅಂದರೆ 3,565 ರೂಪಾಯಿ ಪ್ರಾಫಿಟ್ ಆಯಿತು. ಇದರಲ್ಲಿ ಆ್ಯಡ್ ಮಾಡಿದರೆ ನಮ್ಮ ಟೋಟಲ್ ಕ್ಯಾಪಿಟಲ್ ಆ ದಿನದ ಎಷ್ಟಿತ್ತು ಅಂದರೆ 51,949 ಇತ್ತು. ಸೊ ಫಸ್ಟ್ ಒಂದು ರೇಟ್ ಲಾಸಲ್ಲಿ ಆಯಿತು, ಸೆಕೆಂಡ್ ರೇಟ್ ಪ್ರಾಫಿಟಲ್ಲಿ ಆಯಿತು. ಇದೇನಿದೆ ಅಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಷ್ಟು ಬಂತು, ಟೋಟಲ್ ಕ್ಯಾಪಿಟಲ್ಗೆ 7% ರಿಟರ್ನ್ ಬಂತು. ನೆನ್ಪಿಟ್ಕೊಳ್ಳಿ, ಯಾವುದೇ ರಿಟರ್ನ್ ಆನ್ ಕ್ಯಾಪಿಟಲ್ -3%ಗಿಂತ ಜಾಸ್ತಿ ಬರ್ತಿದ್ರೆ ಆ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಟ್ರೈ ಮಾಡಿ, ನಿಮ್ದು ಎಸ್ ಎಲ್ ಎಷ್ಟು ಇರ್ಬೋದು. ನಿಮ್ಮ ಎಂಟ್ರಿ ಪ್ರಕಾರ ಎಸ್ ಎಲ್ ಏನಾದರೂ 30-40 ಪಾಯಿಂಟ್ಸ್ ಬರ್ತಿತ್ತು ಅಥವಾ 25-30 ಬರ್ತಿತ್ತು, ನಿಮ್ಮ ಕ್ಯಾಪಿಟಲ್ ಮೇಲೆ 3%ಗಿಂತ ಜಾಸ್ತಿ ಹೋಗ್ತಿತ್ತು ಅಂದರೆ ಅದು ರಿಸ್ಕು, ಆ ಟ್ರೇಡ್ ತೊಗೋಬೇಕು, ಬಿಟ್ಬಿಡಿ. ಸಾಕಷ್ಟು ಟ್ರೇಡ್ ಬರ್ತವೆ ಡೈಲಿ. ಒಂದು ಸ್ಟಾಕಲ್ಲಿ ಇಲ್ಲಾಂದ್ರೂ ನೀವು ಬೇರೆ ಎಂಟ್ರಿ ಚೆಕ್ ಮಾಡಿದರೆ 3-4 ಥರ ಎಂಟ್ರಿ ಸಿಗ್ತವೆ. ಇಲ್ಲಾಂದರೆ ಅಷ್ಟೇ ಸ್ಟಾಕ್ ಚೇಂಜ್ ಮಾಡಿ 6,000 ಸ್ಟಾಕ್ ಇದ್ದಾರೆ, ಯಾವುದಾದ್ರು ಮೊದಲು ಚೇಂಜ್ ಮಾಡಿ. ಬಟ್ ಒಂದಕ್ಕೆ ಸ್ಟಿಕ್ ಆಗಿ ಅದು ಜಾಸ್ತಿ ಏನಿದೆ ಸ್ಟಾಪ್ ಲಾಸ್ ಇಟ್ಟು ಅದು ಲಾಸ್ ಆದರೆ ನಿಮ್ಮ ಕ್ಯಾಪಿಟಲ್ ಮೇಲೆ ಬರ್ಡನ್ ಆಗೋ ಥರ ಮಾಡಿ. ಯಾಕಂದರೆ ಈ ಕ್ಯಾಪಿಟಲ್ ಸೇವ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ. ನೀವು ಎಲ್ಲ ಕಲ್ತ ಮೇಲೆ ನಿಮ್ಮಲ್ಲಿ ಕ್ಯಾಪಿಟಲ್ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಕ್ಯಾಪಿಟಲ್ ಇವಾಗಿಂದ, ಯಾಕಂದ್ರೆ ಕಲಿಯೋ ಸ್ಟೇಜ್ನಲ್ಲಿ ನೀವು ಕ್ಯಾಪಿಟಲ್ ಇಟ್ಟು ಅಂದರೆ ಮುಂದೆ ನಿಮ್ಗೆ ಅದೇಂತಾರಲ್ಲ ಅರ್ನಿಂಗ್ ಸ್ಟೇಜಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅದು. ಇಲ್ಲ ಈಗ ಕ್ಯಾಪಿಟಲ್ ಹೋದ್ಮೇಲೆ ಮುಂದೆ ಯಾರೂ
ಅದು ಲಾಸ್ ಆಗಿದ್ದು ಕಾನ್ಫಿಡೆಂಟು ನಮ್ಗೆ ಇನ್ನೊಂದು ಥರ ನಮ್ಮ ಲಾಸ್ ಆಗಿದ್ದು ಇರುತ್ತಲ್ಲ, ಕಾನ್ಫಿಡೆಂಟ್ ಲಾಸ್ ಆಗಿರ್ತಲ್ಲ, ಅದೇನು ಮಾಡ್ತಿದೆ ಅಂದರೆ ನಾವು ಜಾಸ್ತಿ ಕ್ಯಾಪಿಟಲ್ ಹಾಕಿ ನಾವು ಮುಂದೆ ಟ್ರೇಡ್ ಮಾಡೋಕೆ ಹೋದ್ರೆ ನಮ್ಮ ಒಂದು ಇಲ್ಲೋ ಒಂದು ಪ್ರಾಬ್ಲಮೆಟಿಕ್ ಇರುತ್ತೆ ನಮ್ಮ ಮೈಂಡಲ್ಲಿ. ಹಿಸ್ಟ್ರಿ ಇದು ಟ್ರೇಡ್ ನೆಗೆಟಿವ್ ಆದರೆ ಹೆಂಗೆ, ಅಟ್ಟು ಅಮೌಂಟ್ ಲಾಸ್ ಆದರೆ ಹೆಂಗೆ ಇರ್ತದೆ. ಸೊ ಅದೇನು ನೆಗೆಟಿವಿಟಿ ಇರ್ತಲ್ಲ ಮೈಂಡಲ್ಲಿ ಆ ಥರ ಇದ್ದರೆ ನಮ್ಮ ಮುಂದೆ ಯಾವತ್ತೂ ದೊಡ್ಡದೊಂದು ಟ್ರೇಡ್ ಅಂದರೆ ದೊಡ್ಡ ಪ್ರಾಫಿಟ್ ನಾವು ಗೇನ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು ಕ್ಯಾಪಿಟಲ್ ಸೇವ್ ಮಾಡಿ, ಲಾಸನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಟ್ ಮಾಡಿ. ಈಗ ಡೈರೆಕ್ಟ್ಲಿ ಚಾರ್ಟ್ಗೆ ಹೋದರೆ ಎಸ್ ನಾವು ಚೆಕ್ ಮಾಡ್ತಾ ಇರೋದು ಒಂದು ಸೆಕೆಂಡ್. ನಾವು 15 ಮಿನಿಟ್ಸ್ ಚೆಕ್ ಮಾಡ್ತೀನಿ. ಇಲ್ಲಿದೆ ನೋಡಿ, ಇದು 1 ಮಿನಿಟ್ 2 ಮಿನಿಟ್ಸ್ 1 ಡೇ, ಇದು ಡೇ ಚೆಕ್ ಮಾಡಿದ್ರೆ ಇದು ಡೈಲಿ ಟೈಮ್ ಫ್ರೇಮ್. ಓಕೆ, ಇದು ಡೈಲಿ ಟೈಮ್. ಈ ಕ್ಯಾಂಡಲ್ ಏನು ಹೇಳ್ತದೆ, ಒಂದು ದಿನದ ಕ್ಯಾಂಡಲ್ ಇದು ಓಪನ್ ಆಗಿದ್ದು. ಸೊ ಬೇಸಿಕ್ಕಾಗಿ ನಾನು ಇದು ರೆಡ್ ಕ್ಯಾಂಡಲ್ ಅಂದರೆ ಏನು, ಗ್ರೀನ್ ಕ್ಯಾಂಡಲ್ ಏನಾದ್ರು ನಾನು ಇದನ್ನು ಹೇಳೋಕ್ಕಾಗಿಲ್ಲ. ಇದನ್ನು ಬೇಕಾದ್ರೆ ಬೇಸಿಕ್ ಒಂದು ಯಾರು ಗೊತ್ತಿಲ್ಲ ಅಂದರೆ ಯಾರು ಗೊತ್ತಿಲ್ಲ, ಇದು ಇಷ್ಟು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಕಮೆಂಟಲ್ಲಿ ಹೇಳಿದರೆ ನಾನು ಡೆಫಿನೆಟ್ಲಿ ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಕ್ಯಾಂಡಲ್ ಹೆಂಗೆ ಫಾರ್ಮ್ ಆಗುತ್ತೆ, ಓಪನ್ ಅಂದ್ರೇನು, ಲೋ ಅಂದ್ರೇನು, ರೇಂಜ್ ಅಂದ್ರೇನು ಎಲ್ಲ ಹೇಳ್ತೀನಿ, ವೀಕ್ಸ್ ಅಂದ್ರೇನು. ಬಟ್ ಅಷ್ಟಾದ್ರೆ ಬೇಸಿಕ್ ಒಂದು ಕ್ಯಾಂಡಲ್ ಫಾರ್ಮೇಷನ್ ಗೊತ್ತಿದೆ, ಕ್ಯಾಂಡಲ್ ಯಾವ ಥರ ಇದೆ, ಒಂದು ಕ್ಯಾಂಡಲ್ ಹೈ ಲೋ ಅಂದ್ರೇನು, ವೀಕ್ಸ್ ಅಂದರೆ ಏನದು ಗೊತ್ತಿದೆ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಡೈಲಿ ಟೈಮ್ ಫ್ರೇಮಲ್ಲಿ ಟೈಮ್ ಸೆಲೆಕ್ಟ್ ಮಾಡ್ಕೋಬೋದು, ಯಾವ ಟೈಮ್ ಏನಂತ ತಿಳಿಸಿದ. ನಾನು ಫಸ್ಟ್ ಮಾಡ್ತಾ ಇರೋದು ಏನಪ್ಪ ಅಂದರೆ 15 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮು ಸೊ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡಿ ಒಂದು ವ್ಯಾಲ್ಯೂಮ್ ಇದೆ, ಇದು 20 ಮೂವಿಂಗ್ ಅವರೇಜ್ ಇದೆ. ಸೊ ಏನು ಮಾಡ್ತೀನಿ, 15 ಮಿನಿಟ್ಸಲ್ಲಿ ಮೇ ಫಸ್ಟು ಹಾಲಿಡೇ ಇದೆ, ಮೇ ಸೆಕೆಂಡ್ ಸೆಲೆಕ್ಟ್ ಮಾಡ್ತೀನಿ. ಲೇಬರ್ ಡೇ ಇರೋ ಕಾರಣ ಹಾಲಿಡೇ ಇತ್ತು. ಓಕೆ, ಇಲ್ಲಿ ನೋಡಿ ಈಗ ಏನು ಮಾಡಬೇಕಪ್ಪ ಅಂದರೆ ನಾವು ಸೆಟಪ್ ಪ್ರಕಾರ ಸೆಟಪ್ ಪ್ರಕಾರ ಏನು ಮಾಡ್ತೀವಿ ಅಂದರೆ ಈ ಕ್ಯಾಂಡಲ್ ನಮ್ಮದು ಓಪನಿಂಗ್. ಓಕೆ ನೋಡಿ, ಹೇಳಿದ್ದೀನಿ ಯಾವಾಗಾದ್ರೂ ಕ್ಯಾಂಡಲ್ ಭಾಳ ಏನೋ ಡೋಜಿ ಅಥವಾ ಏನಾದರೂ ಭಾಳ ಮೂವ್ಮೆಂಟ್ ಆಗಿದೆ, 45 ಪಾಯಿಂಟ್ಸ್ ಮೂವ್ಮೆಂಟ್ ಆದಾಗ ಸೊ ಏನು ಮಾಡ್ತೀನಿ ಅಂದರೆ ಅದನ್ನು ಈಗ ಈ ಎಂಟ್ರಿ ಪ್ರಕಾರ ಫಸ್ಟ್ ಮಾತಾಡೋಣ. ಅದನ್ನು ಆಮೇಲೆ ಬೇಕಾದ್ರೆ ಇದನ್ನು ವಿಚಾರ ಮಾಡೋಕ್ಕಾಗುತ್ತೆ. ಓಕೆ, ಹಾಂ, ಈಗ ಎಂಟ್ರಿ ಪ್ರಕಾರ ಮಾತಾಡಬೇಕಾದ್ರೆ ಫಸ್ಟ್ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಯಾವ ಥರ ಮಾಡ್ಕೊಳ್ಳೋದಂದರೆ ಈ ಕ್ಯಾಂಡಲ್ದು ಲೋ ಮಾಡ್ಕೊಳ್ಳೋಣ, ಯಾಕಂದರೆ ಅಪ್ ಅಂತೂ ಇಲ್ಲಿದೆ, ಓಕೆ, ಲೋ ಇಲ್ಲಿದೆ. ಸೊ ಇಲ್ಲಿ ನಂದೇನು ಕಂಡೀಷನ್ ಏನಪ್ಪ ಅಂದರೆ ಫಸ್ಟು ಪ್ರೈಸ್ ಅಂತೂ ಕೆಳಗಡೆನಿದೆ 20 ಮೂವಿಂಗ್ ಅಂದರೆ ನೆಕ್ ಟು ಟ್ರೆಂಡಲ್ಲಿ ತಿಳ್ಕೊಳ್ಳೋಣ. ಟೆಂಪ್ರರಿ ನೆಕ್ ಟು ಟ್ರೆಂಡಲ್ಲಿ ಇದೆ. ಸೊ ಈಗ ಪ್ರೈಸ್ ಕೆಳಗಡೆ ಇದೆ, ಪ್ಲಸ್ ಡೋಜಿ ಟೈಪ್ ಕ್ಯಾಂಡಲ್ ಆಗಿದೆ. ಈಗ ಏನಾಗಿದೆ, ಕೆಳಗಡೆ ಬ್ರೇಕ್ ಆಗಿದೆ ಕ್ಯಾಂಡಲ್. ಈ ಕ್ಯಾಂಡಲ್ ಏನಿದೆ ಪ್ರೈಸ್ ಇದು ನೆಕ್ಸ್ಟ್ ಕ್ಯಾಂಡಲ್ ಇದೆ, ಈ ಕ್ಯಾಂಡಲ್ 9:30 ಕ್ಯಾಂಡಲ್ ಇದೆಯಲ್ಲ ಇದ್ರ ಕೆಳಗಡೆ ಬ್ರೇಕ್ ಆಗಿದೆ. ಸೊ ನಾನು ಶೆಲ್ ಮಾಡ್ತೀನಿ. ಫಸ್ಟ್ ಶೆಲ್ ಮಾಡಿದಾಗ ನಾನು ಸ್ಟಾಪ್ ಲಾಸ್ ಇಟ್ಟಿರ್ತೀನಿ. ಮ್ಯಾಕ್ಸಿಮಮ್ 15 ಪಾಯಿಂಟ್ಸ್ ಇಡೋಣ, 15 ಪಾಯಿಂಟ್ಸ್ ಅಥವಾ 20 ಪಾಯಿಂಟ್ಸ್ ತಿಳ್ಕೊಳ್ಳೋಣ. ಯಾಕಂದರೆ ಇಲ್ಲಿ ಇದ್ರ ಟಾಪ್ ಆದರೆ 25 ಆಗುತ್ತೆ. ನಾನು ಹೇಳಿದ್ನಲ್ಲ, ಆದಷ್ಟು 20 ಮ್ಯಾಕ್ಸಿಮಮ್ ಟಾಪ್ ಲೈಡಕ್ಕೆ ಟ್ರೈ ಮಾಡಿ, ಅದಕ್ಕಿಂತ ಜಾಸ್ತಿ ಬೇಡ. ಈಗ ನನಗೆ ಏನು ಮಾಡ್ತೀನಿ, ಸಪೋಸ್ ನಾನು 10 ಇಟ್ಟನು, ನನಗಿನ್ನೂ ಇದು ಕನ್ಫರ್ಮೇಷನ್ ಇಲ್ಲ, ಯಾಕಂದರೆ ಸ್ಟ್ರಾಂಗ್ ಟ್ರೆಂಡ್ ತೋರಿಸ್ತಿಲ್ಲ ಅಂದರೆ 10 ಇಟ್ಟಾಗ ಸೊ ಪ್ರೈಸ್ ಏನಾಗುತ್ತೆ ಅಂದರೆ ನಾನು 10 ರೂಪಾಯಿ ಲಾಸ್ ಮಾಡ್ಕೊಳ್ಳೋಕೆ ಕಡಿತೀನಿ ಅಂದರೆ ಪ್ರಾಫಿಟ್ ಆದರೆ ನನಗೆ ಎಷ್ಟು ಆಗಬೇಕು, 11 ಇಟ್ಟಾಗ 22 ರೂಪಾಯಿ ತನಕ ನನಗೆ ಬಂದರೆ ಓಕೆ 1:2 ಅಂತಾರೆ. 1:2 ಅಂತ ಅಂದರೆ ಇಲ್ಲಿ ತೋರಿಸ್ತಿದೆ ನೋಡಿ. ಹಾಂ, ಇದೇನು ತೋರಿಸ್ತಾರೆ, ರಿಸ್ಕ್ ರಿವಾರ್ಡ್ ತೋರಿಸ್ತಾರೆ. ಇಲ್ಲಿ 2 ಅಂದರೆ ನೀವು 1 ರೂಪಾಯಿ ಕಳ್ಕೊಳ್ಳಿಕ್ಕೆ 2 ರೂಪಾಯಿ ಗೇನ್ ಮಾಡಲಿಕ್ಕೆ ನೀವು 1 ರೂಪಾಯಿ ಕಳ್ಕೊಳ್ಳಿಕ್ಕೆ ರೆಡಿ ಇದ್ದೀರಿ. ನಿಮ್ಮದು ಲಾಸ್ ಆದರೆ 11 ರೂಪಾಯಿ ಲಾಸ್ ಆಗುತ್ತೆ, ಪ್ರಾಫಿಟ್ ಆದರೆ 23 ರೂಪಾಯಿ ಪ್ರಾಫಿಟ್ ಆಗುತ್ತೆ ಈ ಎಂಟ್ರಿ ಪ್ರಕಾರ ಟ್ರೇಡ್. ಸೊ ಇಲ್ಲಿ ಏನಾಯ್ತು ಅಂದರೆ ಲಾಸ್ ಆಯಿತು. ನೆಕ್ಸ್ಟ್ ಕ್ಯಾಂಡಲ್ ಏನಾಯಿತು, ನಾನು ಕೆಳಗಡೆ ಡೌನ್ ಮೂವ್ ಆಗುತ್ತೆ ಅಂತ ನಾನು ಸೆಲ್ ಮಾಡಿದ್ದೆ. ಬಟ್ ಅದೇನಾಯಿತು, ಮಾರ್ಕೆಟು ಅಪ್ ಆಗಿ ಈ ಕ್ಯಾಂಡಲಿಗೆ ನಂದು ಎಸ್ ಎಲ್ ಹಿಟ್ ಆಯಿತಾ. ಓಕೆ, ಫಸ್ಟ್ ಎಸ್ ಎಲ್ ಹಿಟ್ ಆದಾಗ ಇದೇನಂತಲ್ಲ ಟೆನ್ಷನ್ ಇರ್ತದೆ ಅಥವಾ ಏನೋ ಹೆಂಗೆ ಮಾಡಿದ್ದು ಲಾಸ್ ರಿಕವರ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಈ ಸೆಟಪ್ಪಲ್ಲಿ ಡೆಫಿನೆಟ್ಲಿ ನಿಮ್ಗೆ 2 ಟ್ರೇಡ್ ಸಿಕ್ಕೇ ಸಿಗ್ತವೆ. ಫಸ್ಟ್ ಲಾಸ್ ಆದರೆ ಇನ್ನೊಂದು ಎಂಟ್ರಿ ನಿಮ್ಗೆ ಅಪೋಸಿಟ್ ಎಂಟ್ರಿ ಸಿಕ್ಕೇ ಸಿಗುತ್ತೆ. ಈಗ ನಾನು ನೆಗೆಟಿವಲ್ಲಿ ಸೆಲ್ ಮಾಡಿದ್ದೆ, ಲಾಸ್ ಆಯಿತಾ, ನೆಕ್ಸ್ಟ್ ಎಂಟ್ರಿ ನನಗೆ ಆಲ್ಮೋಸ್ಟ್ 90%, 60 to 70% ಪಾಸಿಟಿವಲ್ಲೇ ನನಗೆ ಬೈ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಸೊ ಯಾಕಂದರೆ ಮಾರ್ಕೆಟ್ ಆ ಥರ ಇರುತ್ತೆ, ಒಂದು ಸೈಡ್ ಮೂವ್ ಆಗೋದು, ಇಲ್ಲಿ ರಿವರ್ಸ್ ಆದರೆ ಮಾರ್ಕೆಟು ನೆಕ್ಸ್ಟ್ ಹೋಗ್ಬೇಕು. ಈಗ ನಾನು ಸೆಲ್ ಮಾಡ್ತೀನಿ ಅಂತ ಪ್ರಿಡಿಕ್ಷನ್ ಇರುತ್ತೆ, ಬಟ್ ಇದು ರಿವರ್ಸ್ ಆದರೆ ಅಪ್ ಆಗಬೇಕು ಮಾರ್ಕೆಟ್, ಇಲ್ಲಾಂದರೆ ಸೈಡ್ ವೇಸ್ ಹೋಗಬೇಕು. ಸೊ ಏನಾಗುತ್ತೆ ಅಂದರೆ ಈ ಪಾಯಿಂಟ್ ಮಾರ್ಕ್ ಮಾಡಿದ್ನಲ್ಲ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಎಂಟ್ರಿ ಕೊಡ್ತೀನಿ. ಈಗ ನನ್ನ ಪ್ರಕಾರ ಇಲ್ಲೊಂದು ಎಂಟ್ರಿ ಸಿಕ್ತು, ಯಾಕಂದರೆ ಇದು ಒಂದು ಎಂಟ್ರಿ ಹೋಯ್ತಿಲ್ಲ, ಸ್ಟಾಪ್ ಲಾಸ್ ಹಿಟ್ ಆಯಿತು. 2ನೇ ಎಂಟ್ರಿ ಲಾಂಗ್, ಇದು ಕ್ಯಾಲ್ಮೇಲೆ 2ನೇ ಎಂಟ್ರಿ ಏನಾಗುತ್ತೆ ಅಂದರೆ ಇಲ್ಲ, ನನಗೇನು ಮ್ಯಾಕ್ಸಿಮಮ್ 15ರಿಂದ 20 ಸ್ಟಾಪ್ ಲಾಸ್ ಇಡ್ತೀನಿ. ಓಕೆ, ಇಲ್ಲಿ 15ರಿಂದ 15 ಪಾಯಿಂಟ್ ಅಂತಾರೆ, ಸ್ಟಾಪ್ ಲಾಸ್ 20.
ಸೊ ಇಲ್ಲಿ ನೋಡಿ 1:2 ನಾನು 17 ರೂಪಾಯಿ ಕಳ್ಕೊಳ್ಳೋ ಕಡಿದ್ದೆ, ಬಟ್ 37 ರೂಪಾಯಿ ಬಂದರೆ ಪ್ರಾಫಿಟ್ ಆಗಿತ್ತು. ಇಲ್ಲಿ ಫಸ್ಟ್ ಟ್ರೇಡ್ ಲಾಸ್ ಆಯಿತು, ಸೆಕೆಂಡ್ ಟ್ರೇಡ್ ಪ್ರಾಫಿಟ್ ಆಯಿತು. ಸೊ ಸೇಮ್ ಅದನ್ನೇ ಇಲ್ಲಿ ಎಕ್ಸೆಲ್ದಲ್ಲಿ ಹಾಕಿದ್ದೀನಿ. ಫಸ್ಟ್ ಟ್ರೇಡ್ ಏನು ಮಾಡಿದ್ನಿ, ಸೆಲ್ ಮಾಡಿದ್ನಿ. ಫಸ್ಟ್ ಟ್ರೇಡ್ ಸೆಲ್ ಮಾಡಿದ್ನಿ. ನೆಕ್ಸ್ಟ್ ಏನಿತ್ತು ಅದು ಎಂಟ್ರಿ ಎಷ್ಟಕ್ಕೆ ಮಾಡಿದ್ನಿ, 2321 ಮಾಡಿದ್ದೆ. ಬಟ್ ಅದು ನಾನು ಶಾರ್ಟ್ ಮಾಡಿದ್ದೆ, ಬಟ್ ಮಾರ್ಕೆಟ್ ಅಪ್ ಆಯಿತು. 2321ಗೆ ನಾನು ಎಂಟ್ರಿ ಸೆಲ್ ಮಾಡಿದ್ದೆ. ಸೆಲ್ ಮಾಡಿದಾಗ ಮುರುಘಾ ಮಾರ್ಕೆಟ್ ಕೆಳಗಡೆ ಹೋಗಬೇಕು, 2321, 2320, 2319 ಈ ಥರ ಆಗಬೇಕು. ಬಟ್ ಅಪ್ ಅದಕ್ಕೆ ನಿಮ್ಗೆ ಲಾಸ್ ಆಗುತ್ತೆ. ಇಲ್ಲಿ ಏನಾಯಿತು, ಮಾರ್ಕೆಟ್ 2321ಗಿಂತ ಜಾಸ್ತಿ ಆಯ್ತು ಇಲ್ಲಿ. ಸೊ ಏನಾಯಿತು, 15 ಪಾಯಿಂಟ್ಸ್ ನನಗೆ ಲಾಸ್ ಆಯಿತು. ನಾನು ನೋಡಿ, ನಾನು ಎಲ್ಲೇ ಇಟ್ಟು ಸ್ಟಾಪ್ ಲಾಸ್ ಇಟ್ಟಿದ್ದು 15 ಪಾಯಿಂಟ್ಸೇ. 15 ಪಾಯಿಂಟ್ಸ್, 20 ಪಾಯಿಂಟ್ಸ್, 25 ಪಾಯಿಂಟ್ಸ್, 15 ಪಾಯಿಂಟ್ಸ್. ಯಾಕಂದರೆ ಒಂದು ಫಿಕ್ಸ್ ಇದೆ, ನನಗೆ ಲಾಸ್ ಆದರೆ ಇಷ್ಟೇ ಆಗಲಿ, ಇದಕ್ಕಿಂತ ಜಾಸ್ತಿ ಆಗೋದು ಬೇಡ. ಹಾಗಾಗಿ ಇಲ್ಲಿ 15 ಪಾಯಿಂಟ್ಸ್ ಲಾಸ್ ಇದನ್ನು ಮಾಡಿದ್ದೆ, ಲಾಸ್ ಇಟ್ಟಿದ್ದೆ, ನಂದು ಸ್ಟಾಪ್ ಲಾಸ್ ಇಟ್ಟಿದ್ದೆ. 15 ಪಾಯಿಂಟ್ ಮೈನಸ್ ಆಯಿತು. ಸೊ 1600 ರೂಪಾಯಿ ಲಾಸ್ ಆಯಿತು ನನಗೆ. ಸೊ ಅದೇ ರೀತಿ ನೆಕ್ಸ್ಟ್ ನಾನು ಲಾಂಗ್ ತೊಗೊಂಡೆ. ಇಲ್ಲಿದೆ ಗ್ಯಾಪ್ ಇದೆ ಅಂದರೆ ಏನು, ಅದೇ ಟ್ರೇಡಲ್ಲಿ ಸೆಕೆಂಡ್ ಎಂಟ್ರಿ ಕೊಟ್ಟಂಗಿಲ್ಲ. ಅದೇ ಏನು ಮಾಡಿದೆ, 2340ಗೆ ನಾನು ಲಾಂಗ್ ಎಂಟ್ರಿ ತೊಗೊಂಡೆ. ಇಲ್ಲಿದೆ ನೋಡಿ, 234 ಇಲ್ಲಿಗೆ ಲಾಂಗ್ ಎಂಟ್ರಿ ಮಾಡಿದೆ. ಇಲ್ಲಿಂದ ಇಷ್ಟು ಮೂವ್ ಆಯಿತು. ಸೊ ಅಂದರೆ ನನಗೆ 1:2 ಪ್ರಾಫಿಟ್ ಇಲ್ಲಿ ರಿಕವರ್ ಆಯಿತು. ಸೊ ಇಲ್ಲಿ ಏನಾಯಿತು, 35 ಪಾಯಿಂಟ್ಸ್ ಮೂವ್ ಆಯಿತು ನಮ್ಮದು. 15 ಪಾಯಿಂಟ್ಸ್ ನಾನು ಹೆಸರು ಇಟ್ಟಿದೆ, ಬಟ್ ಮಾರ್ಕೆಟ್ ಮೂವ್ ಆಗಿದ್ದು 35 ಪಾಯಿಂಟ್ಸ್ ಮೂವ್ ಆಯಿತು. 35 ಕ್ವಾಂಟಿಟಿ 102 ಇದ್ದಾಗ 3565 ರೂಪಾಯಿ ಪ್ರಾಫಿಟ್ ಆಯಿತು. ಸೊ ಆವತ್ತಿನ ದಿನ ಕ್ಲೋಸ್ ಆಯಿತು. ನೆಕ್ಸ್ಟ್ ಏನಪ್ಪ ಅಂದರೆ ಮೇ 3ನೇ ತಾರೀಕು. ಇಲ್ಲಿ ನೋಡಿ ಕ್ಲಿಯರ್ ಪಿಕ್ಚರ್ ಇದೆ. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಇದು ಈಸಿ ಟ್ರೇಡಿಂಗ್. ಇದರಲ್ಲಿ ಏನು ಟೆನ್ಷನ್, ಯಾವ ಒಂದು ಸಣ್ಣ ಮಕ್ಕಳಿಗಾದರೂ ಈ ಮೆಥಡ್ ಗೊತ್ತಿದ್ದರೆ ಡೆಫಿನೆಟ್ಲಾಗಿ ಟ್ರೇಡ್ ತೊಗೋಬೋದು. ನೋಡಿ ಇಲ್ಲಿ ಏನು 930 ಕ್ಯಾಂಡಲ್ ಇದು, 930 ಕ್ಯಾಂಡಲ್ ಇದ್ರ ಲೋ ಇದೆಯಲ್ಲ, ಇದನ್ನು ಬ್ರೇಕ್ ಮಾಡಿತ್ತು. ಬ್ರೇಕ್ ಮಾಡಿದಾಗ ಏನು ಮಾಡಿದೆ ನಾನು 20 ನಾನು ಎಸ್ ಎಲ್ ಇಟ್ಟೆ. ಈ 930 ನೆಕ್ಸ್ಟ್ ಕ್ಯಾಂಡಲ್ ಇದೆ, ಅದನ್ನು ಬ್ರೇಕ್ ಮಾಡ್ತಾ ಇದು ಲೋ ಇಲ್ಲಿ ಮಾರ್ಕ್ ಮಾಡ್ತೀನಿ. ಲೋ ಒಂದು ಸೆಕೆಂಡ್. ಈ 930 ಕ್ಯಾಂಡಲ್ ಲೋ ಮಾರ್ಕ್ ಮಾಡಿದೆ. ಲೋ ಮಾರ್ಕ್ ಮಾಡಿದಾಗ ಅದನ್ನು 930 ನೆಕ್ಸ್ಟ್ ಕ್ಯಾಂಡಲ್ ಇದೆ, ಅದನ್ನು ಬ್ರೇಕ್ ಮಾಡಿತ್ತು. ಬ್ರೇಕ್ ಮಾಡಿದಾಗ ಅಲ್ಲೇ ಎಂಟ್ರಿ ಮಾಡಿದೆ. 20 ಏನು ಮಾಡಿದೆ, ನಾನು ಸ್ಟಾಪ್ ಲಾಸ್ ಇಟ್ಟೆ 20 ಪಾಯಿಂಟ್ಸು. ಸೊ ನೆಕ್ಸ್ಟ್ ಎಲ್ಲಿ ಹೋಯ್ತು ನೋಡಿ ಮಾರ್ಕೆಟು, ನನಗೆ 1:2 ಸಿಗ್ಬೇಕು ಇಷ್ಟೇ. ಇದು ನಾನು ಇದು ಬೈ ಮಾಡಿ ನಾನು ಮಾಡಿದೆ, ಸೆಲ್ ಲೈಕ್ ನೋಡಿ 930 20 ಪಾಯಿಂಟ್ಸ್ ಎಸ್ ಎಲ್, 20 ಪಾಯಿಂಟ್ ಎಸ್ ಎಲ್ ಪ್ಲಸ್ ನಾನು ಎಲ್ಲಿ ತನಕ ಹೋಗ್ತೀನಿ ಅಂದರೆ 1:2 ಆಗಬೇಕು. 1:2 ಇಲ್ಲಿಗೆ ಆಯಿತು. ಸೋಕೆ 40 ಪಾಯಿಂಟ್ಸ್ ನನಗೆ ಏನಾಯಿತು ನೋಡಿ. ಇಲ್ಲಿ ಏನಾಯಿತು ಅಂದರೆ ಸೆಕೆಂಡ್ ಟ್ರೇಡ್, ಫಸ್ಟ್ ಟ್ರೇಡಲ್ಲಿ ಮೇ 3ನೇ ತಾರೀಕು ನಾನು ಶಾರ್ಟ್ ಮಾಡಿದೆ. ಎಷ್ಟಕ್ಕೆ ಶಾರ್ಟ್ ಮಾಡಿದೆ, 2373ಗೆ ನಾನು ಶಾರ್ಟ್ ಮಾಡಿದೆ ಈ ಪ್ರೈಸ್ಗೆ. ಎಲ್ಲಿಗೂ ನಾನು ಎಷ್ಟಕ್ಕೆ ಹೋಗಿ ಎಕ್ಸಿಟ್ ಆಗಿದೆ, 2326 ಎಕ್ಸಿಟ್ ಆಗಿದೆ. ಅವಾಗ ಏನಾಯಿತು, 47 ಪಾಯಿಂಟ್ಸ್ ನನಗೆ ಕ್ಯಾಪ್ಚರ್ ಆಯಿತು. 47 ಪಾಯಿಂಟ್ಸು 109 ಕ್ವಾಂಟಿಟಿ. ಯಾಕಂದರೆ ನಿನ್ನಿಂದ ಗೇನ್ ಆಗಿತ್ತು, ಕ್ಯಾಪಿಟಲ್ ಆ್ಯಡ್ ಆಗಿತ್ತಲ್ಲ, ಅದಕ್ಕೆ ನಾನು ಟೋಟಲ್ ಕ್ವಾಂಟಿಟಿ 109 5145 ರೂಪಾಯಿ ಪ್ರಾಫಿಟ್ ಆಯ್ತು ನನಗೆ. ಸೊ ಕ್ಯಾಪಿಟಲಿ ಇದು ಆ್ಯಡ್ ಮಾಡಿದಾಗ 53,529. ಇದು 3ನೇ ತಾರೀಕು. 3ರಿಂದ ಮುಂದೇನಾಯ್ತಪ್ಪ ಅಂದರೆ 3ನೇ ತಾರೀಕು. 3 ಆದಮೇಲೆ ಮೇ ಬಿ ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಸೂಟಿ ಇರಬೇಕು. 3ರಿಂದ 6ನೇ ತಾರೀಕು. ನೆಕ್ಸ್ಟ್ 6ನೇ ತಾರೀಕು ಆದರೂ ನೋಡಿ, ಇಲ್ಲಿ ಏನು ಹೇಳಿದ್ದೆ, ನಂದು ಟ್ರೇಡ್ ಪ್ರಕಾರ 930 ಕ್ಯಾಂಡಲ್ ಇಲ್ಲಿದೆ. 930 ಕ್ಯಾಂಡಲ್ ನಾವು ದೊಡ್ಡದಿದ್ರೆ ಅಲ್ಲಿ ಎಂಟ್ರಿ ರೂಲ್ಸಲ್ಲಿ ಬರ್ತದೆ ನೋಡಿ. ಎಂಟ್ರಿ ರೂಲ್ಸ್ ಏನು ಹೇಳಿದೆ, 930 ಕ್ಯಾಂಡಲ್ ಏನೋ ದೊಡ್ಡದಿದ್ರೆ ಅಥವಾ ವಿಕ್ಸ್ ದೊಡ್ಡದಿದ್ರೆ 930 ಕ್ಯಾಂಡಲ್ದು ಕ್ಲೋಸ್ ಎಲ್ಲಿದೆ ಅಲ್ಲ ಅಲ್ಲಿ ಟ್ರೇಡ್ ತೊಗೋಬೇಕು. 930 ಕ್ಯಾಂಡಲ್ದು ಆ್ಯಕ್ಚುಲಿ ಲೋ ಇಲ್ಲಿದೆ, ಲೋ ಇಲ್ಲಿ ಟ್ರೇಡ್ ತೊಗೊಳ್ಳಿ. ಯಾಕಂದರೆ ಆಲ್ರೆಡಿ ಕ್ಯಾಂಡಲ್ ಸೈಜ್ ತುಂಬ ದೊಡ್ಡದಿದೆ. ಯಾಕಂದರೆ ಒಂದು ದಿನ ಮಾರ್ಕೆಟ್ ಇಷ್ಟೇ ಮೂವ್ ಆಗುತ್ತೆ, ಅದರದೊಂದು ಕೆಪಾಸಿಟಿ ಇರುತ್ತೆ, ಆ ರೇಂಜಲ್ಲೇ ಮೂವ್ ಆಗಬೇಕು ಮಾರ್ಕೆಟ್. ಈಗ ಆಲ್ರೆಡಿ 2 ಕ್ಯಾಂಡಲ್ಸಲ್ಲಿ ಅದು ಎಷ್ಟು ಮೂವ್ ಆಗಬೇಕು ಅಷ್ಟು ಮೂವ್ ಆಗಿದೆ. ಇನ್ನು ಮುಂದೆ ಸ್ವಲ್ಪ ಮೂವ್ ಆಗ್ಬೋದು ಅದು. ಹಾಗಾಗಿ ನಾನು ಕ್ಲೋಸಲ್ಲಿ ನಾನು ಎಂಟ್ರಿ ಕೊಟ್ಟರೆ ನನಗೆ ಆವತ್ತು ಎಂಟ್ರಿನೇ ಸಿಗೋಂಗಿಲ್ಲ. ಸೊ ರೂಲ್ಸ್ ಪ್ರಕಾರ ಏನಿದೆ ಅಂದರೆ ಕ್ಯಾಂಡಲ್ಸ್ 930 ಕ್ಯಾಂಡಲ್ಸ್ ಏನಾದರೂ ದೊಡ್ಡದಿದ್ದು ಅಥವಾ ವಿಕ್ಸ್ ಏನಾದರೂ ದೊಡ್ಡದಿದ್ದರೆ ಸೊ ಅದ್ರದ್ದು ಕ್ಲೋಸ್ ಇದೆಯಲ್ಲ, ಇದು ಕ್ಲೋಸು, ಇದು ಓಪನ್, ಇದು ಕ್ಲೋಸು. ರೆಡ್ ಕ್ಯಾಂಡಲ್ ಇದ್ದಾಗ ಮೇಲೆ ಓಪನ್ ಆಗುತ್ತೆ, ಕೆಳಗೆ ಕ್ಲೋಸ್ ಆಗುತ್ತೆ. ಗ್ರೀನ್ ಕ್ಯಾಂಡಲ್ ಇದ್ದಾಗ ಕೆಳಗೆ ಓಪನ್ ಆಗುತ್ತೆ, ಮೇಲೆ ಕ್ಲೋಸ್ ಆಗುತ್ತೆ. ಸೊ ನಾನು ಕ್ಲೋಸ್ ಏನು ಮಾಡಿದೆ, ಎಂಟ್ರಿ ಕೊಟ್ಟೆ. ಮಾರ್ಕ್ ಮಾಡ್ಕೊಂಡು ಮೊದಲೇ ಮಾರ್ಕ್ ಎಲ್ಲಿ ಮಾಡಿದೆ ನಾನು, 930 ಕ್ಯಾಂಡಲ್ ಕ್ಲೋಸಿಗೆ ಮಾರ್ಕ್ ಮಾಡ್ಕೊಂಡೆ. ಸೊ ರೂಲ್ಸ್ ಪ್ರಕಾರ ಏನಪ್ಪ ಅಂದರೆ ಆ ಕ್ಯಾಂಡಲ್ಲು ಎಲ್ಲಿ ಬ್ರೇಕ್ ಆಗುತ್ತಲ್ಲ ಅಲ್ಲಿ ಎಂಟ್ರಿ ಕೊಡೋದು, 20 ಪಾಯಿಂಟ್ ಎಸ್ ಎಲ್ ಇಡೋದು. 20 ಪಾಯಿಂಟ್ ಎಸ್ ಎಲ್ ಇಲ್ಲಿಗೆ ಟಾರ್ಗೆಟ್ ಎಲ್ಲಿಗೆ ಬಂತು, ನನಗೆ 1:2 ಇರಬೇಕು. 1:2 ಎಲ್ಲಿ ಬಂತಪ್ಪ ಅಂದರೆ 3 ಗಂಟೆಗೆ 1:2 ರೇಷಿಯೋ. ಇನ್ನೊಂದು ನೆನಪಿಡ್ರಿ, 3 ಗಂಟೆ ಮೇಲೆ ಏನೇ ಟ್ರೇಡ್ ಸಿಕ್ಕೋ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ 3 ಗಂಟೆಯಿಂದ 3:20 ತನಕ ಏನಾದರೂ ಇಂಟ್ರಾಡೇ ಆಪ್ಷನ್ ಇತ್ತು. 3:20 ಮೇಲೆ ತಾನೇ ಆಟೋಮೆಟಿಕ್ ಎಕ್ಸಿಟ್ ಆಗುತ್ತೆ ಟ್ರೇಡ್. ಅವಾಗ ಏನೈತೆ, ಆಟೋ ಸ್ಕ್ವೇರ್ ಅಪ್ ಆದರೆ ಒಂದು ಎಕ್ಸ್ಟ್ರಾ ಫೈನ್ ಬೀಳುತ್ತೆ. ಮತ್ತೇನಾದರೂ
2-3 o'clock ಮೇಲೆ ಮಾರ್ಕೆಟ್ ಯಾವ ಥರ ಮೂವ್ ಆಗುತ್ತೆ ಅಂತ ಸಡನ್ಲಿ ಒಂದು ಸೈಡ್ ಮೂವ್ ಆಗುತ್ತೆ. ಸೊ ನ್ಯೂ ಎಂಟ್ರಿ ಜಾಸ್ತಿ ಇರ್ತವೆ, ಯಾಕಂದರೆ ಪ್ರೊಫೆಷನಲ್ಸ್ ನ್ಯೂ ಎಂಟ್ರಿ ಜಾಸ್ತಿ ಬರ್ತವೆ ಅಥವಾ ಎಕ್ಸಿಟ್ ಆಗೋರು ಯಾರಾದರೂ ಬೈ ಮಾಡಿದ್ರೆ ಎಕ್ಸಿಟ್ ಆಗೋರು ಇರ್ತಾರೆ. ಸೊ ಸಡನ್ ಮಾರ್ಕೆಟಲ್ಲಿ ಚೇಂಜ್ ಆಗುತ್ತೆ. ಸೊ ನಿಮಗೊಂದು ಜಜ್ಮೆಂಟ್ಸ್ ಏನಿಲ್ಲ, ಲಾಂಗ್ ತೊಗೋಬೇಕು, ಶಾರ್ಟ್ಸ್ ಹೋಗ್ಬೋದು, ಇಮಿಡಿಯೇಟ್ಲಿ ಸ್ಟಾಪ್ ಲಾಸ್ ಇಟ್ ಆಗ್ಬೋದು. ಸಪೋಸ್ ಟ್ರೆಂಡ್ ಸೈಡ್ ನೀವು ತೊಗೊಂಡಿದ್ರೆ ಅಂದರೆ ಇಮಿಡಿಯೇಟ್ಲಿ ನಿಮ್ಮ ಟಾರ್ಗೆಟ್ ಸಿಗುತ್ತೆ. ಅಪೋಸ್ ಏನಾದರೂ ಆದರೆ ಇಮಿಡಿಯೇಟ್ಲಿ ನಿಮ್ಮ ಸ್ಟಾಪ್ ಲಾಸ್ ಇಟ್ ಆಗುತ್ತೆ. ಸೊ ಲಾಸಸ್ ಪ್ರಾಫಿಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಬಟ್ ಸೊ ಅದಕ್ಕೆ ಯಾಕೆ ಸುಮ್ಮನೆ ಒಂದು 15-20 ನಿಮಿಷದಾಗ ನಾವು ಮೈಂಡ್ ಡೈವರ್ಟ್ ಮಾಡೋದು ಬೇಡ ಅಂತ 3 ಗಂಟೆಗಿಂತ ಮುಂಚೆನೇ ಏನು ತೊಗೊಳ್ತೀವಿ, 3 ಗಂಟೆ ಮೇಲೆ ಯಾವುದೇ ಟ್ರೇಡ್ ತೊಗೊಳಕ್ಕೆ ಹೋಗಬೇಡ. ಸೊ ಈಗ ನೋಡಿ ಕರೆಕ್ಟ್ 3 ಗಂಟೆ ಕ್ಯಾಂಡಲ್ಗೆ ನಮ್ಮ ಟಾರ್ಗೆಟ್ ಹಿಟ್ ಆಯಿತು. ಏನಪ್ಪ ಅಂದರೆ 20 ಪಾಯಿಂಟ್ ನಾನು ಎಸ್ ಎಲ್ ಇಟ್ಟಿದ್ದೆ, 40 ಪಾಯಿಂಟ್ಸ್ ಅಂದರೆ ಈ ಎಸ್ ಎಲ್ಗಿಂತ 2 ಪಾಯಿಂಟ್ಸ್ ಜಾಸ್ತಿ ಇದೆ, ಇಂಟು 2x. ಸೊ ನನಗೆ ಲಾಸ್ ಆದರೆ 20 ರೂಪಾಯಿ ಲಾಸ್ ಆಗ್ಬೋದಾಗಿತ್ತು, ಪ್ರಾಫಿಟ್ ಆದರೆ 40 ರೂಪಾಯಿ 40 ಪಾಯಿಂಟ್ಸು. ಸೊ ಏನಾಯಿತು ಇಲ್ಲಿ ಸೇಮ್ ಸಿಕ್ಸ್ತು ನಾನು ಶಾರ್ಟ್ ಮಾಡಿದ್ದೆ, ಶೆಲ್ ಮಾಡಿದ್ದೆ. ಎಷ್ಟಕ್ಕೆ ಸೆಲ್ ಮಾಡಿದೆ ಅಂದರೆ 2292 ಸೆಲ್ ಮಾಡಿದೆ, 2252 41 ಪಾಯಿಂಟ್ಸ್ ನನಗೆ ಏನಾಯಿತು, 48 ಪಾಯಿಂಟ್ಸು ಟೋಟಲ್ 117 ಕ್ವಾಂಟಿಟಿ, 4788 ಪ್ರಾಫಿಟ್ ಆಯಿತು. ಸೊ ಅದರಲ್ಲಿ ಆ್ಯಡ್ ಆಗ್ತಾ ಹೋಯಿತು. ನೆಕ್ಸ್ಟು 7ನೇ ತಾರೀಕು ಟ್ರೇಡ್. 7ನೇ ತಾರೀಕು ನೋಡಿ. ಹಾಂ, 7ನೇ ತಾರೀಕು ಏನಿದೆ ಅಂದರೆ ಒಂದು ಫುಲ್ ಬ್ಯಾಕ್ ಇದೆ. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಏನು ಯಾರಾದರೂ ಶಾರ್ಟ್ ಮಾಡಿರ್ತಾರಲ್ಲ ಅವರು ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡ್ಕೊಂತ ಹೋಗ್ತಾರೆ. ಸೊ ನೋಡಿ ಇಲ್ಲಿ ಇವತ್ತು ಇಲ್ಲಿಂದ ಶಾರ್ಟ್ ಮಾಡಿದ್ರೆ ಅವರು, ಮಾರ್ಕೆಟ್ ಓಪನ್ ಸಡನ್ಲಿ ಅಪ್ ಆಯ್ತಾ, ಅಪ್ ಆದ್ಕೊಂಡು ಏನು ಮಾಡಿದ್ರು ಅವರು ಅಪೋಸಿಟ್ ಇಲ್ಲಿ ಶಾರ್ಟ್ ಅಂತ ಮಾಡ್ಕೊಂಡು ಕೂತಿರ್ತಾರೆ ಅವ್ರಿಗೆ. ಇಲ್ಲೆಲ್ಲ ದಿನದ ಅವತ್ತು ಎಂಡಿಗೆ ಪ್ರಾಫಿಟ್ ಆಗಿರ್ತೈತೆ. ಸಡನ್ಲಿ ನೆಕ್ಸ್ಟ್ ಏನಾಗಿತ್ತು, ಅವ್ರು ಅಪೋಸಿಟ್ ಮೂವ್ ಆದಾಗ ಅವ್ರು ಲಾಸ್ ತೋರಿಸ್ತಾ ಹೋಗ್ತಾರೆ. ಲಾಸ್ ತೋರಿಸಾಕ ಏನಾಗ್ತಾರೆ, ಅವ್ರು ಪ್ಯಾನಿಕ್ ಆಗಿ ಎಕ್ಸಿಟ್ ಆಗಿ ಶುರು ಮಾಡ್ತಾರೆ. ಸೊ ಇಲ್ಲಿ ಮಾರ್ಕೆಟ್ ಅಪ್ ಆಗಿತ್ತು, ಒಮ್ಮೆ ಗ್ಯಾಪ್ ಅಪ್ ಓಪನ್ ಆಯಿತು, ಸಡನ್ ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿ ಸಡನ್ಲಿ ತೆಗೆದು ಬರೋಕ್ಕಿತ್ತು. ಯಾಕಂದರೆ ಸೆಂಟಿಮೆಂಟ್ ನೆಗೆಟಿವ್ ಇದೆ. ಸಡನ್ಲಿ ಗ್ಯಾಪ್ ಅಪ್ ಓಪನ್ ಆದಾಗ ಯಾರಾದರೂ ನಿನ್ನೆ ಪ್ರೀವಿಯಸ್ ಡೇ ಶಾರ್ಟ್ ಮಾಡಿರ್ತಾರಲ್ಲ ಅವರು ಪ್ಯಾನಿಕ್ ಬಂದು ಎಕ್ಸಿಟ್ ಮಾಡ್ತಾರೆ, ಅವ್ರ ಟ್ರೇಡನ್ನು ಎಕ್ಸಿಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅವ್ರ ಪಿ ಎನ್ ಅಲ್ಲಿ ನಿನ್ನೆಲ್ಲ ಪ್ರಾಫಿಟ್ ತೋರಿಸ್ತಿದೆ. ಸಡನ್ಲಿ ಮಾರ್ಕೆಟ್ ಓಪನ್ ಆದ್ಮೇಲೆ ನೆಗೆಟಿವ್ ತೋರಿಸಿದ್ರೆ ಅವ್ರಿಗೆ ಏನಾಗುತ್ತೆ, ಒಂಥರ ಏನೋ ಲಾಸ್ ಇನ್ ಬೇಡ, ಆಲ್ರೆಡಿ ನೀವು ಪ್ರಾಫಿಟ್ ತೋರಿಸ್ತೀವಿ, ಲಾಸ್ ಕವರ್ ಹಾಕಿ ಮಾಡ್ತಾರೆ, ಎಕ್ಸಿಟ್ ಆಗ್ತಾರೆ. ಆ ಎಕ್ಸಿಟ್ ಆಗುವಾಗ ಏನಾಗುತ್ತೆ, ಫಸ್ಟ್ ಕ್ಯಾಂಡಲ್ ಏನಾದರೂ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಆದರೆ ನೆಕ್ಸ್ಟ್ ಪ್ರೈಸ್ ಎಂಟ್ರಿ ಮಾರ್ಕೆಟ್ ನಾವು ಯಾರು 9:30 9:15 ನೋಡ್ತಿರ್ತಾರಲ್ಲ, ಈ ಕ್ಯಾಂಡಲ್ ಮೇಲೆ ಫಸ್ಟ್ ಕ್ಯಾಂಡಲ್ ಮೇಲೆ ಡಿಸಿಷನ್ ತೊಗೊಳ್ಳೋರು ಹೊಸ ಎಂಟ್ರಿ ಮಾಡ್ಕೊತಾರೆ ಶಾರ್ಟ್. ಸೊ ಏನಾಗುತ್ತೆ, ಮೊದಲಿಗೆ ನಿನ್ನೆಯವ್ರು ಎಕ್ಸಿಟ್ ಮಾಡ್ತಾರೆ, ಒಂದು ಸೆಲ್ ಕ್ರಿಯೇಟ್ ಆಗಿರುತ್ತೆ, ಸೆಲ್ ಔಟು. ಇವತ್ತಿನವರು ಹೊಸದಾಗಿ ಬಂದವರು ಶಾರ್ಟ್ ಮಾಡಕತ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಮಾರ್ಕೆಟು ಪ್ಯಾನಿಕಲ್ಲಿ ಮೂವ್ ಆಗೋ ಚಾನ್ಸಸ್ ಇರ್ತೈತೆ ಸೆಲ್ ಮಾಡುವಾಗ. ಸೊ ಸೇಮ್ ಇಲ್ಲೆಲ್ಲ ಶಾರ್ಟ್ ಮಾಡಿದವರು ಸಡನ್ಲಿ ಕ್ಯಾಪ್ ಅಪ್ ಓಪನ್ ಆಯಿತು. ಸಾರಿ ಇಲ್ಲಿದೆ. ಏನಾಗುತ್ತೆ ಅಂದರೆ ಇದು 915 ಕ್ಯಾಂಡಲ್ಸ್. 950 ಕ್ಯಾಂಡಲ್ಸ್ ಏನಪ್ಪ ಅಂದರೆ ಹೈ ಲೋ ಮಾರ್ಕ್ ಮಾಡ್ಕೊಳ್ತಾವೆ. ಇದು ಯಾವಾಗಾದರೂ ರಿಸ್ಕ್ ಕಮ್ಮಿ ಇತ್ತಂದರೆ ಹೆಜಿಟೇಟ್ ಮಾಡ್ಕೋಬೇಡಿ, ಡೈರೆಕ್ಟ್ಲಿ ಒಂದು ಟ್ರೇಡ್. ನಾವು 5-6 ಪಾಯಿಂಟ್ ಲಾಸ್ ಆಗ್ತಿತ್ತು, ಅದೊಂದು ಟ್ರೇಡನ್ನು ಚೆನ್ನಾಗಿ ಟ್ರೇಡ್ ಪ್ರಕಾರ ಅದು ಈಗ ನೋಡಿ, ಇದು ಆ್ಯಕ್ಚುಲಿ 20 ಮೂವಿಂಗ್ ಎವರೇಜ್ ಕೆಳಗಡೆ ಪ್ರೈಸ್ ಇದೆ. ನಾನು ಲಾಂಗ್ ತೊಗೋಬಾರ್ದು, ಯಾಕಂದರೆ ಪ್ರೈಸು ಕೆಳಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಯಾಕೆ ನಾನು ಲಾಂಗ್ ತೊಗೊಂಡಿದ್ದೆ ಅಂದರೆ ರೂಲ್ಸ್ ಪ್ರಕಾರ ಇಲ್ಲಿ ಲಾಂಗ್ ತೊಗೋಬಾರ್ದಾಗಿತ್ತು, ನಾನು ವೇಟ್ ಮಾಡಬೇಕಾಗಿತ್ತು ಅಪ್ ಟು ಇಲ್ಲಿ ಬ್ರೇಕ್ ಆಗೋ ತನಕ. ಸಾರಿ, ಆದರೆ ನಾನು ಇಲ್ಲಿ ಏನು ಮಾಡಿದೆ, ಬೈ ಮಾಡಿದೆ. ಬೈ ಯಾಕೆ ಮಾಡಿದೆಪ್ಪ ಅಂದರೆ ಇಲ್ಲಿ ನೋಡಿ, ರೂಲ್ಸ್ ಪ್ರಕಾರ ಈ ಕ್ಯಾಂಡಲ್ ಹೈ ಬ್ರೇಕ್ ಮಾಡಿದರೆ ನಾನು ಇಲ್ಲಿ ಎಂಟ್ರಿ ಮಾಡಿದೆ. ಬಟ್ ಇಲ್ಲಿ ನೋಡಿ ಎಸ್ ಎಲ್ ಎಷ್ಟಿದೆ, 15 ಪಾಯಿಂಟ್ ಇದೆ. 15 ಪಾಯಿಂಟ್ ಅಂದರೆ ನೀವು 100 ತೊಗೊಂಡಾಗ 1500 ಲಾಸ್ ಆಗ್ಬೋದು. ಬಟ್ ಇನ್ನೊಂದು ಏನಂದರೆ ಇಲ್ಲಿ ಕನ್ಫರ್ಮೇಷನ್ ಏನಿದೆ ಅಂದರೆ, ನೀನು ಇಲ್ಲಿ ಎಂಟ್ರಿ ಮಾಡಿದರೆ ಪ್ರೈಸ್ ಡೆಫಿನೆಟ್ ಎಲ್ಲಿ ಹೋಗಿ ರಿವರ್ಸ್ ಆಗುತ್ತೆ ಗೊತ್ತಾ, ಅಟ್ಲೀಸ್ಟ್ ಇದಕ್ಕೆ ಟಚ್ ಮಾಡಿ. ಇದೊಂದು ಸಪೋರ್ಟ್, ಮೇಜರ್ ಸಪೋರ್ಟ್, 20 EMA ಮೇಜರ್ ಸಪೋರ್ಟ್ ಥರ ಆಗ್ತದೆ. ನನಗೊಂದು ಗೊತ್ತಿದೆ, ಇಲ್ಲಿ ಎಂಟ್ರಿ ಮಾಡಿದರೆ ಪ್ರೈಸು ಇಮಿಡಿಯೇಟ್ಲಿ ಇಲ್ಲಿ ರಿವರ್ಸ್ ಆಗಲ್ಲ. ಇಲ್ಲಿ ಎಂಟ್ರಿ ಮಾಡಿದರೆ ಈ ಲೈನ್ ಟಚ್ ಆಗಿ ಇಲ್ಲಿ ಯಾರಾದರೂ ಸ್ಟ್ರಾಂಗ್ ಸೆಲ್ಲರ್ ಸಿಕ್ಕರೆ ಮಾತ್ರ ರಿವರ್ಸ್ ಆಗುತ್ತೆ, ಇಲ್ಲ ಅಂದರೆ ಮಾರ್ಕೆಟ್ ಮೂವ್ ಆಗುತ್ತೆ ಹೋಗುತ್ತೆ. ಸೊ ಅದಕ್ಕೇನು ಮಾಡಿದೆ ನಾನು, ಇಲ್ಲಿ ನೋಡಿ, ಇಲ್ಲಿ ಏನು ಮಾಡಿದೆ, ಒಂದು ಲಾಂಗ್ ಎಂಟ್ರಿ ತೊಗೊಂಡೆ. ಯಾಕಂದರೆ ನನಗೆ ಎಸ್ ಎಲ್ ಸಣ್ಣದಿತ್ತು, 14-13 ಪಾಯಿಂಟ್ ಎಸ್ ಎಲ್ ಇದೆ, 15 ಪಾಯಿಂಟ್ ಎಸ್ ಎಲ್ ಇದೆ. ಸೊ ನೋಡೋಣ ಏನು ಇಲ್ಲಿ ಅಟ್ಲೀಸ್ಟ್ ನಂದು EMI ಹೋದ್ರೂ 20 ಅಂದರೆ 1:8% ಸಿಗುತ್ತೆ ನೋಡು ಅಂತ ಒಂದು ಲಾಂಗ್ ಟ್ರೇಡ್ ತೊಗೊಂಡೆ. ಸೊ ಇಲ್ಲ 61 ಪಾಯಿಂಟ್ಸ್ ಆಗಿದೆ. ಬಟ್ ನನಗೆ ಇಷ್ಟೆಲ್ಲ ಕ್ಯಾಪ್ಚರ್ ಮಾಡೋಬೇಕಾಗಿಲ್ಲ. ಅಟ್ಲೀಸ್ಟ್ 1:2 ಅಂದರೆ 32 ಪಾಯಿಂಟ್ಸ್ ಇಲ್ಲಿ ಗೇನ್ ಮಾಡಿದೆ. 32 ಪಾಯಿಂಟ್ಸ್ ಗೇನ್ ಮಾಡಿದೆ, ಎಕ್ಸಿಟ್ ಆಗಿದೆ. ಮತ್ತು ಏನಾಯಿತು ಮಾರ್ಕೆಟು, ನೆಕ್ಸ್ಟ್ 2ನೇ ಎಂಟ್ರಿ ಬಂತು. ಡೈಲಿ ಏನಾಗಿದೆ ಮಾರ್ಕೆಟು, ಇಲ್ಲಿ ಬ್ರೇಕ್ ಆದ್ಮೇಲೆ ಒಂದು ಡೌನಾಗಿ ಕಂಟಿನ್ಯೂ ಆಗುತ್ತೆ, ಅಪ್ಪರ್ ಮೂವ್ ಆಗುತ್ತೆ. ಇಲ್ಲಿ ಏನಾಯ್ತಪ್ಪ ಅಂದರೆ
ಫಸ್ಟ್ ಹಾಫ್ ಏನಾಯಿತು, ಒಂದು ಸೈಡ್ ಲಾಂಗ್ ಸೈಡ್ ಮೂವ್ ಆಯಿತು. ಸೆಕೆಂಡ್ ಹಾಫ್ ಸೇಮ್ ಕ್ಯಾಂಡಲ್ದು ಲೋ ಬ್ರೇಕ್ ಆಯ್ತು ಇಲ್ಲಿ. ಅವಾಗ ಏನು ಮಾಡಿದೆ, ಇನ್ನೊಂದು ಟ್ರೇಡ್ ತೊಗೊಂಡೆ, ಶಾರ್ಟ್ ಟ್ರೇಡ್ ತೊಗೊಂಡಾಗ ಸೇಮ್ ಅದು 20 10 ಎಸ್ ಎಲ್ ಇಟ್ಟು ನೋಡಿ, ಅದು 1:2 ಇಲ್ಲಿಗೇನೆ ಈ ಕ್ಯಾಂಡಲ್ಗೆ 1:2 ಸಿಕ್ಬಿಡ್ತು ನನಗೆ 11:30 ಕ್ಯಾಂಡಲ್ಗೆ. ಸೊ 1:2 ಅಂದರೆ 41 ಪಾಯಿಂಟ್ಸ್ ಟೋಟಲ್. ಇಲ್ಲಿ 36 ಟೋಟಲ್ ಇವತ್ತು 71 ಪಾಯಿಂಟ್ಸ್ ಕವರ್ ಮಾಡಿದೆ ನಾನು. ಫಸ್ಟ್ ಫುಲ್ ಬೈ ಮಾಡಿ 31 ಪಾಯಿಂಟ್ಸ್ ಸ್ಕೋರ್ ಮಾಡಿದೆ, ಸೆಲ್ ಮಾಡಿ 41 ಪಾಯಿಂಟ್ಸ್. ಸೊ 72 ಪಾಯಿಂಟ್ಸ್ ಎವರೇಜ್ ಕೌಂಟ್ ಆಯಿತು. ಸೊ ಸೇಮ್ ನೋಡಿ, ಎಷ್ಟನೇ ತಾರೀಕು, 7ನೇ ತಾರೀಕು. ನೆಕ್ಸ್ಟ್ 8ನೇ ತಾರೀಕು ಏನಿದೆ ಅಂದರೆ ಇಲ್ಲಿ ಕ್ಯಾಂಡಲ್ ಟಚ್ ಮಾಡಿದೆ. ಸೊ ಮೂಮೆಂಟ್ ಅಪ್ ಸೈಡ್ ಇದೆ. ಸೊ 8ನೇ ತಾರೀಕಿದು 9:30 ಕ್ಯಾಂಡಲ್ ಇಲ್ಲಿದೆ, ಅದು ಲೋ ಮಾರ್ಕ್ ಮಾಡೋದು, ನೆಕ್ಸ್ಟು ಹೈ ಮಾರ್ಕ್ ಮಾಡಿದೆ. ಎಂಟ್ರಿ ಎಲ್ಲಿ ಕೊಟ್ಟೆ ಅಂದರೆ ಇಲ್ಲಿ ಇದೇ ಪ್ರಕಾರ ಎಂಟ್ರಿ ಇಲ್ಲಿ ಆಗಬೇಕಾಗಿತ್ತು, ಹೈ ಬ್ರೇಕ್ ಆಯ್ತಲ್ಲ, ಹೈ ಬ್ರೇಕ್ ಆದಾಗ ಎಂಟ್ರಿ ಕೊಟ್ಟೆ. ಸ್ಟಾಪ್ ಲಾಸ್ ಸೆಟ್ಟು 20 ಪಾಯಿಂಟ್ಸು ಅಥವಾ ಅದನ್ನ 80 ಕ್ಯಾಂಡಲ್ ಲೋ, 20 ಪಾಯಿಂಟ್ಸು 80 ಕ್ಯಾಂಡಲ್ ಲೋ. ಸೊ ನೆಕ್ಸ್ಟ್ ಏನಾಯಿತು ನೋಡಿ, 10-15 ಕ್ಯಾಂಡಲ್ ನಮ್ದು ಆಲ್ಮೋಸ್ಟ್ 1:2 ಹೋಯಿತು. 10-50 ಕ್ಯಾಂಡಲ್ ಅಲ್ಲ, ಸಾರಿ 11:45 ಕ್ಯಾಂಡಲ್ ನಮ್ಮ ಟಾರ್ಗೆಟ್ ಹಿಟ್ ಆಯಿತು. ಎಸ್ ಎಲ್ ಮಾತ್ರ 20, ಜಾಸ್ತಿ ಇಲ್ಲ, ಅದಕ್ಕಿಂತ ಜಾಸ್ತಿ ಇಲ್ಲ. ಸೊ 40 ಅಂದರೆ 1:2 ರೇಷಿಯೋ ನಮ್ಮ ಪ್ರಾಫಿಟ್ ಸಿಕ್ತು. ಇಲ್ಲಿ ಎಕ್ಸಿಟ್ ಆಯಿತು, ಇಲ್ಲಿ 20 ಪಾಯಿಂಟ್ ಸಿಕ್ತು. ನೆಕ್ಸ್ಟ್ 9ನೇ ತಾರೀಕಿಂತು 9ನೇ ತಾರೀಕು ಯಾವ ಥರ ಇದೆ ಅಂದರೆ ಇದು ಫಸ್ಟ್ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್ ಗ್ರೀನ್ ಆಯಿತು, ಥರ್ಡ್ ಕ್ಯಾಂಡಲ್ 9:30 ಗ್ರೀನ್ ಆಯಿತು. ಆ್ಯಕ್ಚುಲಿ ಇದ್ರ ಪ್ರಕಾರ ನಾನು ಇಲ್ಲಿ ಎಂಟ್ರಿ ಮಾಡಬೇಕಾಗಿತ್ತು. ಏನು ಮಾಡಿದೆ, ಈ ಕ್ಯಾಂಡಲ್ ಲೋ ಬ್ರೇಕ್ ಆದಾಗ ಸೇಮ್ 20 ಪಾಯಿಂಟ್ಸ್ ಎಸ್ ಎಲ್ ಇಟ್ಟೆ. ಇದು ಯಾಕಂದರೆ ಈ ಕ್ಯಾಂಡಲ್ ನಮಗೆ ಎಸ್ ಎಲ್ ಮಾಡೋಕ್ಕಾಗಲ್ಲ, ಈ ಕ್ಯಾಂಡಲ್ ಹೈ ಎಲ್ಲ ಎಸ್ ಇಡೋಕ್ಕಾಗಿಲ್ಲ. ಕ್ಯಾಂಡಲ್ ಜಾಸ್ತಿ ಇರೋದ್ರಿಂದ 15-20 ಪಾಯಿಂಟ್ ಟ್ರೇ ಜಾಸ್ತಿ ಆಗುತ್ತೆ. ಬಹುಶಃ ಈ ಕ್ಯಾಂಡಲ್ ಹೈ ಇಟ್ಟಿರ್ಬೋದಿಲ್ಲ, ಈ ಕ್ಯಾಂಡಲ್ ಮೇಲೆ ಇಟ್ಟಿದ್ದು ಕಾಣುತ್ತೆ. ಸೊ ನನಗೆ 1:2 ಪ್ರಾಫಿಟ್ ಸಿಕ್ತು. ಇಲ್ಲಿ 15-16 ಇಲ್ಲಿ 31 ಪಾಯಿಂಟ್ಸ್ ಆಯಿತು ನಮ್ಮಲ್ಲಿ. ಸೊ ಅದೇ ಥರ ನೋಡಿ, ನೆಕ್ಸ್ಟ್ 10ನೇ ತಾರೀಕಿದ್ದು ಕ್ಯಾಂಡಲ್ ಈ ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ. ಏನಪ್ಪ ಅಂದರೆ ಈ 10ನೇ ತಾರೀಕು ಈ ಕ್ಯಾಂಡಲ್ ನೋಡಿದರೆ ಸ್ಟ್ರಾಂಗ್ ಬುಲ್ಲಿಶ್ ಇರ್ತದೆ. ಅಂದರೆ ಬೈಯಿಂಗ್ ಕೆಪಾಸಿಟಿ ಜಾಸ್ತಿ ಇದೆ. ಮಾರ್ಕೆಟ್ ಓಪನ್ ಆಗಿತ್ತು, ಇಲ್ಲೇ ನೆಗೆಟಿವ್ ಆಯಿತು. ನೆಗೆಟಿವ್ ಸಡನ್ಲಿ ಮಾರ್ಕೆಟ್ ಫುಲ್ ಬೈಯರ್ ಬಂದರು, ಬೈಯರ್ ಮಾಡಿ ಅಪ್ ಹೋಯ್ತು, ಮಾರ್ಕೆಟ್ ಅಪ್ ಹೋಗಿ ಕ್ಲೋಸ್ ಆಗಿಬಿಡ್ತು. ಸೊ ಹ್ಯಾಮರ್ ಥರ ಇದು ಸ್ಟ್ರಾಂಗ್ ಬುಲ್ಲಿಶ್ ಸಿಂಟಮ್ಸ್ ತೋರಿಸ್ತಾ ಇದೆ. ಬಟ್ ಅದ್ರ ನೆಕ್ಸ್ಟ್ ಬರೋ ಕ್ಯಾಂಡಲ್ ಏನಾಯಿತು, ಓಪನ್ ಆಗಿದ್ದೇನೋ ಅದ್ರ ರೇಂಜ್ ಓಪನ್ ಆಯಿತು, ಬಟ್ ಇಮಿಡಿಯೇಟ್ಲಿ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಯಾವಾಗ ನೆನಪಿಟ್ಟು ಯಾವುದಾದ್ರು ಕ್ಯಾಂಡಲ್ಸ್ ಒಂದು ಡೋಜಿ ಅಥವಾ ಹ್ಯಾಮರ್ ಅಥವಾ ಇಂಡಿಸಿಷನ್ ಕ್ಯಾಂಡಲ್ ಇದ್ದಾಗ ನಾವು ಎಂಟ್ರಿ ಯಾವಾಗ ಮಾಡಬೇಕಂದ್ರೆ ಆ ಕ್ಯಾಂಡಲ್ ಕ್ಲೋಸ್ ಮೇಲೆ ಎಂಟ್ರಿ ಮಾಡಬೇಕಾಗುತ್ತೆ, ಕ್ಲೋಸು ಮತ್ತು ಓಪನ್. ಸೊ ಇಲ್ಲಿ ಏನಾಯಿತು, ಫಸ್ಟ್ ಬ್ರೇಕ್ ಆಗಿದೆ, ಅದ್ರ ಕ್ಯಾಂಡಲ್ ಕ್ಲೋಸ್ ನೋಡಿ, ಇಲ್ಲಿ ಕ್ಲೋಸ್ ಎಂಟ್ರಿ. ಸೊ ಇಲ್ಲಿ ನಮ್ಮದು ಸ್ಟಾಪ್ ಲಾಸ್ ಸೆಟ್ ಆಯಿತು. ಯಾಕಂದರೆ ನಾನು ಇಲ್ಲಿ ಈ ಥರ ಕ್ಯಾಂಡಲ್ ಲೋ ಅಂದ್ಕೊಂಡು ಎಂಟ್ರಿ ಮಾಡಿದ್ದೆ. ಯಾಕಂದರೆ ಇನ್ನೊಂದು ಈ ಮೂವಿಂಗ್ ಏರೇಜ್ ಕೆಳಗಡೆ ಇದೆ ಪ್ರೈಸ್. ಸೊ ಇಲ್ಲಿ 15 ಪಾಯಿಂಟ್ಸ್ ಒಂದು ಎಸ್ ಎಲ್ ಹಿಟ್ ಆಯಿತು. ಅದೇ ನೆಕ್ಸ್ಟ್ ಇನ್ನೊಂದು ಎಂಟ್ರಿ, ಸೇಮ್ ಎಂಟ್ರಿನ ಇಲ್ಲಿ ಸಿಕ್ತು ಸೇಮ್ ಮತ್ತು ಈ ಕ್ಯಾಂಡಲ್ದು ಕ್ಲೋಸನ್ನು ಪ್ರೈಸ್ ಬ್ರೇಕ್ ಆಗ್ತಿತ್ತು. ಸೊ ಅವಾಗ ಏನು ಮಾಡಿದೆ, ಇನ್ನೊಂದು ಶಾರ್ಟ್ ಎಂಟ್ರಿ ಇಲ್ಲಿ ಮಾಡಿದಾಗ ಈ 10 ಪಾಯಿಂಟ್ಸ್ ಎಸ್ ಎಲ್ ಇಟ್ಟಿದ್ದು, 10 ಪಾಯಿಂಟ್ ಎಸ್ ಎಲ್ ಇಟ್ಟಾಗ 1:2 ಈಸಿಯಾಗಿ 1 ಗಂಟೆ ಕ್ಯಾಂಡಲಿಗೆ 1:2 ನನಗೆ ಪ್ರಾಫಿಟ್ ಸಿಗ್ತು ಇಲ್ಲಿ. ಸೊ ಇದೇ ಥರ ನೀವು ಎಲ್ಲೇ ನೋಡಿ, ಒಂದು ಫಸ್ಟ್ ಏನಾದರೂ ನಿಮ್ಮ ಸ್ಟಾಪ್ ಲಾಸ್ ಇಟ್ಟಾದರೆ ಏನಾಗುತ್ತೆ ಅಂದರೆ ಒಂದು ಸ್ಟಾಪ್ ಲಾಸ್ ಇಟ್ಟಾಗೇ ಆಗ್ತದೆ ಡೆಫಿನೆಟ್ಲಿ. ಮಾರ್ಕೆಟ್ ಏನಾದರೂ ನೀವು ಮಾರ್ಕೆಟ್ ಮೂವ್ಮೆಂಟಿಗೆ ಅಪೋಸಿಟಾಗಿ ಟ್ರೇಡ್ ತೊಗೊಂಡ್ರೆ ಫಸ್ಟ್ ಒಂದು ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಬಟ್ ಸೆಕೆಂಡ್ ಸ್ಟಾಪ್ ಲಾಸಿಗೆ ನಿಮ್ಗೆ ಗೊತ್ತಾಗುತ್ತೆ ನೀವು ಎಲ್ಲಿ ರಾಂಗ್ ಆಗಿದೆ. ಇಮಿಡಿಯೇಟ್ಲಿ ನೀವು ಇಲ್ಲಿ ಒಂದಂದರೆ ಇಮಿಡಿಯೇಟ್ಲಿ ನಿಮ್ಮ ಸ್ಟಾಪ್ ಲಾಸ್ ಇಟ್ಟಾದ ಕೂಡಲೇ ನೆಕ್ಸ್ಟ್ ಮೂವ್ಮೆಂಟ್ ಯಾವ ಥರ ಯಾಕಡೆ ಇದೆ ನೋಡಬೇಕು. ಯಾಕಂದರೆ ಇಲ್ಲಿ ನೋಡಿ, ಇಲ್ಲೊಂದು ಸ್ಟಾಪ್ ಲಾಸ್ ಇಲ್ಲಿ ಹಿಟ್ ಆಯಿತು. ಸೊ ನೆಕ್ಸ್ಟ್ ನೀವು ಸ್ವಲ್ಪ ಪೇಷನ್ಸ್ ವೇಟ್ ಮಾಡಿದರೆ ಇಲ್ಲಿನ ಹಿಟ್ ಆಗಿತ್ತಲ್ಲ ಸ್ಟಾಪ್ ಲಾಸು, ಇಮಿಡಿಯೇಟ್ಲಿ ಮತ್ತೆ ಇಲ್ಲೇ ಇನ್ನೊಂದು ಎಂಟ್ರಿ ಸಿಕ್ತು. ಇಲ್ಲಿ ಎಂಟ್ರಿ ಮಾಡಬೇಕು. ನೀವೇನಾದರೂ ಎಂಟ್ರಿ ಮಾಡಲಿಲ್ಲ ಅಂದರೆ ಆಗ ಮಿಸ್ ಆಗೋಗುತ್ತೆ ನಿಮಗೆ.
ಸೊ ಮಾರ್ಕೆಟ್ ಒಂದು ಸೈಡ್ ಕೆಲವೊಂದ್ಸಲ ಕೆಳಗೆ ಬಂದು ಮೇಲೆ ಹೋಗ್ತಾ ಇರ್ತದೆ, ಕೆಲವೊಂದ್ಸಲ ಒಂದ್ಸಲ ಏನು ಓಪನ್ ಆಗುತ್ತಲ್ಲ ಸ್ಟೇಟ್ ವೈ ಒಂದು ಸೈಡ್ ಮೂವ್ ಆಗ್ತಿರ್ತೈತೆ. ಸೊ ಅದಕ್ಕಾಗಿ ಏನಾದರೂ ನಿಮ್ದು ಎಸ್ ಎಲ್ ಹಿಟ್ ಆದರೆ ಡೆಫಿನೆಟ್ಲಿ ನೆಕ್ಸ್ಟ್ ಎಂಟ್ರಿ ಬರುತ್ತೆ. ಆದ್ರೂ ಆ ಎಂಟ್ರಿ ಎಲ್ಲಿರಬೇಕಪ್ಪ ಅಂದರೆ ಆ 9:30 ಕ್ಯಾಂಡಲ್ ಕ್ಲೋಸು ಮತ್ತು ಹೈ ಮೇಲೆ ನೀವು ಮಾರ್ಕ್ ಮಾಡಿ ಅಲ್ಲೇ ತೊಗೋಬೇಕು. ಅದು ಬಿಟ್ಟು ರ್ಯಾಂಡಮ್ ಆಗಿ ಎಲ್ಲಾದರೂ ಎಂಟ್ರಿ ತೊಗೊಂಡ್ರೆ ನೆಕ್ಸ್ಟ್ ಅದು ಈ ರೂಲ್ಸ್ ಪ್ರಕಾರ ಈ ಎಂಟ್ರಿ ಆಗಲ್ಲ. ಇದರಲ್ಲಿ ಪ್ರಾಫಿಟ್ ಲಾಸ್ ಆದ್ರೂ ಇದಕ್ಕೆ ಈ ಸ್ಟ್ರಾಟಜಿಗೆ ಸಂಬಂಧ ಆಗಿಲ್ಲ. ಯಾಕಂದರೆ ನಾವು ಫಸ್ಟ್ ಒಂದು ಎಸ್ ಎಲ್ ಹಿಟ್ ಆದಮೇಲೆ ನಾವು ಬೇರೆ ಕಡೆ ಇನ್ನೊಂದೆಲ್ಲ ಎಂಟ್ರಿ ತೊಗೊಂಡು ಈ ಸ್ಟ್ರಾಟಜಿ ರಾಂಗ್ ಇದೆ, ಈ ಸ್ಟ್ರಾಟಜಿ ಮೇಲೆ ಪ್ರಾಫಿಟ್ ಆಗಲ್ಲ ಅಂದರೆ ರಾಂಗ್ ಆಗುತ್ತೆ. ಈ ರೂಲ್ಸ್ ಪ್ರಕಾರ ಈ ಸ್ಟ್ರಾಟಜಿ ಪ್ರಕಾರ 9:30 ಕ್ಯಾಂಡಲ್ ಹೈ ಲೋ ಇದೆಯಲ್ಲ ಮಾರ್ಕ್ ಮಾಡೋದು. ಏನೇ ಟ್ರೇಡ್ ತೊಗೊಂಡ್ರು, ಎರಡೂ ಟ್ರೇಡ್ ತೊಗೊಂಡ್ರು ಯಾವ ಕಂಡೀಷನ್ ಪ್ರಕಾರ ಬೈ ಮಾಡಬೇಕಾದ್ರೆ ಹೈ ಬ್ರೇಕ್ ಆದಾಗ ಮಾತ್ರ ತೊಗೊಳ್ಳೋದು, ಸೆಲ್ ಮಾಡಬೇಕಾದ್ರೆ 9:30 ಕ್ಯಾಂಡಲ್ ಲೋ ಬ್ರೇಕ್ ಆದಾಗ ಮಾತ್ರ ಎಂಟ್ರಿ ತೊಗೊಳ್ಳೋದು. ಸೊ ಸೇಮ್ ಇದೆ. 14ನೇ ತಾರೀಕು 9:30 ಕ್ಯಾಂಡಲ್ ಬ್ರೇಕ್ ಆಯಿತು, ಓಪನ್ ಬಾಡಿ ಬ್ರೇಕ್ ಆಯಿತು, ಕ್ಲೋಸ್ ಪಾಯಿಂಟ್ ಬ್ರೇಕ್ ಆಯಿತು. ಸೊ ನೋಡಿ ಇಲ್ಲಿಂದ ಮಾರ್ಕೆಟ್ ಅಪ್ ಆಯ್ತಾ ಹೋಗುತ್ತೆ. ನಾನು ಎಲ್ಲಿಟ್ಟಿದೆ ಅಂದರೆ ಇದಕ್ಕೆ ಲೋ ಸ್ಟಾಪ್ ಲಾಸ್ ಇಟ್ಟಿದ್ದೆ. ಸೊ ಇಮಿಡಿಯೇಟ್ಲಿ ಇದರ ಸೆಲ್ಲಿಂಗ್ ಇದೆಯಲ್ಲ ಸಿಂಪಲ್ಸ್ ಇಲ್ಲಿಗೆ ಇಮಿಡಿಯೇಟ್ಲಿ 1:2 ಯಾಕಂದರೆ 1:2 ನಿಮ್ಗೆ ತೊಗೊಳೋದ್ರೆ ಈಸಿ ಇದೆ. ಬಟ್ 1:3 ಅಂದಾಗ ಸೊ ಇಲ್ಲೇನಿದೆಲ್ಲ ಕೆಲವೊಂದು ಸ್ಟೇಟ್ಗಳು 1:2 ಹೋಗಿ ವಾಪಸ್ ರಿಟರ್ನ್ ಆಗಿದ್ದಾವೆ. ಸೊ ಫಸ್ಟ್ ಇನಿಷಿಯಲಿ 1:3 ಇದ್ದೇವೆ, ಸಾಕಷ್ಟು 1:3 1:7 ಇದು. ಈ ಟ್ರೇಡ್ ನೋಡಿದರೆ ನಿಮಗೆ 1:10 ಇದೆ ಇದು ಪ್ರಾಫಿಟ್. ಹಂಗೆ ನೋಡಿದರೆ 1:7 ಇರ್ಬೋದು ಮೇ ಬಿ. ಓಕೆ 1:5 ₹1 ಅಂದರೆ ₹1 ನೀವು ₹5 ನೀವು ಲಾಸ್ ಇಟ್ಟಿದ್ದೀರಿ, ₹5 ಪ್ರಾಫಿಟ್ ಟಾರ್ಗೆಟ್ ಇಟ್ಟಿದ್ದೀರಿ. 132 ಪಾಯಿಂಟ್ಸ್ ಬಂದಿದೆ. ಅಂದರೆ ಒಂದು 100 ಕ್ವಾಂಟಿಟಿ ತೊಗೊಂಡ್ರೆ ₹30,000 ₹40,000 ಯೂಸ್ ಮಾಡಿ ನೀವು ಏನಾದರೂ 100 ಕ್ವಾಂಟಿಟಿ ತೊಗೊಂಡ್ರೆ ಆ ದಿನದ ನಿಮ್ಗೆ ಒಂದು ₹13,000 ಅಂದರೆ ಆಲ್ಮೋಸ್ಟ್ 35% ರಿಟರ್ನ್ ಆಗುತ್ತೆ ನಿಮ್ಮ ಕ್ಯಾಪಿಟಲ್ ಮೇಲೆ. ಬಟ್ ಈ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಇಮಿಡಿಯೇಟ್ಲಿ ಬರಲಿಲ್ಲ. ನೀವು ಅಟ್ಲೀಸ್ಟ್ ಇಲ್ಲ ಅಂದರೂ ಈ ಒಂದು ಸ್ಟಾಕ್ ಮೇಲೆ ಯಾವುದಾದ್ರೂ ತಗೋ, ಒಂದೇ ಸ್ಟಾಕ್ ಮೇಲೆ ಇಲ್ಲ ಅಂದರೆ ಒಂದು 100ರಿಂದ 200 ಟ್ರೇಡ್ಸು ಆಲ್ಮೋಸ್ಟ್ ಇಲ್ಲ ಅಂದರೆ 2ರಿಂದ 3 ತಿಂಗಳು ನೀವು ಅದ್ರ ಮೇಲೆ ಎಂಟ್ರಿ ಮಾಡಿ ಫಸ್ಟ್ ಏನಾದರೂ ಇನಿಷಿಯಲ್ ಟಾರ್ಗೆಟ್ 1:2 ತಗೋರಿ. ಆಮೇಲೆ ನಿಮ್ಗೆ ಒಂದು ಕಾನ್ಫಿಡೆಂಟ್ ಬರ್ತಾ ನೀವು 1:3ಗೆ ಟ್ರೈ ಮಾಡಿ. ಎಷ್ಟೋ ಇಲ್ಲಿ ಸೆಟಪ್, ಎಷ್ಟೋ ಇಲ್ಲಿ ಮೂಮೆಂಟ್ ಇದ್ದಾವೆ 1:7, 1:5, 1:6 ಇದ್ದಾವೆ. ಬಟ್ ನಾವು ಅದನ್ನು ಕ್ಯಾಪ್ಚರ್ ಮಾಡಿಲ್ಲ. ಯಾಕಂದರೆ ಅದೇನಾಗುತ್ತೆ ಅಂದರೆ ಒಂದೇನೋ ಹೈಪ್ ಸಿಕ್ಕಾಗುತ್ತೆ ಇಲ್ಲಿ ತೋರಿಸೋದು, ನಮಗೆ ನಾವು ತೋರಿಸೋದು. ಬಟ್ ಮಾರ್ಕೆಟಲ್ಲಿ ಎಕ್ಸಿಕ್ಯೂಟ್ ಮಾಡೋದು ನನಗೂ ಪ್ರಾಬ್ಲಮ್ ಆಗಿದ್ದಿದೆ. ಸೊ ನಾವು ಫಸ್ಟ್ ಬ್ಯಾಕ್ ಟೆಸ್ಟ್ ಮಾಡ್ತಿದ್ದೆಲ್ಲ. ಬ್ಯಾಕ್ ಟೆಸ್ಟ್ ಮಾಡಿದ್ರೆ ಈಜಿಯಾಗಿ ಇಷ್ಟು ಪಾಯಿಂಟ್ ಕವರ್ ಮಾಡ್ಬೋದು, ಇಷ್ಟು ಪಾಯಿಂಟ್ ಸಿಕ್ತು. ಬ್ಯಾಕ್ ಟೆಸ್ಟ್ ಮಾಡಿದಾಗ ನನಗೆ ಇದೇ HDFCಯಲ್ಲಿ ಒಂದು ವರ್ಷದ ಪ್ರಾಫಿಟ್ ₹1 ಕೋಟಿ ತೋರಿಸ್ತದೆ. ಬ್ಯಾಕ್ ಟೆಸ್ಟ್ ಮಾಡಿದಾಗ ಬರೀ ಎಷ್ಟು ₹50,000-60,000 ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋದರೆ ₹1 ಕೋಟಿ ತೋರಿಸ್ತದೆ. ಆಲ್ಮೋಸ್ಟ್ ₹97 ಲಕ್ಷ ನಮಗೆ ಪ್ರಾಫಿಟ್ ತೋರಿಸ್ತದೆ ಒಂದೂವರೆ ಕೋಟಿ, ಒಂದೂವರೆ ವರ್ಷದಲ್ಲಿ ಬ್ಯಾಕ್ ಟೆಸ್ಟ್ ಮಾಡಿದಾಗ. ಬಟ್ ಯಾವಾಗ ನಾನು ಫಾರ್ವರ್ಡ್ ಟೆಸ್ಟ್ ಮಾಡೋಕೆ ಹತ್ತಿದ್ದಲ್ಲ ಅವಾಗ ಗೊತ್ತಾಯಿತು. ಯಾಕಂದರೆ ಒಂದು ಪಾಯಿಂಟ್ಸ್ ಯಾವ ಥರ ಮೂವ್ ಆಗುತ್ತೆ ಅಂದರೆ ಒಂದ್ಸಲ ನಾವು ಎಂಟ್ರಿ ಮಾಡೋದಾಗ ಏನಾಗಿದೆ ಅಂದರೆ ಮಾರ್ಕೆಟ್ ಅಪ್ ಆಗೋದು ಡೌನ್ ಆಗೋದಿರ್ತಲ್ಲ, ಫಸ್ಟು ನಾವು ಕರೆಕ್ಟ್ ಎಂಟ್ರಿನೇ ಆಗಲ್ಲ ಅಂತ. ನಾವು ಏನೋ ಎಂಟ್ರಿ ಮಾಡ್ಬೇಕಂತ ತಿಳ್ಕೊಂಡಿರ್ತು, ಬೈದಲ್ಲಿ ಏನು ಮಾಡ್ತು, ಒಂದು ಅರ್ಲಿ ಎಂಟ್ರಿ ಮಾಡಿರ್ತು, ಇಲ್ಲಾಂದ್ರೆ ಲೇಟ್ ಎಂಟ್ರಿ ಮಾಡಿರ್ತು. ಲೇಟ್ ಎಂಟ್ರಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಮಾರ್ಕೆಟ್ ಮೂವ್ ಆಗಿರುತ್ತೆ 1:2, ಬಟ್ ನಮ್ಮ ಪ್ರಿಯರ್ನಲ್ಲಿ ಆ ಪ್ರಾಫಿಟ್ ತೋರಿಸಲ್ಲ. ಅವಾಗೇನಾಗುತ್ತೆ, ನಾವು ಇನ್ನೂ ಮಾರ್ಕೆಟ್ ಮೂವ್ ಆಗುತ್ತೆ ಅಂತೇಳಿ ನಾವು ಅಲ್ಲೇ ವೇಟ್ ಮಾಡ್ಕೊತ ಅಗೇನ್ ಅದು ವಾಪಸ್ ತಳಗೆ ಬರುತ್ತೆ, ಲಾಸ್ ಆಗ್ತು. ಅರ್ಲಿ ಎಂಟ್ರಿ ಅಂದರೆ 9:30 ಕ್ಯಾಂಡಲ್ ಬ್ರೇಕ್ ಆಗಿರೋಂಗಿಲ್ಲ ಅಲ್ಲೇ ಎಂಟ್ರಿ ಮಾಡ್ತು. ಅದೇನಾಗುತ್ತೆ ಅಂದರೆ ಎಕ್ಸಾಕ್ಟ್ 9:30 ಹಾಯಿಗೆ ಹೋಗಿ ವಾಪಸ್ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಏನಾಗುತ್ತೆ, ಲಾಸ್ ಆಗುತ್ತೆ. ಸೊ ಸೇಮ್ ಅದೇ ಥರ ಇಲ್ಲಿ ನಿಮಗೆ ಪ್ರಾಕ್ಟೀಸ್ ಆಗಬೇಕಂದ್ರೆ ಫಸ್ಟ್ 1 to 3 ಮಂತ್ಸ್ ನೀವು 1 ಕ್ವಾಂಟಿಟಿ, 2 ಕ್ವಾಂಟಿಟಿ, 5 ಕ್ವಾಂಟಿಟಿ ಈ ಥರ ಚೆಕ್ ಮಾಡಿ. ಯಾಕಂದರೆ ನಿಮ್ಗೆ ಎಕ್ಸಾಕ್ಟ್ಲಿ ಎಂಟ್ರಿ ಮತ್ತು ಎಕ್ಸಿಟನ್ನು ಮಾಡೋದು ನಿಮಗೆ ಒಂದು ಕಾನ್ಫಿಡೆಂಟ್ ಬಂತಂದಾಗ ನೀವು ಮಾಡ್ಬೋದು, ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಇಲ್ಲಾಂದರೆ ಒಮ್ಮೆ ನೀವು 100 ಕ್ವಾಂಟಿಟಿ ಮಾಡಿದ್ರೆ ನಿಮ್ಗೆ ಒಮ್ಮೆ ಯಾವಾಗ 2,000-3,000 ಪ್ರಾಫಿಟ್ ಫ್ಲಕ್ಚುಯೇಟ್ ಆಗೋದು ನೋಡಿದ್ದಿಲ್ಲ ಅಂದರೆ ಭಯ ಆಗುತ್ತೆ. ಒಂದು ಸಲ ನಿಮ್ಮ ಪ್ರಾಫಿಟ್ 1,000 ಹೋಗಿ 2,000 ಹೋಗಿ ಮತ್ತು ಆಮೇಲೆ ಮೈನಸ್ ಬರುತ್ತೆ, ಸಡನ್ಲಿ 3,000-4,000 ಮೈನಸ್ ಆಗೋದು. ಆವಾಗ ಏನಾಗುತ್ತೆ ಅಂದರೆ ನಾವು ಎಂಟ್ರಿನೂ ಆಗಿರ್ತು, ಬಟ್ ಸ್ಟಾಪ್ ಲಾಸ್ ಹಿಟ್ ಆದರೂ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ರೆಡಿ ಆಗಿಲ್ಲ. ಫಸ್ಟ್ ಇಡಬೇಕಾಗಿದ್ದು ಸ್ಟಾಪ್ ಲಾಸ್ ಇಟ್ಟೆ ನಾವು ಸ್ಟಾರ್ಟ್ ಮಾಡಬೇಕು. ಸಪೋಸ್ ಹಿಡಿದು ಏನಾದರೂ -3,000-2,000 ತೋರ್ಸಾಕತ್ರೆ ಆ -3,000 ನಾನು ರಿಕವರ್ ಮಾಡೋದ್ರಲ್ಲಿ ನಾವು ಅದನ್ನು ಅಕ್ಸೆಪ್ಟ್ ಮಾಡೋಂಗಿಲ್ಲ. -3,000 ನಾನು ಎಕ್ಸಿಟ್ ಆದ್ಮೇಲೆ ಅನ್ನಂಗಿಲ್ಲ. ಅದು ರಿಕವರ್ ಮಾಡಬೇಕಂತೇಳಿ ಒಂದು ಅದನ್ನೇ ಕಂಟಿನ್ಯೂ ನೋಡ್ಕೊಂಡಿರ್ತೀವಿ, ಹೋಪ್ ಬರ್ತದೆ ಅಂತೇಳಿ 3,000 ಇದ್ದು 6,000 7,000 ಹೋಗ್ಬಿಡುತ್ತೆ, ಅವಾಗ ಎಕ್ಸಿಟ್ ಆಗ್ತು. ಇಲ್ಲ ಅಂದರೆ ಏನಾಗಿದೆ, ನಮಗೆ ಒಂದು ಹೋಪ್ ಹೋಗುತ್ತೆ, ಕಾನ್ಫಿಡೆಂಟ್ ಹೋಗುತ್ತೆ. ಫಸ್ಟ್ ಏಟ್ ಆಗ್ತು, ರ್ಯಾಂಡಮ್ ಆಗಿ ಟ್ರೇಡ್ ತೊಗೊತು, ಇಲ್ಲಿ ಒಂದು ಹ್ಯಾಮರ್ ಥರ ಕ್ಯಾಂಡಲ್ ಫಾರ್ಮ್ ಆಯ್ತು, ಇಲ್ಲಿ ಬೈ ಮಾಡೋದು, ಈ ದೊಡ್ಡ ಗ್ರೀನ್ ಕ್ಯಾಂಡಲ್ ಇದೆ ಇಲ್ಲಿ ಸೆಲ್ ಮಾಡೋದು. ಸೊ ಏನಾಗುತ್ತೆ ಅಂದರೆ ಮಲ್ಟಿಪಲ್ ಟ್ರೇಡ್ಸ್ ಆಗೋದ್ರಿಂದ ನಿಮ್ಮದು ಬ್ರೋಕರೇಜ್ ಚಾರ್ಜು ಜಾಸ್ತಿ ಆಗುತ್ತೆ.
ಅನ್ನೆಸೆಸರಿ ನಿಮ್ಮ ಮೈಂಡ್ ಹಾಳು ಮಾಡ್ಕೊಂಡಾಗುತ್ತೆ, ತುಂಬ ಸ್ಟ್ರೆಸ್ ಆಗೋದು, ಸ್ಟ್ರೇನ್ ಆಗುತ್ತೆ. ಆಮೇಲೆ ನೀವು ಕಂಟಿನ್ಯೂಸ್ ಏನಾಗುತ್ತೆ, ನೆಕ್ಸ್ಟ್ ಡೇ ಬಂದಾಗ ನಿಮ್ಗೆ ಕರೆಕ್ಟ್ ಎಂಟ್ರಿ ಸಿಕ್ಕರೂ ಅಲ್ಲಿ ಎಂಟ್ರಿ ಮಾಡೋಕ್ಕೆ ಹೆದರಿಕೆ ಆಗುತ್ತೆ. ನಿನ್ನೆ ಈ ಥರ ಆಗಿತ್ತು, ಇವತ್ತೇನಾಗುತ್ತೆ ಅನ್ನೋ ಡೌಟ್ ಅಂತ ನಿಮ್ಗೆ ಎಂಟ್ರಿ ಕರೆಕ್ಟ್ ಇದ್ರೂ ಅದ್ರ ಮೇಲೆ ಡೌಟ್ ಪಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಂದ್ಸಲ ಡೌಟ್ ಬಂತಂದರೆ ಆ ಸೆಟಪೇ ಚೇಂಜ್ ಮಾಡೋಗ್ತಾರೆ ನೆಕ್ಸ್ಟ್ ನೀವು. ಯಾಕಂದರೆ ಯಾರು ಹೇಳ್ತಾ ಇದ್ದಾರೆ ಮಾರ್ಕೆಟಲ್ಲಿ, ಎಷ್ಟು ಜನ ಟ್ರೇಡಿಂಗ್ ಹೇಳ್ತಾ ಇರಲ್ಲ, ಎಲ್ಲ ಸ್ಟಾರ್ಟಪ್ 100% ವರ್ಕ್ ಆಗುತ್ತೆ. ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ಯಾರು ಫಾರ್ಚೂನ್ ಕ್ರಿಯೇಟ್ ಮಾಡಿದಾರಲ್ಲ ಸ್ಟಾಕ್ ಮಾರ್ಕೆಟಲ್ಲಿ, ಅವ್ರ ವರ್ಕಿಂಗ್ ಸೆಟಪ್ಸ್ ಹೆಂಗಿದೆ ಅಂದರೆ ಹಾರ್ಡ್ಲಿ 30 to 40% ರಿಟರ್ನ್. 100 ಟ್ರೇಡ್ ತೊಗೊಂಡಾಗ 40 ಟ್ರೇಡು 30 ಟ್ರೇಡ್ ಅಷ್ಟೇ ಪ್ರಾಫಿಟ್ ಇರ್ತವೆ, ಉಳಿದು 70-80 ಟ್ರೇಡ್ ಲಾಸ್ ಇರ್ತಾವೆ. ಫ್ರಿಕ್ವೆಂಟ್ಲಿ ಲಾಸ್ ಯಾರು ತೊಗೋತಾರೋ ಮತ್ತು ಯಾರು ದೊಡ್ಡ ದೊಡ್ಡ ವಿನ್ನಿಗೆ ವೇಟ್ ಮಾಡ್ತಾರಲ್ಲ ಅವ್ರು ಪ್ರಾಫಿಟ್ ಇರ್ತಾರೆ. ಯಾಕಂದರೆ ಎಲ್ಲ ಬುಕ್ನ ಹೇಳೋದೇ ಕಟ್ ಯುವರ್ ಲಾಸ್ ಇಮಿಡಿಯೇಟ್ಲಿ, ಲೇಟ್ ಯುವರ್ ವಿನ್ನರ್ಸ್ ಕಂಟಿನ್ಯೂಸ್ಲಿ. ನೀವು ಯಾವಾಗ ನಿಮ್ಮ ವಿನ್ನರ್ಸ್ನ ಕಂಟಿನ್ಯೂಸ್ಲಿ ಮೂವ್ ಮಾಡೋಕ್ಕೆ ಬಿಡ್ತಿರಲ್ಲ, ಆವಾಗ ಒಂದು ದೊಡ್ಡ ಕ್ಯಾಪಿಟಲ್ ಕ್ರಿಯೇಟ್ ಆಗುತ್ತೆ. ಇಲ್ಲಾಂದರೆ ನಿಮ್ಮದು ಎಂಟ್ರಿನೂ ಕರೆಕ್ಟ್ ಇರುತ್ತೆ, ಎಲ್ಲ ಕರೆಕ್ಟ್ ಇರುತ್ತೆ, ಬಟ್ ಎಕ್ಸಿಟ್ ಏನಾಗಿರುತ್ತೆ, ನೀವು ಸರಿಯಾದ ಪಾಯಿಂಟ್ಸಿಗೆ ಎಕ್ಸಿಟ್ ಆಗಲಿಲ್ಲ ಅಂದರೆ ಮಾರ್ಕೆಟ್ ಮೇಲೆ ಮೂವ್ ಆಗ್ತಾ ಹೋದ್ರೂ ನಾವು ನೋಡ್ಕೊಂತ ಕೊಂಡ್ಕೋಗುತ್ತೆ, ನೆಕ್ಸ್ಟ್ ಎಂಟ್ರಿ ಕೊಡೋಕೆ ಬರೋಲ್ಲ. ಯಾಕಂದರೆ ಏನಾಗುತ್ತೆ, ನೆಕ್ಸ್ಟ್ ಎಂಟ್ರಿ ಕೊಟ್ಟು ಇದು ಪ್ರಾಫಿಟ್ ಹೋಗುತ್ತೆ ಅಂತ ಇದು ಹೆದರಿಕೆ ಬರ್ತೈತೆ. ಸೊ ಅದೇ ಹೇಳೋದು, ಇಲ್ಲಿ ಏನಿದೆ ನಾವು ಪ್ರಾಫಿಟ್ ಆಗಬೇಕಂದ್ರೆ ಒಂದು ಡಿಸಿಪ್ಲಿನ್ ಮಾತ್ರ ನಾವು ಕಂಟಿನ್ಯೂ ಮಾಡಬೇಕು. ಒಂದು ಸೆಕೆಂಡ್, ಡಿಸಿಪ್ಲಿನ್ ಇಲ್ಲಪ್ಪ ಅಂದರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಡಿಸಿಪ್ಲಿನ್ ಇಲ್ಲದೆ ಏನು ಮಾಡೋಕ್ಕಾಗಿಲ್ಲ. ಅದು ನಿಮ್ಮದು ಸ್ಟ್ರಾಟಜಿ ಓನ್ಲಿ 30% ವರ್ಕೌಟ್ ಆಗ್ತಿದ್ರು ಡಿಸಿಪ್ಲಿನ್ ಕರೆಕ್ಟಾಗಿ ಡಿಸಿಪ್ಲಿನ್ ಮನಿ ಮ್ಯಾನೇಜ್ಮೆಂಟ್ ಮಾಡಿದ್ರೆ 100% ನೀವು ಪ್ರಾಫಿಟ್ ಮಾಡ್ಕೋಬೋದು. ನಿಮ್ಮದು 19% ವಿನ್ನಿಂಗ್ ಸ್ಟ್ರಾಟಜಿ ಇದ್ರೂ ಡಿಸಿಪ್ಲಿನ್ ಮತ್ತು ಮನಿ ಮ್ಯಾನೇಜ್ಮೆಂಟ್ ಇಲ್ಲ ಅಂದರೆ ನೀವು ನಿಮ್ಮ ಅಕೌಂಟನ್ನು ಬ್ಲೋ ಮಾಡ್ಬೋದು. ಸೊ ಸೇಮ್ ಇಲ್ಲಿ ನೋಡಿ, ಇದು ಎಷ್ಟು ಪಾಯಿಂಟ್ಸ್ ಮೂವ್ ಆಗಿದೆ ಅಂದರೆ 9:15, 9:30 ಈ ಕ್ಯಾಂಡಲ್ ಹೈ ಬ್ರೇಕ್ ಆದರೆ ನನ್ನ ರೂಲ್ಸ್ ಪ್ರಕಾರ ನಾನು ಎಂಟ್ರಿ ಮಾಡ್ತೀನಿ. ಈ ಕ್ಯಾಂಡಲ್ ಲೋ ಬ್ರೇಕ್ ಆಗಿಲ್ಲ ಇಲ್ಲಿ, ಸೊ ಬ್ರೇಕ್ ಆದರೂ 1-2 ಪಾಯಿಂಟ್ಸ್ ಮೂವ್ ಆಗೋಕ್ಕೆ ಹೋಗಿಲ್ಲ. ಹಾಗಾಗಿ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಎಂಟ್ರಿ ಸಿಗ್ತೀನಿ. ಅದು ಎಂಟ್ರಿ ಎಷ್ಟಾಯಿತು, 1, 2, 208 ಪಾಯಿಂಟ್ಸ್, ಸಾರಿ 208 ಪಾಯಿಂಟ್ಸ್. ನೀವು ಅನ್ಕೋಬೋದು ಇಷ್ಟು ಇಲ್ಲಿ ಏನು ಇಮೇಜ್ ತೋರಿಸ್ತಾ ಇದ್ದಾರೆ 208 ಪಾಯಿಂಟ್ಸ್ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈಸಿ ಆಗುತ್ತೆ, 180, 200 ಪಾಯಿಂಟ್ಸು. ಬಟ್ ಯಾವಾಗ ನಾವು ಇನ್ ಫ್ರಂಟ್ ಆಫ್ ಸ್ಕ್ರೀನ್ ಗೊತ್ತು ನಾವು ಟ್ರೇಡ್ ತೊಗೊಂಡಿರ್ತೀವಲ್ಲ, ಅದು 2 ಕ್ವಾಂಟಿಟಿ 3 ಕ್ವಾಂಟಿಟಿ ಇರಲಿ, ಅಷ್ಟು ತಕ್ಕ ನಾವು ಮೂವ್ ಆಗೋ ತಕ್ಕ ಬಿಡಲ್ಲ. ಅದನ್ನು ಇಲ್ಲಿ ಎಕ್ಸಿಟ್ ಆಗಿರುತ್ತೆ, ಇಲ್ಲಿ ಎಕ್ಸಿಟ್ ಆಗುತ್ತೆ, ಎಲ್ಲರೂ ಒಂದು ಕ್ಯಾಂಡಲ್ ಅಪ್ ಆಗಿ ಏನಾದರೂ ನ್ಯೂಟ್ರಲ್ ಥರ ರೆಡ್, ಫಸ್ಟ್ ಕ್ಯಾಂಡಲ್ ರೆಡ್ ಆದರೆ ಅಲ್ಲಿ ಎಕ್ಸಿಟ್ ಆಗಿರುತ್ತೆ. ಸೊ ಅದಕ್ಕೆ ಹೇಳೋದು, ಫಸ್ಟ್ ಒಂದು ಕಾನ್ಫಿಡೆಂಟ್ ಬರಬೇಕಂದ್ರೆ 1:2, 10 ರೂಪಾಯಿ ಲಾಸ್, 10 ರೂಪಾಯಿಲಿ ಸ್ಟಾಪ್ ಲಾಸ್ ಇಟ್ಟಿಯಾ, ಅಟ್ಲೀಸ್ಟ್ 20 ರೂಪಾಯಿ ತಗ 20 ಪಾಯಿಂಟ್ಸ್ ಮೂವ್ ಆಗೋದಾಗ ಸುಮ್ಮನೆ ಕೂತ್ಕೊಳ್ಳಿ, ಒಂದಂತೂ ಕಂಡ್ಕೊಂಡ್ಬಿಡ್ಬೇಡಿ. ಈ ಸ್ಟ್ರಾಟಜಿ ಇದೆಯಲ್ಲ, ದಿನಕ್ಕೆ 2 ಎಂಟ್ರಿ ಕೊಡುತ್ತೆ. ನಿಮ್ಗೊಂದು ನೀವು ಹೇಳ್ಬೇಕು, ದಿನಕ್ಕೆ 2 ಎಂಟ್ರಿ ಬರುತ್ತೆ, ಒಂದು ಲಾಸ್ ಆದ್ರೆ ಇನ್ನೊಂದು ರಿಕವರಿ ಮಾಡ್ಕೋಬಹುದು. 2ಕ್ಕಿಂತ ನಾನು ಜಾಸ್ತಿ ಟ್ರೇಡ್ ಮಾಡೋಂಗಿಲ್ಲ. ಮತ್ತು ಲಾಂಗರ್ ಟರ್ಮ್ದಲ್ಲಿ 100% ನಿಮಗೆ ವಿನ್ನರ್ಗಿಂತ ಲಾಸ್ಗಿಂತ ವಿನ್ ಜಾಸ್ತಿನೇ ಸಿಗ್ತವೆ ಇಲ್ಲಿ. ಸೊ ನೀವು ಡಿಸಿಪ್ಲಿನ್ ಮೇಂಟೈನ್ ಮಾಡಿದಾಗ ನೀವು ಒಂದಂತೂ ಫಿಕ್ಸ್, ಮಿನಿಮಮ್ ನನಗೆ 10 ಪಾಯಿಂಟ್ಸ್ ನಾನು ಲಾಸ್ ಮಾಡ್ಕೋತೀನಿ, ಏನೇ ಆಗಲಿ ಮಾರ್ಕೆಟಲ್ಲಿ ಏನೇ ಆಗಲಿ 10 ಪಾಯಿಂಟ್ಸ್ ನಾನು ಲಾಸ್ ಮಾಡ್ಕೋತೀನಿ ಅನ್ನೋದೊಂದು ನಿಮ್ಮ ಡಿಸಿಷನ್ ಇದ್ದರೆ ಡೆಫಿನೆಟ್ಲಿ ನೀವು ಈ ಸ್ಟ್ರಾಟಜಿಯಿಂದ ಡೆಫಿನೆಟ್ಲಿ 100% ನೀವು ರಿಟರ್ನ್ ತೆಗಿಲಿಕ್ಕಾದ್ರೂ 20-25% ಮಂತ್ಲಿ ಆರಾಮ್ ತೆಗಿಬೋದು. ಸೊ ನಿಮ್ಮ ಹತ್ರ 50,000 ರೂಪಾಯಿಗೆ 20% ಅಂದರೆ ನೋಡಿ ಆಲ್ಮೋಸ್ಟ್ 15,000 ರೂಪಾಯಿ ತನಕ ಪ್ರಾಫಿಟ್ ಆಗುತ್ತೆ. 50,000 15,000 ರೂಪಾಯಿ ಪ್ಯಾರಲ್ ಇನ್ಕಮ್ಗೆ ಸಾಕಷ್ಟು, ಇದೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಬ್ಯಾಂಕ್ನಲ್ಲಿ ಇಟ್ಟಿರೋದ್ರ ರಿಟರ್ನ್ ಎಷ್ಟಿದೆ ನಿಮಗೆ ಗೊತ್ತಿದೆ, ಇಯರ್ಲಿ 6% ರಿಟರ್ನ್ ಕೊಡ್ತಾರೆ. ಬಟ್ ನೀವು 20-15% ರಿಟರ್ನ್ ಮಾಡಿದ್ರು ಗ್ರೇಟ್. ಅದು ನೀವು ಇದೇ ಥರ ಒಂದು 10 ಮಂತ್ಸಲ್ಲಿ ನಿಮ್ಮದು ಕ್ಯಾಪಿಟಲನ್ನು ಡಬಲ್ ಮಾಡ್ಕೋಬೋದು. ಮಾರ್ಕೆಟ್ ಬ್ಯಾಂಕಲ್ಲಿ ನಿಮ್ಗೆ 5-6 ಇಯರ್ಸ್ ಡಬಲ್ ಮಾಡಿದರೆ ನೀವು ಒಂದು ಸ್ಟ್ರಾಟಜಿಕ್ ಡಿಸಿಪ್ಲಿನ್ ಯೂಸ್ ಮಾಡಿಕೊಂಡು ಮನಿ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಪ್ಲ್ಯಾನ್ ಫಾಲೋ ಮಾಡಿದರೆ ಡೆಫಿನೆಟ್ಲಿ ನಾವು ನಿಮ್ಮ ಕ್ಯಾಪಿಟಲನ್ನು ಗ್ರೋ ಮಾಡ್ಬೋದು. ಬಟ್ ಯಾವುದೇ ಕಾರಣಕ್ಕೆ ಡಬಲ್ ಮಾಡ್ತೀನಿ ಅಂತ ಮಾರ್ಕೆಟಲ್ಲಿ ಡೆಫಿನೆಟ್ಲಿ ಬರೋಕ್ಕೆ ಹೋಗಬೇಡಿ. ಬಟ್ ಅಟ್ಲೀಸ್ಟ್ 10-15% ಏನೂ ಪ್ರಾಬ್ಲಮ್ ಇಲ್ಲ. 10-15 ಮಿನಿಮಮ್ 10-15% ರಿಟರ್ನ್ ಏನೂ ಪ್ರಾಬ್ಲಮ್ ಇಲ್ಲ. ನೀವು ಇದೇ ಸ್ಟಾಕ್ ಅಂತಲ್ಲ, ಬೇರೆ ಸ್ಟಾಕ್ ನೋಡಿದ್ರು ಇಷ್ಟು ರಿಟರ್ನ್ ಸಿಗ್ತಿದ್ರು, ಬಟ್ ಅಟ್ಲೀಸ್ಟ್ 20-25% ಅಂತ ನಿಮ್ಗೆ ರಿಟರ್ನ್ ಸಿಗುತ್ತೆ. ಇಲ್ಲಿ ನೋಡಿ, ಹಾಂ, ಇದು ಟೋಟಲ್ 31st ಮೇ ತನಕ ಎಷ್ಟು ಟೋಟಲ್ ಟ್ರೇಡ್ ಎಷ್ಟು ಸಿಕ್ಕಿದಾವೆ ಅಂದರೆ ನಮಗೆ ಒಂದು ತಿಂಗಳಲ್ಲಿ 20 ಟ್ರೇಡಿಂಗ್ ಡೇಸ್ ಇರ್ತವೆ. ಅದರಲ್ಲಿ ಒಂದು ಹಾಲಿಡೇ ಇತ್ತು. 19 ಟ್ರೇಡಿಂಗ್ ಡೇಸಲ್ಲಿ ನಾನು ಸಿಕ್ಕಿರೋದು ಚಾನ್ಸ್ ಕೇವಲ 24. ಇಲ್ಲಿ ಫಸ್ಟ್ ಓವರ್ ಟ್ರೇಡಿಂಗ್ ಆಗಲ್ಲ. ಓವರ್ ಟ್ರೇಡಿಂಗ್ ಮಾಡೋದು, ಓವರ್ ಟ್ರೇಡಿಂಗ್ಗೆ ದೊಡ್ಡ ಪ್ರಾಬ್ಲಮ್ ಇಲ್ಲ. ಅದು ಯಾರು ಒಂದು ಸ್ವಲ್ಪ ಟ್ರೇಡಿಂಗ್ ಕಲಿತಾರಲ್ಲ, ಒಂದು ಓವರ್ ಟ್ರೇಡಿಂಗ್ ಬಿಗ್ನರ್ ಮಾಡಲ್ಲ. ಯಾರು 5 ತಿಂಗಳು 6 ತಿಂಗಳು ಯಾರು ಇರ್ತಾರಲ್ಲ ಅವ್ರು ಬಿಗ್ನರ್ ಓವರ್ ಟ್ರೇಡಿಂಗ್ ಮಾಡಿಲ್ಲ.
ಯಾರು 1 ವರ್ಷ ಅಥವಾ 1.5 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಟ್ರೇಡಿಂಗಲ್ಲಿ, ಲಾಸ್ ಮಾಡಿ ಪ್ರಾಫಿಟ್ ಮಾಡಲಿ, ಬಟ್ ಅವ್ರಿಗೆ ಓವರ್ ಟ್ರೇಡಿಂಗ್ ಹ್ಯಾಬಿಟ್ ಇರುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತಾಗಿರುತ್ತೆ ಮಾರ್ಕೆಟ್ ಯಾವ ಥರ ಮೂವ್ ಐತೆ ಅನ್ನೋದಕ್ಕಿಂತ ಒಂದು ಕಾನ್ಫಿಡೆಂಟಲ್ಲಿ ಜಾಸ್ತಿ ಟ್ರೇಡ್ ತೊಗೋತಾರೆ, ಇಲ್ಲ ಅಂದರೆ ಒಂದು ಫಿಯರ್ದಲ್ಲಿ ಅಥವಾ ಏನು ಡಿಪ್ರೆಷನಲ್ಲಿ ಜಾಸ್ತಿ ಕನ್ಫ್ಯೂಷನಲ್ಲಿ ತೊಗೋತಾರೆ. ಸೊ ಓವರ್ ಟ್ರೇಡಿಂಗ್ ಆಗಲ್ಲ ಇಲ್ಲಿ. ನಾವು ಸ್ಟ್ರಿಕ್ಟಾಗಿ ಆ ರೂಲ್ಸನ್ನು ಫಾಲೋ ಮಾಡಿದರೆ ನೋಡಿ 19 ದಿನದಲ್ಲಿ 24 ಟ್ರೇಡ್, ಹಾರ್ಡ್ಲಿ ಒಂದು ಟ್ರೇಡ್ ದಿನಕ್ಕೆ ಸಿಕ್ಕಂಗೆ ಆಯಿತು. ಆ ಒಂದು ಟ್ರೇಡಲ್ಲಿ ಟೋಟಲ್ ಎಷ್ಟು ಲಾಸ್ ಇದೆ ಅಂದರೆ 1 2 2 ಲಾಸ್ ಇದೆ, ಒಂದು ಬ್ರೇಕ್ ಎವನ್ ಇದೆ. ಇಲ್ಲಿದೆ ಒಂದು ಬ್ರೇಕ್ ಎವನ್ ಅಂದರೆ 4 ಪಾಯಿಂಟಿಗೆ ಎಕ್ಸಿಟ್ ಆಗಿದೆ. ಸೊ 2 ಲಾಸ್ ಅಂದರೆ 24 ಮೇಲೆ 2 ಲಾಸ್ ಇದೆ, ಆಲ್ಮೋಸ್ಟ್ 90% ಇದು ಸ್ಟ್ರಾಟಜಿ ಇದೆ. ಬಟ್ ನನಗೆ ಅನಿಸುತ್ತೆ, ನಾನು ಬೇರೆ ಸ್ಟಾಕನ್ನು ಚೆಕ್ ಮಾಡಿದಾಗ 60 to 70% ವಿನ್ನಿಂಗ್ ರೇಷಿಯೋ ಇದೆ. ಇದು ಯಾಕೋ ಲಾಸ್ಟ್ ಮಂತಲ್ಲಿ ಹೇಳಿದ್ನಲ್ಲ, ಒಂದು ಹೈಪ್ ಇರೋದ್ರಿಂದ ಮಾರ್ಕೆಟ್ ಬಿಗ್ ಮೂವ್ ಆಯಿತು, ಒಂದೊಂದು ಸೈಡ್ ಮೂವ್ ಆಗಿದೆ. ಹಾಗಾಗಿ ನನಗೆ ಇದರಲ್ಲಿ ಜಾಸ್ತಿ ಈಗ ತೋರಿಸ್ತಾ ಇದೆ ವಿನ್ನಿಂಗ್ ರೇಷಿಯೋ. ಬಟ್ ನಾರ್ಮಲಿ ಇದರ ವಿನ್ನಿಂಗ್ ರೇಷಿಯೋ ಚೆಕ್ ಮಾಡಿದಾಗ 70% ಇದೆ. 100 ಟ್ರೇಡ್ ತೊಗೊಂಡ್ರೆ 70% ಪ್ರಾಫಿಟ್ ಇರ್ತವೆ, 30% ಲಾಸ್ ಇರ್ತವೆ. ನೋಡಿ 70% ನಿಮ್ಮದು ಪ್ರಾಫಿಟ್ ಇದ್ದಾಗ ಅಲ್ಲಿ ₹2 ಗಳಿಕೆ ಮಾಡಿದರೆ, 30 ಟ್ರೇಡ್ ಲಾಸ್ ಇದ್ದಾಗ ₹1 ಲಾಸ್ ಆದರೆ ನೋಡಿ 100 ಸಪೋಸ್ ನಿಮ್ಗೆ ಸಿಕ್ಕಿರೋ 70% ವಿನ್ನಿಂಗ್ ಸ್ಟ್ರಾಟಜಿ ಇದೆ. ನೀವು ಪ್ರತಿ ಒಂದು ಟ್ರೇಡಿಗೆ ₹2 ಲಾಸ್ ಪ್ರಾಫಿಟ್ ಮಾಡ್ಕೊತೀರಿ, ₹140 ಆಯಿತು. ಇನ್ನು 30 ಟ್ರೇಡ್ ಲಾಸ್ ಮಾಡ್ಕೊತೀರಿ, ಅಲ್ಲಿ ಎಷ್ಟು ₹1 ಲಾಸ್ ಮಾಡ್ಕೊತೀರಿ. 1:2 ರೇಷಿಯೋ ಇದೆ ಅಂತ ₹30 ಆಯಿತು. 140 ಮೈನಸ್ 30 ಹೇಳಿದ್ರೆ ₹110. ಫೈನಲ್ ನೀವು 70% ನಿಮ್ಮದು ಸ್ಟ್ರಾಟಜಿ, 70% ನಿಮ್ದು ವಿನ್ನಿಂಗ್ ಸ್ಟ್ರಾಟಜಿ ಇದ್ರೂ 110 ಪಾಯಿಂಟ್ಸ್ ನೀವು ಗೇನ್ ಮಾಡ್ಬೋದು. ಸೊ ವಿನ್ನಿಂಗ್ ಸ್ಟ್ರಾಟಜಿ ನಿಮ್ದು 20% ಇದ್ರೂ, ಬಟ್ ನಿಮ್ದು ರಿಸ್ಕ್ ಸಣ್ಣದಿದ್ದು ರಿವಾರ್ಡ್ ಜಾಸ್ತಿ ಇದ್ದರೆ ಡೆಫಿನೆಟ್ಲಿ ಪ್ರಾಫಿಟೇಬಲ್ ಆಗ್ಬೋದು. ನಾನು ಹೇಳಿದಷ್ಟೇ, ಇದರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಮಾಡೋರು ಏನಿದ್ರು ಸಿಂಪಲ್ ಇದೆ. ಇನ್ನೊಂದ್ಸಲ ಹೇಳ್ತೀನಿ ಏನಂದರೆ, ಫಸ್ಟ್ ಒಂದು ಕ್ಯಾಂಡಲ್ ವೆಯ್ಟ್ ಮಾಡೋದು ಮಾರ್ಕೆಟ್. ಯಾಕಂದರೆ ಮಾರ್ಕೆಟ್ ಫಸ್ಟ್ ಕ್ಯಾಂಡಲ್ ಯಾಕೆ ವೆಯ್ಟ್ ಮಾಡಬೇಕಂದ್ರೆ, ಎಸ್ಟಡಿ ಯಾರು ಬೈ ಮಾಡಿರ್ತಾರಲ್ಲ ಅವ್ರು ಎಕ್ಸಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವರಿಗೆ ಬೈ ಹೆವಿ ಕ್ವಾಂಟಿಟಿ ಒಂದೇ ಟೈಮಿಗೆ ಎಲ್ಲ ಬೈ ಮಾಡಿದ್ರೆ ಒಂದೇ ಟೈಮಿಗೆ ಇಲ್ಲಿ ಫಸ್ಟ್ 15 ಮಿನಿಟ್ಸಲ್ಲಿ ಸೆಲ್ ಅಥವಾ ಬೈ ಮಾಡೋಕ್ಕೆ ಹೋದರೆ ಮಾರ್ಕೆಟಲ್ಲಿ ಫಸ್ಟ್ ಕ್ಯಾಂಡಲ್ ದೊಡ್ಡದು ಮೂವ್ಮೆಂಟ್ ಆಗುತ್ತೆ. ಎಲ್ಲ ಹೇಳ್ಬೋದು ಫಸ್ಟ್ ಕ್ಯಾಂಡಲ್ ಯಾಕೆ ಅಷ್ಟು ದೊಡ್ಡದು ಮೂವ್ ಆಗುತ್ತೆ ಅಂದರೆ, ಸಿಂಪಲ್, ಮೊನ್ನೆ ಯಾರು ಪ್ರೈಸ್ ಮಾಡಿರ್ತಾರೆ, ಯಾರು ಬೈ ಮಾಡಿರ್ತಾರಲ್ಲ ಅಥವಾ ಯಾರು ಸೆಲ್ ಮಾಡಿರ್ತಾರಲ್ಲ, ಇವತ್ತೇನಾದರೂ ಅವರು ಒಂದೇ ಟೈಮಿಗೆ ಎಲ್ಲರೂ ಒಂದೇ ಡಿಸಿಷನ್ ತೊಗೊಂಡ್ರು, ಸೆಲ್ ಮಾಡೋದು ಅಥವಾ ಬೈ ಮಾಡೋದು ಏನಾದರೂ ಮಾಡ್ತಾಯಿದ್ರೆ ಏನಾಗುತ್ತೆ ಅಂದರೆ, ಇಲ್ಲಿ ನೋಡಿ ಬೈ ಮಾಡೋರು ಹೆಂಗೆ ಮಾಡಿರ್ತಾರೆ ಅಂದರೆ, ನಿನ್ನೆ ಒಂದು ಎಕ್ಸಾಂಪಲ್, ಇಲ್ಲಿ ಬೈ ಮಾಡಿರ್ತಾರೆ, ಕೆಲವೊಂದು ಜನ ಇಲ್ಲಿ ಬೈ ಮಾಡಿರ್ತಾರೆ, ಇಲ್ಲಿ ಬೈ ಮಾಡಿರ್ತಾರೆ, ಇಲ್ಲಿ ಬೈ ಮಾಡಿರ್ತಾರೆ, ಇಲ್ಲಿ ಬೈ ಮಾಡ್ತಾರೆ. ಬಟ್ ನೆಕ್ಸ್ಟ್ 20ನೇ ತಾರೀಕು ಏನಾದರೂ ಮಾರ್ಕೆಟ್ ಸೆಂಟಿಮೆಂಟ್ ಚೇಂಜ್ ಆಗಿ ಇವರೆಲ್ಲ ಒಂದೇ ಟೈಮ್ ಎಕ್ಸಿಟ್ ಮಾಡಿದ್ರೆ ಅಂದರೆ ಈ ಥರ ದೊಡ್ಡ ಕ್ಯಾಂಡಲ್ ಮೂವ್ ಆಗುತ್ತೆ. ಅದಕ್ಕೆ ಫಸ್ಟ್ ಕ್ಯಾಂಡಲ್ ಯಾಕೆ ದೊಡ್ಡದಾಗುತ್ತೆ ಅಂದರೆ, ಪ್ರಿವಿಯಸ್ಲಿ ಯಾವ್ಯಾವ ಲೆವೆಲ್ ಬೈ ಮಾಡಿರ್ತಾರಲ್ಲ ಅವರು ಬೈ ಮಾಡಿದ್ದು ಡಿಫ್ರೆಂಟ್ ಲೆವೆಲ್ ಬೈ ಮಾಡಿರ್ತಾರೆ. ಬಟ್ ಎಕ್ಸಿಟ್ ಆಗೋದು ಒಂದೇ ಪ್ರೈಸ್ಗೆ ಎಲ್ಲರೂ ಎಕ್ಸಿಟ್ ಆಗ್ತಾಯಿದ್ರೆ ಅವ್ರು ಕ್ಯಾಂಡಲ್ ಸ್ವಲ್ಪ ಜಾಸ್ತಿ ಮೂವ್ ಆಗುತ್ತೆ ಅಷ್ಟೇ. ಸೊ ಆ ಕ್ಯಾಂಡಲ್ ಬಿಟ್ಟು ನೆಕ್ಸ್ಟ್ ಕ್ಯಾಂಡಲ್ ಯಾವ ಥರ ನೋಡಿಕೊಂಡು ಆ ಕ್ಯಾಂಡಲ್ ಲೋ ಅಥವಾ ಯಾವ ಸೈಡ್ ಬ್ರೇಕ್ ಆಗುತ್ತಲ್ಲ ಅಲ್ಲಿ ನೀವು ಎಂಟ್ರಿ ಮಾಡ್ಬೋದು. ಮತ್ತು ಇನ್ನೊಂದು 20 ಮೂವಿಂಗ್ ಎವರೇಜ್ ಬೇಕಾ, ನೆಸಸರಿ ಇಲ್ಲ. ಸೊ ನಿಮಗೆ ಯಾಕೆ ಬೇಕಂದರೆ, ಈ 20 ಮೂವಿಂಗ್ ಎವರೇಜ್ಗಿಂತ ಪ್ರೈಸ್ ಭಾಳ ದೂರವಾದರೆ ವಾಪಸ್ ರಿಟ್ರೇಸ್ ಆಗಿ 20 ಮೂವಿಂಗ್ ಟಚ್ ಆಗಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಒಂದಂದ್ರೆ ಪ್ರೈಸ್ ನಿಮ್ಮದು 20 ಮೂವಿಂಗ್ ಭಾಳ ದೂರ ಆಚೆ ಓಪನ್ ಆಯ್ತಂದರೆ ಅಲ್ಲಿ ಫಸ್ಟ್ ಪ್ರಯಾರಿಟಿ ಏನು ಕೊಡ್ರಿ, ಶಾರ್ಟ್ ಏನು ಕೊಡ್ರಿ. ಅದೇ ರೀತಿ 20 ಮೂವಿಂಗ್ ಎವರೇಜ್ ಇದೆಯಲ್ಲ, ಈ 20 ಮೂವಿಂಗ್ ಎವರೇಜ್ಗಿಂತ ಪ್ರೈಸ್ ಕೆಳಗಡೆ ಓಪನ್ ಆದರೆ, ಇಲ್ಲಿ ನೋಡಿ ಭಾಳ ಕೆಳಗಡೆ ಹೋದರೆ ಮತ್ತೆ ರಿಟ್ರೇಸ್ ಆಗಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ ಪ್ರೈಸ್. ಸೊ ಅದಕ್ಕೊಂದು 20 ಮೂವಿಂಗ್ ಎವರೇಜ್ ಅಂತ ನಮ್ಮದು ಚಾರ್ಟಲ್ಲಿ ಪ್ಲಾಟ್ ಮಾಡ್ಕೊಳ್ಳಿ. ಈ ಸ್ಟ್ರಾಟಜಿ ಯೂಸ್ ಮಾಡೋಕ್ಕಾಗಬೇಕು. ಇಷ್ಟೊಂದು ಸ್ಟ್ರಾಟಜಿ ಬಗ್ಗೆ ಇದೆ. ಈ ಸ್ಟ್ರಾಟಜಿದು ಏನಿದೆಯಲ್ಲ ನಾನು ನಿಮ್ಮಲ್ಲಿ ಇದರಲ್ಲಿ ತೋರಿಸಿದ್ದೀನಿ. ಈ ಸ್ಟ್ರಾಟಜಿ ನಾನು ಲಾಸ್ಟ್ ಮಂತ್ ಯೂಸ್ ಮಾಡಿದಾಗ ನನಗೆ 5 ಲಾಸ್ ಆಗಿದ್ದು. ಆ್ಯಕ್ಚುಲಿ ಬ್ಯಾಕ್ ಟೆಸ್ಟ್ ಮಾಡಿದಾಗ ಜಾಸ್ತಿ 2-3 ಲಾಸ್ ತೋರಿಸಿದ್ರೆ, ಬಟ್ ನಾನು ಇದನ್ನು ಲೈವ್ ಟೆಸ್ಟ್ ಮಾಡಿದಾಗ 5 ಲಾಸ್ ಆಗಿತ್ತು. ಸೊ 25 ಟ್ರೇಡ್ ತೊಗೊಂಡಿದ್ದೆ ನಾನು. 25ಅಲ್ಲಿ 5 ಅಂದರೆ 20 ಟ್ರೇಡ್ ಪ್ರಾಫಿಟ್ ಇದ್ದು. ಕ್ವಾಂಟಿಟಿ ಜಾಸ್ತಿ ಇತ್ತಿಲ್ಲ, ಸ್ವಲ್ಪ ಕ್ವಾಂಟಿಟಿ ಇತ್ತು. ಸೊ ಹಂಗಾಗಿ ನಾನು ನೋಡೋದು PNL ಎಲ್ಲ ನೋಡ್ತಾ ಇರೋದು ಎಷ್ಟು ಪಾಯಿಂಟ್ ಮೂವ್ ಆಯಿತು ಅಂತೇಳಿ. ಯಾಕಂದರೆ ನನಗೆ ಇನ್ನೂ ಸ್ವಲ್ಪ ಟೆಸ್ಟ್ ಮಾಡಬೇಕು, ಇನ್ನೂ ನಾನು ಕಂಟಿನ್ಯೂ ಬೇರೆ ಸ್ಟಾಕಲ್ಲಿ ನೋಡಬೇಕು. ಹಾಗಾಗಿ ಪ್ರಾಫಿಟ್ ಕಡೆ ನಾನು ಜಾಸ್ತಿ ಫೋಕಸ್ ಮಾಡಿದರೆ ಈ ಸ್ಟ್ರಾಟಜಿ ಇನ್ನೂ ಮೋಲ್ಡ್ ಆಗೋಂಗಿಲ್ಲ. ನಾನು ಪಾಯಿಂಟ್ ಎಷ್ಟು ಗೇನ್ ಆಯಿತು. ಇದರಲ್ಲಿ ಪ್ರಾಫಿಟ್ ಅನ್ನೋದು ಏನು ಇದರಲ್ಲಿ ಇಂಪಾರ್ಟೆನ್ಸ್ ಇಲ್ಲ. ಯಾಕಂದರೆ ಪ್ರಾಫಿಟ್ ಯಾವಾಗ ಆಗುತ್ತೆ ಅಂದರೆ, ನಿಮ್ಮ ಕ್ವಾಂಟಿಟಿ ದೊಡ್ಡದಿದ್ರೆ ಡೆಫಿನೆಟ್ಲಿ ಪ್ರಾಫಿಟ್ ಆಗುತ್ತೆ. ಇವತ್ತು ನಾನು 100 ಟ್ರೇಡ್ ತೊಗೊಂಡು ನಾನು 1000 ತೊಗೋತಾ ಹೋದರೆ, ಹಬ್ಬ ಅಂದರೆ 2 ಲಕ್ಷ ರೂಪಾಯಿ ಅಂದರೆ 1000 ಕ್ವಾಂಟಿಟಿ ತೊಗೋಬೋದು. 1000 ನಾನು ತೊಗೋತಾ ಹೋದರೆ ಒಂದು ದಿನಕ್ಕೆ 15,000-20,000 ರೂಪಾಯಿ ಪ್ರಾಫಿಟ್ ಮೂವ್ ಆದ್ರೂ ಲೆಕ್ಕ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ. ಸೊ ಯಾವಾಗಲಿ ಪ್ರಾಫಿಟ್ ಕಡೆ ಫೋಕಸ್ ಮಾಡಿದರೆ ಲಾಸ್ ಆದಾಗೂ ನಮ್ಗೆ ಅದು ಪ್ರಾಬ್ಲಮ್ ಆಗುತ್ತೆ.
ಸೊ ಹಾಗಾಗಿ ನಾನು ಪ್ರಾಫಿಟ್ ಜಾಸ್ತಿ ನೋಡೋಂಗಿಲ್ಲ, ಪಾಯಿಂಟ್ಸು ನೋಡ್ತೀನಿ, ಎಷ್ಟು ಪಾಯಿಂಟ್ಸ್ ಮೂವ್ ಆಯಿತು. ಇವತ್ತು 10 ಟ್ರೇಡ್ ತೊಗೊಂಡ್ರೆ ಎಷ್ಟು ಪಾಯಿಂಟ್ಸ್ ಮೂವ್ ಆಯಿತು, 10 ಪಾಯಿಂಟ್ ಮೂವ್ ಆಯಿತಾ, 20 ಪಾಯಿಂಟ್ ಮೂವ್ ಆಯಿತಾ, ಎಷ್ಟು ಪಾಯಿಂಟ್ ಮೂವ್ ಆಯಿತು, ಎಷ್ಟು ಪಾಯಿಂಟ್ ಗೇನ್ ಮಾಡಿದ್ದೀನಿ ನಾನು. ಹಾಗಾಗಿ ನಾನು ಇದರಲ್ಲಿ ಬರೆದಿದ್ದೀನಿ ಏನಪ್ಪ ಅಂದರೆ ಪಾಯಿಂಟ್ ಎಷ್ಟು ಗೇನ್ ಆಯಿತು, ನನ್ನ ಫೋಕಸ್ ಇರೋ ಪಾಯಿಂಟ್ ಇದಲ್ಲ, ಇದು ತಾನೇ ಬರುತ್ತೆ. ಯಾಕಂದರೆ ನಾನು ಪಾಯಿಂಟ್ಸ್ನ 20 ಪಾಯಿಂಟ್ಸ್ ನಾನು ಎವರೇಜ್ ಕನ್ಸಿಸ್ಟೆಂಟ್ಲಿ ನಾನು ಗೇನ್ ಮಾಡ್ಕೊತ ಹಾಗಂದರೆ ನನಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ನಾನು ಕಣ್ಣು ಮುಚ್ಚುತ್ತೆ, ನಾನು ಪ್ರಾಫಿಟ್ ಕಡೆ ನೋಡ್ತೀನಿ. ಇವತ್ತು 1000 ಕ್ವಾಂಟಿಟಿ ಹಾಕಿದ್ರು ನನ್ನ ಮೈಂಡ್ ಡೈವರ್ಟ್ ಆಗಿಲ್ಲ, ಯಾಕಂದ್ರೆ ನನ್ನ ಫೋಕಸ್ ಬರೀ ಪಾಯಿಂಟ್ಸ್ ಕಡೆ ಇರುತ್ತೆ. 20 ಪಾಯಿಂಟ್ಸ್ ತಗೊಳ್ಳಿ, ಪಾಯಿಂಟ್ಸ್ ಇದು ನೋಡ್ತಾ ಇಲ್ಲ. ನಾನು ಯಾವಾಗ ಈ ಪ್ರಾಫಿಟ್ಸ್ ನೋಡ್ತೀನಲ್ಲ ನಂದು ಮೈಂಡ್ ಡೈವರ್ಟ್ ಆಗುತ್ತೆ. ಸೊ ಮೈಂಡ್ ಯಾವಾಗ ಒಂದು ಹೆದರುತ್ತಲ್ಲ ಪ್ರಾಫಿಟ್ ಲಾಸ್ ಅಥವಾ ಜಾಸ್ತಿ ಏನಾದರೂ ಫ್ಲಕ್ಚುಯೇಟ್ ಆದಾಗ, ಸೊ ನಾವು ಏನು ಡಿಸಿಷನ್ ತಗೋತಲ್ಲ ಅವಾಗ ರಾಂಗ್ ಇರುತ್ತೆ. ಸೈಕಾಲಜಿ ಪ್ರಕಾರ ಏನಂದರೆ ಯಾವಾಗ ನಾವು ಹೆದರ್ತೀವಲ್ಲ, ಹೆದರಿದಾಗ ನಾವು ಏನೇ ಡಿಸಿಷನ್ ತೊಗೊಂಡ್ರು ಏನೋ ಪ್ಲ್ಯಾನ್ ಮಾಡಿದ್ರು ಅವೆಲ್ಲ ಫೇಲ್ ಆಗೋದು, 100% ಫೇಲ್ ಆಗ್ತಾವಂತೆ. ಸೊ ಹಾಗಾಗಿ ಫೋಕಸ್ ಫಸ್ಟ್ ನೀವು ಏನಾದರೂ ಸ್ಟಾರ್ಟ್ ಮಾಡಿದರೆ ಎಷ್ಟು ಪಾಯಿಂಟ್ ಗೇನ್ ಮಾಡಿದ್ರು ಅನ್ನೋ ಕಡೆ ಇರಬೇಕು, ಎಷ್ಟು ಪ್ರಾಫಿಟ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ನೀವು ಹೋಗ್ತಾ ಇದನ್ನು ಸಪೋಸ್ ನೀವು 100 ಕ್ವಾಂಟಿಟಿ ಇದನ್ನು 10 ಕ್ವಾಂಟಿಟಿ ಮಾಡಿ, 10 ಕ್ವಾಂಟಿ 100 ಇದನ್ನು 200, 200 ಇದು 300, 500, 10,000 ಕ್ವಾಂಟಿಟಿ ಬೈ ಮಾಡ್ತಾರೆ, ಅದು ಮಾತು ಬೇರೆ. ಬಟ್ ನೀವು 3-4 ವರ್ಷ ಆದಮೇಲೆ ಎಕ್ಸ್ಪೀರಿಯನ್ಸ್ ಆದಮೇಲೆ ನಾವು ಸಪೋಸ್ ಏನೋ 1,000 ಕ್ವಾಂಟಿಟಿ ಮಾಡಿದರೆ ನೋಡಿ 1,000ಕ್ಕೆ ಎಷ್ಟು ಪ್ರಾಫಿಟ್ ಆಗೋದು ಲೆಕ್ಕ ಹಾಕಿ. ಸೊ ಅದೇ ಸ್ಟಾಕ್ದೊಂದು ಪವರ್ ಅಂದರೆ ಅದೇ. ಯಾಕಂದರೆ ಇಲ್ಲಿ ಒಂದು ಸತಿ ನಮಗೇನಾದರೂ ಇದು ಯಾವ ಥರ ಮಾರ್ಕೆಟ್ ಮೂವ್ ಆಗುತ್ತೆ, ಈ ಶೇರ್ ಮಾರ್ಕೆಟ್ ನಮ್ಗೆ ಯಾವ ಥರ ಮೂವ್ ಆಗುತ್ತೆ ಮತ್ತು ರಿಸ್ಕು ರಿವಾರ್ಡ್ಸು ನಾವೆಲ್ಲ ಕಂಟ್ರೋಲ್ ಆಗ್ತವೆ, ಯಾವ ಥರ ನಾವು ಡಿಸಿಪ್ಲಿನ್ ಮ್ಯಾನೇಜ್ಮೆಂಟನ್ನು ಹೆಂಗೆ ನಾವು ಕಾಪಾಡ್ಕೊಂಡು ಹೋಗಬೇಕು, ನಮ್ಮ ಮನಿ ಕ್ಯಾಪಿಟಲ್ ಅಂತ ಇದ್ದರೆ ಇಲ್ಲಿ ಬರೀ ಇರೋದೊಂದು ಏನೋ ಕ್ವಾಂಟಿಟಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿದರೆ ನಿಮ್ಮ ಪ್ರಾಫಿಟ್ ಇಮಿಡಿಯೇಟ್ಲಿ ಜಾಸ್ತಿ ತೋರಿಸುತ್ತೆ. ನೀವು ಒಂದು 3-4 ವರ್ಷ ಸೇಮ್ ಒಂದು ಸೆಟಪ್ ಮೇಲೆ ವರ್ಕ್ ಮಾಡಿ, ಒಂದು 2-3 ಸೆಟಪ್ ವರ್ಕ್ ಮಾಡಿ ನೀವು ಅದರಲ್ಲಿ ಒಂದು ಕಾನ್ಫಿಡೆಂಟ್ ಬಂದರೆ ಡೆಫಿನೆಟ್ಲಿ ನಾನು ಒಂದು ಹೇಳ್ತೀನಿ, ನಿಮ್ಮ ಮಂತ್ಲಿ ಸ್ಯಾಲರಿಯನ್ನು ಒಂದು ದಿನ ಟ್ರೇಡಲ್ಲಿ ಈಸಿಯಾಗಿ ತೆಗಿಬೋದು. ನಿಮ್ದು ಎಷ್ಟೇ ಇರಲಿ ಸ್ಯಾಲ್ರಿ, ಒಂದು ಮಂತ್ಲಿ ಸ್ಯಾಲರಿನೂ ಒಂದು ದಿನದಲ್ಲಿ. ಕೆಲವೊಂದು ಸಲ ಈ ಥರ ಸ್ಟ್ರೀಟ್ ಇರ್ತಾವಂದರೆ ನಿಮ್ಗೆ ಇಯರ್ಲಿ ಸ್ಯಾಲ್ರಿ ಒಂದು ದಿನದಲ್ಲಿ ತೆಗಿಬೋದು. ಬಟ್ ಏನು ಕ್ವಾಂಟಿಟಿ ಜಾಸ್ತಿ ಇರಬೇಕು. ಅದು ಮಾಡ್ತಾರೆ, ಸಾಕಷ್ಟು ಜನ ಮಾಡ್ತಿದ್ದಾರೆ, ಒಂದು ದಿನದಲ್ಲಿ ಲಕ್ಷಗಟ್ಟಲೆ ಪ್ರಾಫಿಟ್ ಮಾಡ್ತಾರೆ, ಕೋಟಿ ಗಟ್ಟಲೆ. ಬಟ್ ಯಾರು ಇಮಿಡಿಯೇಟ್ಲಿ ಮಾಡಿರಂಗಿಲ್ಲ, ಅವ್ರಿಗೆ 10-15 ವರ್ಷ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಆ ಎಕ್ಸ್ಪೀರಿಯೆನ್ಸ್ ಮೇಲೆ ಅವರು ಪ್ರಾಫಿಟ್ ಮಾಡ್ಕೊತಾರೆ. ಸೊ ಬಿಗಿನರ್ ಇದ್ದಾಗ ನಮ್ಮ ಕ್ವಾಂಟಿಟಿ ಕಮ್ಮಿ ಇಟ್ಕೊಳ್ಳೋದು, ನಮ್ಮ ಫಸ್ಟ್ ಫೋಕಸ್ ಏನಿರುತ್ತೋ ಪಾಯಿಂಟ್ಸ್ ಮೇಲೆ. ಇನ್ಸ್ಟೆಡ್ ಆಫ್ ಪ್ರಾಫಿಟ್ ನಾವು ಪಾಯಿಂಟ್ಸ್ ನೋಡ್ಕೊತ ಹೋದರೆ, ಪಾಯಿಂಟ್ಸ್ ನೋಡ್ತಾ ಇದ್ದರೆ ನಮ್ಗೆ ಭಯನೂ ಆಗಂಗಿಲ್ಲ, ಹಾಗಾಗಿ ನಮ್ಮ ಡಿಸಿಷನ್ನು ರಾಂಗು ಇರೋಂಗಿಲ್ಲ. ಇಷ್ಟೇ. ಇನ್ನೊಂದು ಹೇಳ್ಬೇಕಂದ್ರೆ ನಾವು ನಾವು ನಾರ್ಮಲ್ ನಮ್ಗೆ ಎಲ್ಲ ಟ್ರೈನಿಂಗ್ ಅಥವಾ ಎಲ್ಲ ಯೂಟ್ಯೂಬ್ದಲ್ಲಿ ವಿಡಿಯೋ ನೋಡಿದಾಗ ಬ್ಯಾಕ್ ಟೆಸ್ಟಲ್ಲಿ ಏನು ತೋರಿಸ್ತಾರಲ್ಲ ಪ್ರಾಫಿಟು, ಅದು ಜಸ್ಟ್ ಮಾರ್ಕೆಟ್ ಮಲ್ಕೊಂಡಾಗ ನಾವು ಮಾಡುವಂಥ ಪ್ರಾಫಿಟ್. ಅದು ಒಂದು ಇದಕ್ಕೆ ಒಂದು ರಿಲೇಟೆಡ್ ಒಂದು ಸ್ಟೋರಿ ಇದೆ. ಏನಪ್ಪ ಅಂದರೆ ಒಬ್ಬ ಮೆಕ್ಯಾನಿಕಲ್ ಇರ್ತಾರಂತೆ, ಇನ್ನೊಬ್ಬ ಮೆಕ್ಯಾನಿಕ್, ಇನ್ನೊಬ್ಬ ಡಾಕ್ಟ್ರು. ಸ್ಟೋರಿ ಭಾರಿ ಇದೆ ಇದು. ಸೊ ಮೆಕ್ಯಾನಿಕ್ಗೆ ದೊಡ್ಡ ಕಾರ್ ಗಾಡಿ ಬರ್ತಿರ್ತಾವೆ, ರಿಪೇರಿ ಮಾಡ್ತಿರ್ತಾನೆ. ರಿಪೇರಿ ಮಾಡಿದರೆ ಅವ್ನಿಗೆ ಚಾರ್ಜಸ್ 1,000, 2,000 ಇರ್ಬೋದು. ಒಂದು ಎಕ್ಸಾಂಪಲ್ 2,000, 3,000 ಈ ಥರ ಫೀಸ್ ಕೊಟ್ಟು ಹೋಗ್ತಿರ್ತಾರಂತೆ. ಬಟ್ ಅದೇ ಡಾಕ್ಟರು ಯಾವುದೋ ಒಂದು ಪೇಷೆಂಟ್ ಬಂದಾಗ ಅವ್ನು 5,000, 10,000 ಕೊಡ್ತಿರ್ತಾರೆ. ಡಾಕ್ಟರ್ ಸಡನ್ಲಿ ದೊಡ್ಡ ಶ್ರೀಮಂತ ಆಗ್ತಾನೆ. ಡಾಕ್ಟರ್ ಶ್ರೀಮಂತ ಆದ್ಮೇಲೆ ಆ ಮೆಕ್ಯಾನಿಕ್ ಅಲ್ಲ, ನಾನು ರಿಪೇರಿ ಮಾಡ್ತೀನಿ, ಇನ್ನೂ ರಿಪೇರಿ ಮಾಡ್ತೀನಿ, ಬಾಡಿ ರಿಪೇರಿ ಮಾಡ್ತೀನಿ, ಗಾಡಿ ರಿಪೇರಿ ಮಾಡ್ತೀನಿ, ಬಟ್ ನನಗೆ ಪೇಮೆಂಟ್ ಯಾಕೆ ಕಮ್ಮಿ ಕೊಡ್ತಾರ, ನಿನಗೆ ಯಾಕೆ ಜಾಸ್ತಿ ಕೊಡ್ತಾರ ಅಂತ ಕೇಳ್ತಾನಂತ. ಯಾರು? ಮೆಕ್ಯಾನಿಕ್ ಹೇಳಿದಾಗ ಡಾಕ್ಟರ್ ಹೇಳ್ತಾನಂತ, ಡಾಕ್ಟರ್ ಭಾರಿ ಶಾನೆ ಇರ್ತಾನೆ. ಡಾಕ್ಟರ್ ಹೇಳ್ತಾನಂತ, ನಿನ್ನ ಗಾಡಿ ರಿಪೇರಿ ಮಾಡೋದು ಗಾಡಿ ಮಲ್ಕೊಂಡಾಗ ಅಥವಾ ಆ್ಯಕ್ಟಿವ್ ಇದ್ದಾಗ ಮಾಡ್ತೀವಿ, ಗಾಡಿ ಬಂದಿದ್ದಾಗ ನೀನು ರಿಪೇರಿ ಮಾಡ್ತೀವಿ. ಬಟ್ ನಾನು ಗಾಡಿ ಬಂದಿಟ್ಟು ರಿಪೇರಿ ಮಾಡೋಂಗಿಲ್ಲ. ಸೊ ಸಪೋಸ್ ನಾನೇ ಅದರ ಗಾಡಿ ಬಂದಿಟ್ಟು ರಿಪೇರಿ ಮಾಡಿದರೆ ಮನುಷ್ಯ ಬದುಕಂಗಿಲ್ಲ. ನಾನು ಗಾಡಿ ಓಡುವಾಗ ರಿಪೇರಿ ಮಾಡ್ತೀನೋ, ಹಾಗಾಗಿ ನನ್ನ ಕೆಲಸಕ್ಕೆ ಜಾಸ್ತಿ ವ್ಯಾಲ್ಯೂ ಇದೆ. ಡಾಕ್ಟರ್ ಯಾವಾಗಲೂ ನೋಡಿ ಮನುಷ್ಯನ ಅವನೇನು ಮನುಷ್ಯ ಜೀವಂತ ಇದ್ದಾಗ ನಾವು ಆಪ್ರೇಷನ್ ಮಾಡಿ ಏನೋ ಮಾಡಬೇಕು. ಮನುಷ್ಯನ ಬಾಡಿ ಅವನೇನೋ ಬಂದಿಟ್ಟು ಏನೋ ಮಾಡಿದರೆ ಮುಗಿದೋಯ್ತು ಕತೆ. ಸೊ ಸೇಮ್ ಅದೇ ನಾವು ಮಾರ್ಕೆಟ್ ಕ್ಲೋಸ್ ಆದಾಗ ಈ ಪಾಯಿಂಟ್ಸಲ್ಲಿ ಬೈ ಮಾಡಿದ್ರೆ ಇಷ್ಟು ಏನಾಗುತ್ತೆ, ಇಲ್ಲಿ ಆದರೆ ಮಾರ್ಕೆಟ್ ಸ್ಲೀಪಿಂಗ್ ಅವರ್ಸ್ ಅದೇನು ಮಲ್ಕೊಂಡಾಗ ನಾವು ಏನಾದರೂ ಇಲ್ಲಿ ಈ ಸೆಟಪ್ ಇದು ವರ್ಕ್ ಆಗಿತ್ತು, ಈ ಸೆಟಪ್ ಇದೆಲ್ಲ ಏನಿದೆಲ್ಲ ಎಕ್ಸೆಲ್ ಎಲ್ಲ ಸುಮ್ಮನೆ ತೋರಿಸ್ಲಿಕ್ಕೆ. ಬಟ್ ಎಕ್ಸಾಕ್ಟ್ಲಿ ನಾವೇನು ಫಾರ್ವರ್ಡ್ ಟೆಸ್ಟ್ ಮಾಡ್ತಲ್ಲ, ಮಾರ್ಕೆಟ್ ಓಪನ್ ಇದ್ದಾಗ ಏನು ಟೆಸ್ಟ್ ಮಾಡ್ತು, ಅವಾಗ ಏನು ನಮಗೊಂದು ಕಾನ್ಫಿಡೆಂಟ್ ಬರುತ್ತಲ್ಲ, ಅದು ನಮಗೆ ಆ್ಯಕ್ಚುಲಿ ಇವ್ರದ್ದು ರಿಯಲ್ ನಾಲೆಜ್ ಅಲ್ಲೇ ಅರ್ಥ ಆಗುತ್ತೆ. ಸೊ ಇಟ್ ಮೇ ಬಿ ನನಗೆ ಇವತ್ತು ಇದು ಸ್ಟ್ರಾಟಜಿ 100% ವಿನ್ನಿಂಗ್ ಸ್ಟ್ರಾಟಜಿ ನಾನು ಮಾರ್ಕೆಟಲ್ಲಿ ಎಂಟ್ರಿ ಕೊಟ್ಟಾಗ 30%, 40% ಆಗಿರ್ಬೋದು. ಸೇಮ್ ಅದೇ ಮಾರ್ಕೆಟು, ಅದೇ ಸ್ಟಾಕ್ಸು, ಅದೇ ಎಂಟ್ರಿ, ಅದೇ ಸ್ಟಾಪ್ ಲಾಸ್ ಎಲ್ಲ. ಬಟ್ ನಾನು ಅಲ್ಲಿ ಯಾವಾಗ ಮಾರ್ಕೆಟ್ ಓಪನ್ ಇದ್ದಾಗ ನನ್ನ ಸೈಕಾಲಜಿ ಆಗಿರುತ್ತೆ ಮತ್ತು ನನ್ನ ಭಯ ಹೆಂಗೆ ನನಗೆ ಎಂಟ್ರಿ ಆಗಿರುತ್ತೆ, ನಾನು ಯಾವ ಥರ ಟ್ರೇಡ್ ತೋರ್ತೀನಿ ಅದ್ರ ಮೇಲೆ ಇರುತ್ತೆ. ಸೊ ಇದೆಲ್ಲ ನಮ್ಗೆ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 2-3 ತಿಂಗಳು ನಾವು ಸ್ಮಾಲ್ ಕ್ವಾಂಟಿಟಿ ಫಾರ್ವರ್ಡ್ ಟೆಸ್ಟಿಂಗ್ ಮಾಡಬೇಕು. ಅವಾಗ ಮಾತ್ರ ಸಾಧ್ಯ, ಇಲ್ಲಾಂದರೆ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತಿಂದು ಇಷ್ಟು. ನಾಳೆ ಇನ್ನೊಂದು ಸ್ಟ್ರಾಟಜಿ ಇದೆ. ಸೊ ಸ್ಟ್ರಾಟಜಿಗೆ ಏನು ಕಮ್ಮಿ ಇಲ್ಲ, ಸ್ಟ್ರಾಟಜಿ ಸಾಕಷ್ಟು ಇದೆ. ಬಟ್ ಆ ಸ್ಟ್ರಾಟಜಿ ನಾವು ಕನ್ಸಿಸ್ಟೆಂಟಾಗಿ ಎಕ್ಸಿಕ್ಯೂಟ್ ಮಾಡೋದೇ ಕಷ್ಟ. ಇಷ್ಟು ಹೇಳಿ
ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಜಸ್ಟ್ ಮೆಸೇಜ್ ಮಾಡಿ, ನಾನು ಕ್ಲಿಯರ್ ಕೊಡ್ತೀನಿ. ಬಟ್ ಈ ಸ್ಟ್ರಾಟಜಿ ಅಂತ 100% ನಿಮ್ಮ ಪ್ರಾಫಿಟ್ ಕೊಡುತ್ತೆ. ಬೇಕಾದ್ರೆ ನೆಕ್ಸ್ಟ್ 1 ವೀಕ್ ಟ್ರೈ ಮಾಡಿ, ಕಮ್ಮಿ ಕ್ವಾಂಟಿಟಿಯಿಂದ ನೋಡೋಣ ಇದ್ರ ನೆಕ್ಸ್ಟ್ ವೀಕ್ ಏನು ರಿಸಲ್ಟ್ ಬರ್ತೈತೆ. ಇದರಲ್ಲಿ ಯಾರಿಗಾದ್ರೂ ಡೌಟ್ ಇದ್ದರೆ ನೀವು ಒಂದು ಕಮೆಂಟ್ ಮಾಡ್ಬೋದು. ಲೈಕ್ ಮಾಡೋಂತ ಹೇಳಲ್ಲ, ಬಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಪ್ರಾಬ್ಲಮ್ ಇಲ್ಲ ನನಗೆ. ಓಕೆ, ಥ್ಯಾಂಕ್ ಯು.